ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಸನತ್ ಸುಜಾತ ಪರತತ್ವದ ಚಿಂತನೆಯನ್ನು ಮಾಡುವ ವಿಷಯದಲ್ಲಿ ಸಾಧಕನ ಹೆಜ್ಜೆಯ ಕ್ರಮಗಳನ್ನು ನಿರೂಪಿಸ್ತಾ ಬ್ರಹ್ಮಚರ್ಯ ಅನ್ನುವುದರ ಪರಿಚಯವನ್ನು ಕೊಟ್ಟು, ಯಾರೇ ಏನೇ ಮಾಡಲಿ ಜ್ಞಾನ ಅನ್ನೋದು ಪ್ರಧಾನ. ಕರ್ಮವೇ ಅವನ ಜೀವನದ ಪ್ರಧಾನವಾದ ಅಂಶ ಆದರೂ ಕೂಡ ಅಲ್ಲಿ ಜ್ಞಾನ ಅವನಿಗೆ ಕರ್ಮದ ಸ್ವರೂಪವನ್ನು ಪರಿಚಯ ಮಾಡಿ ಕೊಡದೇ ಹೋದರೆ ಅದು ಯಾಂತ್ರಿಕವಾಗುತ್ತೆ ಹೊರತು ಅದು ಫಲಪ್ರದ ಆಗುವುದು ಸಾಧ್ಯ ಇಲ್ಲ. ಇನ್ನು ಪುಣ್ಯಕರ್ಮದಿಂದ ಭಗವಂತನನ್ನು ಕೇವಲ ಅಂದರೆ ತುಂಬ ಯಾಗ ಮಾಡಿ ಪುಣ್ಯ ಸಂಪಾದಿಸಿ ನಾನು ಪಡೀತೇನೆ ಅಂದರೆ ಆ ಪುಣ್ಯಕ್ಕೆಲ್ಲ ಸಿಗೋನಲ್ಲ. ಯಾಗಗಳಿಗಾಗಲಿ ಎಷ್ಟೋ ಸರ್ತಿ ಕೆಲವೊಮ್ಮೆ ಮಾತು ಬರುತ್ತೆ, ಋಗ್ವೇದಕ್ಕಾಗಲಿ ಯಜುರ್ವೇದಕ್ಕಾಗಲಿ ಯಾಗಗಳಿಗಾಗಲಿ ತಪಸ್ಸಿಗಾಗಲಿ ನಾನು ಸಿಗಲ್ಲ ಅಂತ ಕೆಲವೊಂದು ಸರ್ತಿ ಮಾತು ಬರುತ್ತೆ. ಅದರ ಅಭಿಪ್ರಾಯ ಆ ಕ್ರೈಟೀರಿಯಾ ಇಟ್ಟುಕೊಂಡು ನಾವು ದೇವರ ಹತ್ರ ಸರ್ಟಿಫಿಕೇಟ್ ತೊಗೊಂಡೋಗಿ ಇದು ನಂದು ಇಷ್ಟಿದೆ ನಿನ್ನನ್ನು ನನಗೆ ಕೊಟ್ಬಿಡು ಅಂತ ಕೇಳಲಿಕ್ಕಾಗಲ್ಲ ಅಂತ ತಾತ್ಪರ್ಯ. ನಮ್ಮ ಪ್ರಾರಬ್ಧವನ್ನು ಮುಗಿಸಿ ಅವನಿಗೆ ಶರಣಾದಾಗಲೇ ಎಷ್ಟು ಜ್ಞಾನ ಬಂದರೂ ಭಕ್ತಿ ಇಲ್ಲದೆ ಹೋದರೆ ಅದು ವ್ಯರ್ಥ. ಭಕ್ತಿರೇವೈನಂ ಗಮಯತಿ ಭಕ್ತಿವಶಃ ಪುರುಷಃ ಭಕ್ತ್ಯಾಲಭ್ಯಸ್ತ್ವನನ್ಯ ಭಕ್ತಿರೇಕಾ ವಿಮುಕ್ತಯೇ ಭಕ್ತ್ಯಾಲಭ್ಯಸ್ತ್ವನನ್ಯ. ಎಷ್ಟು ಪದಗಳು, ಎಷ್ಟು ಕೃಷ್ಣನ ಮಾತುಗಳು, ಎಲ್ಲ ಕಡೆಯಲ್ಲೂ ಕೂಡ ಭಕ್ತಿಗೆ ಪ್ರಾಧಾನ್ಯ. ಭಕ್ತಿ ಅಂತನ್ನೋದು ಯಾವಾಗ, ಶರಣಾಗತಿ ಅಂತನ್ನೋದು ಯಾವಾಗ, ಅವನು ನನಗಿಂತ ಉತ್ತಮ ಅಂತ ನನಗೆ ಎಚ್ಚರ ಇದ್ದಾಗ ಮಾತ್ರ. ಅದೇ ಬ್ರಹ್ಮಜ್ಞಾನ, ಅದೇ ಮೋಕ್ಷಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ಅಗ್ನಿಹೋತ್ರ ಮೊದಲಾದಂತಹ ಸತ್ಕರ್ಮಗಳನ್ನು ಮಾಡಿದ ಮೇಲೂ ಆತ ಶಾಶ್ವತವಾದ ಸಂತೋಷವನ್ನು ಪಡಿಬೇಕು ಅಂತಾದಾಗ ಬ್ರಹ್ಮಜ್ಞಾನ ಅತ್ಯಂತ ಮುಖ್ಯ. ಹೆಚ್ಚು ಕಮ್ಮಿ ಆಮೇಲೆ ಪ್ರಪಂಚದ ಸಂಬಂಧ ಕಳಚಿಕೊಳ್ತಾ ಬರಬೇಕಾಗತ್ತೆ, ಅನಿವಾರ್ಯ ಅದು. ಅದೇ ಮೌನ ಧರ್ಮ. ಮೌನ ಅಂದರೆ ಮಾತಾಡದೇ ಇರುವುದು ಅಂತ ಅರ್ಥ ಅಲ್ಲ, ಪ್ರಪಂಚದ ಜೊತೆಗೆ ಮಾತಾಡೋದನ್ನು ನಿಲ್ಲಿಸುವುದು ಅಂತ ಅರ್ಥ. ನನ್ನೊಳಗೆ ನಾನು ದೇವರ ಹತ್ರ ಮಾತಾಡಬೇಕು, ನನ್ನಲ್ಲಿ ನಾನು ಶಾಸ್ತ್ರದ ಬಗ್ಗೆ ಚಿಂತನೆ ನಡೆಸಬೇಕು. ಮನಸಾಪಿ, ಮಾನಸಿಕವಾಗಿಯೂ ಎಲ್ಲೆಲ್ಲೋ ಮನಸ್ಸು ಚಲಿಸುವುದು ಇತ್ಯಾದಿಗಳಾಗಬಾರ್ದು. ನಿಂದೆಯಿಂದ ಬೇಸರ ಆಗುವುದಾಗಲಿ, ಖುಷಿಯಿಂದ ಅಥವಾ ಹೊಗಳಿಕೆಯಿಂದ ಖುಷಿಯಾಗುವುದಾಗಲಿ, ಇದನ್ನು ಕೂಡ ಅವನು ಮೀರಬೇಕು. ಅದೇ ಲಾಭಾಲಾಭವು ಜಯಾಜಯವು ತಥೋ ಯೋಗ ಯುಜ್ಯಸ್ವ. ಆ ಕಾರಣದಿಂದ ನೀನು ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವ ಮಾತುಗಳು ಬಂದಿದ್ರೆ ಅದರ ಅರ್ಥ ಕುಗ್ಗುವುದು ತಗ್ಗುವುದಕ್ಕೆ ಕಾರಣವಾದ ಏನೇ ಸಂಗತಿಗಳು ನಡೆದು ಕೂಡ ಅವನು ಮಧ್ಯಸ್ಥಿತಿಯಲ್ಲಿರಬೇಕು. ಅವನು ಲೆಫ್ಟಿಸ್ಟು ಆಗಬಾರ್ದು, ರೈಟಿಸ್ಟು ಆಗಬಾರ್ದು, ಮಧ್ಯದ ಸೆಂಟ್ರಿಸ್ಟ್ ಆಗಬೇಕು ಅವನು. ಹಾಗಿದ್ರೆ ಮಾತ್ರ ಜೀವನ ಸುಖವಾಗಿರುತ್ತೆ. ಹೌದು, ಸಮರ್ಪಣೆ ಆಗುವುದೇ ಅಹಂಕಾರ ಹೋದಾಗ ರಿಯಾಕ್ಟ್ ಆಗೇ ಆಗ್ತದೆ. ಮತ್ತೆ ನಾವು ಅನ್ಕೊಂಡಾಗ ಆಗಬೇಕು ಅಂತ ಅಲ್ಲಿ ಒಂದು ನಿರೀಕ್ಷೆ ಇತ್ತಾದ್ರಿಂದ ಅದರ ಪೆಟ್ಟು ಬೀಳುತ್ತೆ. ಅದು ಪೆಟ್ಟು ಬೀಳುತ್ತೆ. ಅದಕ್ಕೆ ವೇದಗಳಲ್ಲಿ ನಿರೂಪಿಸಲ್ಪಟ್ಟ ಕ್ರಮದ ದಾರಿಯನ್ನು ಹಿಡಿದು ಅವರು ತೋರಿಸಿಕೊಟ್ಟ ವಿಧಿಗಳನ್ನು ಅನುಸರಿಸಿ ಜ್ಞಾನದ ಮಾರ್ಗದಲ್ಲಿದ್ದವನು ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ತಾನೆ. ಅದರಿಂದಾಗಿ ನೀನು ಬಹಳ ಎಚ್ಚರದಿಂದ ಈ ವಿಷಯದಲ್ಲಿ ನಮ್ಮವರು ಅಂತ ಅತ್ಯಂತ ಅವರ ಎಲ್ಲ ತಪ್ಪುಗಳನ್ನು ಮನ್ನಿಸುವುದಾಗಲಿ, ನಮ್ಮವರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಮಾಡಿದ್ರಲ್ಲಿ ಎಲ್ಲದರಲ್ಲೂ ಹುಡುಕುವುದಾಗಲಿ ಎರಡೂ ಮಾಡದೆ ನಿಜವಾದ ನ್ಯಾಯ ಏನು ಅನ್ನೋದನ್ನು ಯೋಚಿಸಿ ಪಾಂಡವರಿಗೆ ನೀನು ಕೊಡಬೇಕಾದನ್ನು ಕೊಡು ಅಂತ ಅದು ಕೊನೆಯ ಏನು ತೀರ್ಮಾನದ ಮಾತು ಅನ್ನುವ ಹಾಗೆ ಹೇಳ್ತಾನೆ. ಭಗವದ್ಗೀತೆಯಲ್ಲೂ ಹಾಗೆ ಆಗ್ತದ, ಒಂದಕ್ಕಿಂತ ಒಂದು ಹೆಚ್ಚು ಜ್ಞಾನ ಧ್ಯಾನ ಕರ್ಮ ತ್ಯಾಗ ಹಾಗೇನೆ ಬರುತ್ತೆ. ಹೌದು, ಜ್ಞಾನಕ್ಕಿಂತ ಅದು ಹೆಚ್ಚು ಒಂದಕ್ಕೊಂದು ಅಲ್ಟಿಮೇಟ್. ಅದು ಜ್ಞಾನಕ್ಕಿಂತ ಹೆಚ್ಚು ಅಂತ ಯಾವಾಗ ಹೇಳುದು ಅಂದ್ರೆ, ನನಗೀಗ ಜ್ಞಾನ ಇದೆ ಆದರೆ ನಾನೊಂದು ರೂಢಿಸ್ಕೊಳ್ಳಿಲ್ಲ. ಆ ಜ್ಞಾನಕ್ಕಿಂತ ತ್ಯಾಗ ಲಾಸ್ಟು ಅಂದ್ರೆ, ಜ್ಞಾನ ಇಲ್ದಿದ್ರೆ ತ್ಯಾಗ ಯಾವ್ದಕ್ಕೆ ಮಾಡುದು? ಒಂದಾದ್ಮೇಲೆ ಒಂದಲ್ಲ, ಜ್ಞಾನ ಎಲ್ಲದಕ್ಕೂ ಅದು ಇಂಟರ್ಲಿಂಕ್ಡ್. ಆದರೆ ಆ ಜ್ಞಾನ ಬರೀ ಜ್ಞಾನ ಮಾತ್ರ ಆದರೆ
ಅದಕ್ಕಿಂತ ಮೇಲೆ ಆ ಜ್ಞಾನದ ಅಪ್ಲಿಕೇಶನ್, ಅದು ಕರ್ಮತ್ಯಾಗ. ಕರ್ಮತ್ಯಾಗ ಅಂದ್ರೇನು? ಜ್ಞಾನದ ಅಪ್ಲಿಕೇಶನ್. ತ್ಯಾಗ ಅಂತ ಅನ್ನೋದು ನನ್ನಕ್ಕಿಂತ ದೊಡ್ಡದೊಂದು ವಸ್ತು ಇದೆ ಅಂತ ಅದಕ್ಕೆ ಸಮರ್ಪಣೆ ಮಾಡುವುದು. ಆ ಜ್ಞಾನ ಇಲ್ಲದೆ, ಜ್ಞಾನ ಅನ್ನೋದನ್ನು ಎಷ್ಟೋ ಸರ್ತಿ ಕೆಲವೊಂದು ಸರ್ತಿ ಅಹಂಕಾರಕ್ಕೆ ಕಾರಣ ಆಗುತ್ತೆ ಅಂತ ಯಾವುದನ್ನು ಹೇಳ್ತಾರೋ ಅದಕ್ಕಿಂತ ಮೀರಿದ್ದು ಕರ್ಮತ್ಯಾಗ. ಹೊರತು ಬ್ರಹ್ಮಜ್ಞಾನಕ್ಕಿಂತ ಮೀರಿದ್ದು ಕರ್ಮತ್ಯಾಗ ಅಂತ ಅರ್ಥಲ್ಲ. ಯಾಕಂದ್ರೆ ಕರ್ಮತ್ಯಾಗವು ಜ್ಞಾನದಿಂದಲೇ ಮಾಡ್ಲಿಕ್ಕೆ ಆಗುದಿಲ್ಲ. ಜ್ಞಾನ ಇಲ್ಲ ಅಂದ್ರೆ ಕರ್ಮತ್ಯಾಗ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಲ್ಲದಕ್ಕೂ ಅಲ್ಟಿಮೇಟ್ ಸಂಬಂಧ ಎಲ್ಲದರಲ್ಲೂ. ಭಕ್ತಿಯು ಕೂಡ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಎಲ್ಲದಕ್ಕಿಂತ ಎತ್ತರದ ಒಂದು ತತ್ವ ಇದೆ ಅಂತ ಗೊತ್ತಾದಾಗ ಮಾತ್ರ ಮಾಹಾತ್ಮ್ಯ ಜ್ಞಾನ ಅಂದ್ರೆ ಅದೇ. ಮಾಹಾತ್ಮ್ಯ ಅಂದ್ರೆ ನನ್ನಕ್ಕಿಂತ ಮಹಾನ್ ಆತ್ಮ, ನನ್ನಕ್ಕಿಂತ ದೊಡ್ಡ ಆತ್ಮ ಅವನು, ನನ್ನಕ್ಕಿಂತ ಸ್ವಾಮಿಯವನು, ಎತ್ತರದವನು ಅನ್ನುವ ತಿಳುವಳಿಕೆಯಿಂದ ಕೂಡಿದ ಜ್ಞಾನ ಏನಿದೆ ಅದು ಭಕ್ತಿಗೆ ಕಾರಣವಾಗುತ್ತೆ. ಹಾಗಿದ್ರೆ ಮಾತ್ರ ಭಕ್ತಿ. ತಟ್ಟಿಕೊಂಡು ದೊಡ್ಡದು ಅಂತ ಭಾವಿಸಿ ನಮಸ್ಕಾರ ಮಾಡಿದ್ದು ಭಕ್ತಿ ಇರಬಹುದು, ಆದ್ರೆ ಆ ಭಕ್ತಿ ಮುಖ್ಯ ಭಕ್ತಿ ಅಲ್ಲ. ಅದು ನಾಳೆ ಇಲ್ಲಿಯೂ ಆಗುತ್ತೆ, ನಾಳೆ ಇನ್ನೊಂದು ದೇವಸ್ಥಾನದಲ್ಲಿ ಆಗುತ್ತೆ, ನಾಳೆ ಮತ್ತೊಂದು ದೇವಸ್ಥಾನದಲ್ಲೂ ಆಗುತ್ತೆ. ಕೊನೆಗೆ ಯಾರು ನಮಗೆ ಅನುಕೂಲಕರೋ ಅವ್ರ ಮುಂದೆಯೂ ನಡೆಯುತ್ತೆ. ಆ ಭಕ್ತಿ ಉಪಯೋಗ ಇಲ್ಲ, ಅದು ಮೂಢ ಭಕ್ತಿ ಅಂತ ಆಗುತ್ತೆ. ಕೊನೆಗೆ ಜ್ಞಾನ ಇಲ್ಲದ ಭಕ್ತಿ ಅದು ಮೂಢ ಭಕ್ತಿ. ಅದರಿಂದಾಗಿ ಅಂಧಶ್ರದ್ಧೆಗೂ ನಾವು ಜಾರಬಾರದು. ವಿಚಾರವಂತಿಕೆ ಅಂತ ಹೇಳಿ ಎಲ್ಲವನ್ನು ನಾನು ಲೆಕ್ಕಾಚಾರದಿಂದಲೇ ಅಳಿಯುವುದು ಅಂತ ಹೇಳಿ ಜ್ಞಾನದ ಶುಷ್ಕ ಪಾಂಡಿತ್ಯ ಅಂತ ಅಲ್ಲೂ ನಾವು ತಪ್ಪಿ ಹೋಗಬಾರ್ದು. ಅದೇ ಜ್ಞಾನ ಅಂತ ಬಂದ್ರೆ ಶುಷ್ಕ ಪಾಂಡಿತ್ಯ ಅಂತ ಹೇಳಿದ್ವಿ. ಯಾವುದು ಜ್ಞಾನದಿಂದ ಮೀರಿದ್ದು ಅಂದ್ರೆ ಕೇವಲ ತಿಳುವಳಿಕೆ ಇದೆ, ನನಗೆ ಅದರ ಬಗ್ಗೆ ಶಾಸ್ತ್ರಜ್ಞಾನ ಇದೆ ಅಂತ ಹೆಮ್ಮೆ ಇದೆ. ಶಾಸ್ತ್ರಜ್ಞಾನ ಇದೆ, ಜ್ಞಾನ ಇದೆ ಅಂತ ಹೆಮ್ಮೆ ಬಂದ್ರೆ ಜ್ಞಾನ ಇಲ್ಲ ಅಂತ ಅರ್ಥ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ನನಗೆ ಗೊತ್ತಿದೆ ಅಂತ ಯಾವಾಗ ಬಂತೋ ಆವಾಗ ಅವನಿಗೇನು ಗೊತ್ತಿಲ್ಲ ಅಂತ ತೀರ್ಮಾನ ಆಗುತ್ತೆ. ಸನತ್ ಸುಜಾತರು ಮತ್ತೆ ಹೇಳ್ತಾರೆ, ಶೋಕ ಕ್ರೋಧಶ್ಚ ಲೋಭಶ್ಚ ಕಾಮೋ ಮಾನಃ ಪರಾಸುತ ಈರ್ಷ್ಯಾ ಮೋಹೋ ವಿವಿತ್ಸಾ ಚ ಕೃಪಾಸು ಯಾಜುಗುಪ್ಸತ ದ್ವಾದಶೈತೆ ಮಹಾದೋಷ ಮನುಷ್ಯ ಪ್ರಾಣನಾಶನಾಃ ಏಕೈಕಮೇತೆ ರಾಜೇಂದ್ರ ಮನುಷ್ಯಾನ್ ಪರ್ಯುಪಾಸತೆ. ಶೋಕ ನೆನೆಸ್ಕೊಂಡು ಕಣ್ಣೀರಾಗೋದು. ಆಗೋಗಿ ಎಷ್ಟೋ ದಿವಸ ಆಗಿರುತ್ತೆ. ಅವತ್ತು ಹಾಗಾಗೋಯ್ತು, ಅದೊಂದು ಆಗದೇ ಇದ್ರೆ ನನ್ನ ಜೀವನದಲ್ಲಿ ಎಲ್ಲ ಬದಲಾಗೋಗ್ಬಿಟ್ಟಿತ್ತು, ಅದೊಂದು ಆದಿದ್ರಿಂದ ನನ್ನ ಜೀವನನೇ ಹಾಳಾಗೋಯ್ತು. ಯಾರೋ ಒಬ್ಬ ಅವನು ಕರೆಕ್ಟ್ ಟೈಮ್ ಫೈಲ್ ತಂದು ಕೊಡೋದು ತಡ ಆದ್ರಿಂದ ನೆಕ್ಸ್ಟ್ನವ್ರಿಗೆ ಹೋಯ್ತು ಇಂಟರ್ವ್ಯೂದಲ್ಲಿ. ಅವನು ಸೆಲೆಕ್ಟ್ ಆಗ್ಬಿಟ್ಟ. ನನಗದು ಫಸ್ಟ್ ಆಗ್ಬಿಟ್ಟಿದ್ರೆ ನನಗೆ ಆಗ್ಬಿಡ್ತಿತ್ತು ಅಂತ ಅವನನ್ನು ಜೀವಮಾನ ಪೂರ್ತಿ ಸಿಕ್ಕಿದಾಗೆಲ್ಲ ಅವನನ್ನು ಫೈಲ್ ರಾಜ ಅಂತಾನೆ ಕನೆಗೆ ಕರೆದು ಮಾತಾಡಿ ಹಿಂಸೆ ಮಾಡಿ ಬಿಡುದು ಅವನನ್ನು. ಶೋಕ, ಹಳೇದನ್ನು ನೆನೆಸ್ಕೊಂಡು ನಮ್ಮ ಕಾಲದಲ್ಲಿ ಏನಿತ್ತು, ನಿಮ್ಗಾದ್ರೆ ಮನೆ ಮುಂದೆನೆ ಗಾಡಿ ಬರುತ್ತೆ, ಮನೆ ಮುಂದೆನೆ ಎಲ್ಲ ಅದೇನೋ ಡಬ್ಬದಲ್ಲಿ ತಂದು ಡಬ್ಬ ಸಮೇತ ತಿಂದು ಬಿಡ್ತಿರೋ ಗೊತ್ತಾಗಲ್ಲ, ಅದೇನ್ ಮಾಡ್ತಿರೋ ಗೊತ್ತಲ್ಲ. ನಮ್ಗೆಲ್ಲ ಎಷ್ಟು ಕಷ್ಟಪಟ್ಟು ದುಡಿಬೇಕಿತ್ತು, ಎಷ್ಟು ಕಷ್ಟಪಡಬೇಕು. ಈಗ ಇದೆಯಲ್ವಾ, ತಂದು ಕೊಟ್ಟದ್ದು ತಿನ್ಲಿಕ್ಕೆ ಅವಕಾಶ ಇದೆಯಲ್ಲ, ಆದ್ರೂ ಹಳೇದೇ ನೆನ್ಕೊಂಡು ಒದ್ದಾಡುದು. ಕ್ರೋಧ, ಕೋಪ, ನಮ್ಗೆ ಮಾತ್ರ ಕಷ್ಟ ಇದೆ, ಬೇರೆಯವರಿಗೆಲ್ಲ ಸುಖ ಆಗ್ತಾ ಇದೆ ಅಂತ ಅವರ ಆ ಗುಣವನ್ನೇ ದೋಷವಾಗಿ ಸ್ವೀಕರಿಸಿ ಅದರ ಬಗ್ಗೆ ಅಸಹನೆ ವ್ಯಕ್ತಪಡಿಸ್ತಾ ಕೋಪ ಪಡುವುದು. ಲೋಭ, ಯಾವುದೋ ಒಂದು ಯಾರೋ ಹಾಳಾಗೋಗ್ಲಿ, ಏನೋ ಇದೆ ಅವನ ಹತ್ರ, ಬಿಟ್ಬಿಡೋಣ ಅಂತ ಬಿಟ್ಬಿಟ್ರೆ ನಾಳೆನೂ ಬಿಡಬೇಕು, ನಾಳ್ದು ಬಿಡಬೇಕು, ಅದರ ನಾಳ್ದು ಬಿಡಬೇಕು ಅಂತ ನಿರೀಕ್ಷೆ ಮಾಡುವಂತಹ ಅತಿಯಾದ, ಅದು ನನ್ನ ಹತ್ರನೇ ಇರಬೇಕು. ಲೋಭ ಅಂದ್ರೆ ಮತ್ತು ಬೇಕು ಅನ್ನುವ ಆಸೆಯ ಮುಂದುವರಿದ ಭಾಗ, ಅದು ಮುಗಿಯುವುದೇ ಇಲ್ಲ. ಲೋಭ. ಕಾಮ, ಇದು ಸಹಜವಾದ ಬಯಕೆ, ನೋಡಿದ್ದೆಲ್ಲ ನಮಗೆ ಬೇಕು ಅಂತ, ಕಂಡದ್ದೆಲ್ಲ ಬೇಕು ಅಂತ. ಮಾನ, ನಾನು ಎಲ್ಲದಕ್ಕಿಂತ ನಾನೇ ದೊಡ್ಡದು. ಅದೇನ್ ಮಾತಾಡಿದ್ರು ನಾನು ಅಂತಾನೆ ಶುರು ಮಾಡುದು. ಅದು ನಾನಿದ್ದಾಗೆಲ್ಲ ಹೇಗಿತ್ತು ಅಂದ್ರೆ ಈಗ ಎಂತದೂ ಇಲ್ಲ, ನಾವಿದ್ದಾಗ ಹೇಗಿತ್ತು ಅಂತ ಎಲ್ಲದಕ್ಕೂ ನಾನು. ಮಾನ. ಪರಾಸುತ, ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡೇ ಬದುಕುವ ಪರ ಅಸು. ಅಂದ್ರೆ ಇನ್ನೊಬ್ಬರನ್ನೇ ಆಶ್ರಯಿಸಿಕೊಂಡು ಒಂಥರ ಸಿಂಪತಿ ಗಿಡಿಸ್ಕೊಳ್ಳೋದು. ಅವರು ನಮ್ಮನ್ನ ಪೂತಾರ ಮಾಡಬೇಕು, ಇವರು ನಮ್ಮನ್ನ ಸಮಾಧಾನ ಮಾಡಬೇಕು, ಅವರು ನಮ್ಮನ್ನ ಅಂದ್ರೆ ಪಾಪ ಕಷ್ಟದಲ್ಲಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇರಬೇಕು. ಹಾಗೆ ಹೇಳಿದ್ರೆ ಒಂಥರ ಸಮಾಧಾನ. ಯಾರು ನಮ್ಮನ್ನು ಲೆಕ್ಕಿಸ್ತಾ ಇಲ್ಲ ಅಂತ ಅನ್ನಿಸ್ಬಿಟ್ರೆ ನಾನು ಸುಲಭದ ಖುಷಿಯಲ್ಲಿದ್ದೇನೆ ಅಂತ ಅನ್ಕೊಂಡು ಅವ್ರು ಮತ್ತೆ ಬೇಜಾರು ಮಾಡ್ಕೊಳ್ತಾರ ಅಂತ ಮತ್ತೆ ದುಃಖ ಹೇಳ್ಕೊಳ್ಳೋದು ಅಥವಾ ಅವರ ಸಿಂಪತಿಯನ್ನು ಗಿಟ್ಟಿಸುವ ಪ್ರಯತ್ನಗಳನ್ನು ಮಾಡುದು. ಈರ್ಷ್ಯ, ಅಸೂಯೆ, ಇನ್ನೊಬ್ಬರ ಹತ್ರ ಇದೆ ಅನ್ನುವ ವಿಷಯಕ್ಕೆ ಹೊಟ್ಟೆ ಉರ್ಕೊಳ್ಳೋದು. ಊಟ ಮಾಡಿ ತುಂಬಿರುತ್ತೆ ಆದ್ರೂ ಹೊಟ್ಟೆ ಉರಿತಾ ಇರುತ್ತೆ, ಏನು ಗೊತ್ತಾಗೋದಿಲ್ಲ. ಮೋಹ, ಅದಿಲ್ಲದಿದ್ರೆ ಬದುಕಲಿಕ್ಕೆ ಆಗಲ್ಲ ಅನ್ನೋ ಸ್ಥಿತಿ. ಅದು ನೀವೇನೇ ಹೇಳಿ
ನಂಗೆ ಅದೊಂದು ಇರಬೇಕು, ಏನೋ ಕಾಫಿನೋ ಅಥವಾ ತಿಂಡಿನೋ, ಅದು ಏನೋ ಒಂದು ಅವ್ರವ್ರ ಮೋಹ ಇರುತ್ತೆ. ಅದೊಂದಿದ್ರೆ ಬೇರೆ ಏನಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅದೊಂದು ಸಾಕು ಅಂತ ಅನ್ನುವ ಮೋಹ. ವಿವಿತ್ಸ, ಕೆಟ್ಟ ಕುತೂಹಲ, ಬೇಕಾದ್ದನ್ನು ತಿಳ್ಕೊಳ್ಳಿಕ್ಕೆ ಹೋಗುದೇ ಇಲ್ಲ. ಅವ್ರು ಯಾಕೆ ಹೋಗಿ ಬಂದರು, ಅದ್ಯಾಕೆ ಗಾಡಿಯಲ್ಲೇ ಬಂದರು, ಯಾಕೆ ಎಲೆಕ್ಟ್ರಿಕ್ ಗಾಡಿ ತಗೋಬೋದಿತ್ತಲ್ಲ, ಅದ್ಯಾಕೆ ಪೆಟ್ರೋಲ್ ಗಾಡಿ ತಗೊಂಡ್ರು ಅಂತ 100 ಪ್ರಶ್ನೆ. ಅವ್ರು ಏನೋ ಮಾಡ್ಕೋತಾರಪ್ಪ, ನಿಮ್ಗೆ ಯಾಕದು, ಅವ್ರ ಜೀವನ ಅವ್ರು ನೋಡ್ಕೋತಾರೆ. 100 ಪ್ರಶ್ನೆ ಸಾಕಾಗೋಗುತ್ತೆ. ಕೆಲವರದ್ದಂತೂ ಕೇಳಿದ್ರೆ ಒಬ್ಬ ಅದು ಇವ್ರ ಜೊತೆಗೆ ಇನ್ನು ಮುಂದೆ ಯಾವತ್ತೂ ಹತ್ರ ಬರಬಾರದು ಅಂತ ಅನಿಸ್ಬಿಡುತ್ತೆ. ಹುಚ್ಚು ಪ್ರಶ್ನೆಗಳು, ಅಸಂಗತವಾದ ಜಿಜ್ಞಾಸೆಗಳು. ಏನೋ ಒಮ್ಮೆ ಬೇಡ ಹೇಳಿದ್ರೆ ಬೇಡ, ಅದ್ಯಾಕೆ ಬೇಡ, ಏನೋ ಒಂದು ಹೇಳಿದ್ರೆ ಅದ್ಯಾಕೆ ಹಾಗೆ, ಏನೋ ಒಂದು ಅದ್ಯಾಕೆ ಹೀಗೆ, ಇನ್ನೊಂದೇನೋ ಉತ್ತರಗಳು, ಅದ್ಯಾಕೆ ಅಲ್ಲೇ ಬರಬೇಕು, ಇಲ್ಲಪ್ಪ ಅಲ್ಲಿ ಏನೋ ಸಮಸ್ಯೆ ಇದೆ, ಅದೇನು ಸಮಸ್ಯೆ ಇದೆ, ಇವನಿಗೆ ಗೊತ್ತಿದೆ ಅದೇನು ಸಮಸ್ಯೆ ಇದೆ ಅಂತ 100 ಅನಗತ್ಯವಾದ. ಇನ್ನು ಅತಿಯಾದ ಕೃಪೆ, ಪಾಪ 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 ಅಂತ ತಪ್ಪು ಮಾಡದ ಯಾವುದೋ ಒಂದು ವಿಷಯದಲ್ಲಿ ಕೃಪೆ ತೋರಬೇಕು. ಈ ಕೃಪೆ ಅನ್ನೋದು ಅತಿಯಾದಾಗ ಹಾನಿ. ಕೃಪೆ ಅನ್ನೋದು ಅಗತ್ಯ ಇದ್ದಲ್ಲಿ ಮಾಡಲೇಬೇಕು. ಆದರೆ ಎಲ್ಲದಕ್ಕೂ ಅಂದರೆ ತಪ್ಪು ಮಾಡಿದಾಗಲೂ ಮಕ್ಕಳನ್ನ ಅಯ್ಯೋ ಪಾಪ ಹೊಡಿಬೇಡಿ, ಹೊಡಿಬಾರ್ದು ಅನ್ನೋದು ಸತ್ಯ. ಆದರೆ ಬುದ್ಧಿ ಹೇಳಿ ಅದಕ್ಕೆ ಅರ್ಥ ಆಗಿಸ್ಬೇಕಲ್ಲ, ನೀವು ಮಾಡಿ ತಪ್ಪು ಅಂತ ಗೊತ್ತಾಗಲ್ಲ. ಅಷ್ಟಕ್ಕೆ ಏನು ಮಾಡಬೇಕು, ಅದನ್ನೂ ಬೇಡ ಅಂದರೆ ಅದು ಅತಿಯಾದ ಕೃಪೆ. ಆ ಅತಿಯಾದ ಕೃಪೆ ಮಗುವನ್ನ ನಾಶ ಮಾಡುತ್ತೆ, ಅದನ್ನ ಕೊನೆಗಾಣಿಸುತ್ತೆ. ನನ್ನಕ್ಕಿಂತ ಇನ್ನೊಂದು ರೀತಿ ಇನ್ನೊಬ್ಬರ ವಸ್ತುವನ್ನ ಕಸಿದಾದ್ರೂ ನಾನು ಮೇಲಕ್ಕೆ ಬರಬೇಕು ಅನ್ನುವಂತಹ ಒಂದು ರೀತಿಯ ಹೊಟ್ಟೆಯಲ್ಲಿ ಉರಿ, ಅದು ಈರ್ಷ್ಯ. ಆ ಉರಿ ಹೊರಗೆ ಬಂದ್ರೆ ಅಸೂಯ. ಅವ್ರ ಕಾಲೆಳೆಯುವುದು ಅಥವಾ ಇನ್ನೇನೋ ಮಾಡುದು, ಕೊನೆ ಕಾಲಲ್ಲೇ ಇರ್ತಾನೆ ಅವನು, ಮೇಲಕ್ಕೆ ಬರುವುದೇ ಇಲ್ಲ, ಕಾಲಿಗೆ ಬಿದ್ದು ಬಿದ್ದು ಬಿದ್ದು. ಜುಗುಪ್ಸತ, ತನ್ನನ್ನ ಅತಿಯಾಗಿ ರಕ್ಷಿಸಿಕೊಳ್ಳುವ ಹಪಾಹಪಿ. ಏನೂ ಆಗಿರಲ್ಲ, ಅದು ಎಲ್ಲದಕ್ಕೂ ಅಂದ್ರೆ ತುಂಬಾ ರಕ್ಷಣಾತ್ಮಕವಾದ ಬುದ್ಧಿ. ಅಗತ್ಯ ಇರುವುದಿಲ್ಲ. ಎಲ್ಲರೂ ಗಾಡಿ ಇಟ್ಟಿದ್ದಾರೆ, ಇವನು ಅದಕ್ಕೆ ಗಾಡಿ ಇಟ್ಟ ಮೇಲೆ ಅದಕ್ಕೊಂದು ಸರಪಳಿ ಹಾಕಿ ಅದನ್ನು ಇನ್ನೊಂದೇನೋ ಗೋಡೆ ಕಟ್ಟಿ ಅದಕ್ಕೆ ಕೀ ಇವನೇ ಎಲ್ಲೋ ಇಟ್ಕೊಂಡು ಮರೆತು ಆಮೇಲೆ ಅರ್ಧ ಗಂಟೆ ಹುಡುಕ್ತಾ ಇರ್ತಾನೆ. ಅತಿಯಾದ ರಕ್ಷಣೆಯ ಬುದ್ಧಿ. ದ್ವಾದಶೈತೆ ಮಹಾದೋಷ. ಈ 12 ಇದೆಯಲ್ಲ, ಇದು ಅತ್ಯಂತ ದೊಡ್ಡ ದೋಷ. ಮನುಷ್ಯ ಪ್ರಾಣನಾಶನಾಹ. ಮನುಷ್ಯನ ಜೀವವೇ ತಿನ್ನತ್ತೆ ಇವುಗಳು. ಅದು ಅವನ ತಿನ್ನುತ್ತೋ ಪಕ್ಕದವನ ತಿನ್ನುತ್ತೋ ಗೊತ್ತಿಲ್ಲ, ಒಟ್ಟಂತೂ ಪ್ರಾಣ ತಿನ್ನುತ್ತೆ ಎಲ್ಲರದ್ದು. ಏಕೈಕ ಮೇತೆ, ಒಂದೊಂದು ಅಲ್ಲ 12 ಒಟ್ಟಿಗಿರ್ಬೇಕಾಗಿಲ್ಲ, ಒಂದೊಂದಿದ್ರೇ ಪ್ರಾಣ ತಿನ್ನುತ್ತೆ. ಇನ್ನು 12 ಒಟ್ಟಿಗೆ ಸೇರಿಬಿಟ್ರೆ ಕತೆ ಏನು, ಅಸಾಧ್ಯ. ಅದನ್ನಾಗೆ ಮನುಷ್ಯಾನ್ ಪರ್ಯುಪಾಸತೆ. ಈ ರೀತಿ ಮನುಷ್ಯನನ್ನ ಇವುಗಳು ಆವರಿಸಿಕೊಂಡಿರುತ್ತೆ. ಯೈರಾವಿಷ್ಟೋ ನರಃ ಪಾಪ ಮೂಢ ಸಂಜ್ಞೋ ವ್ಯವಸ್ಥಿತಿ. ಇದರಿಂದ ಆವೃತನಾದಂತಹ ಮನುಷ್ಯ ಪ್ರಜ್ಞೆಯನ್ನು ಕಳೆದುಕೊಂಡವನಂತೆ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡುತ್ತಾ ಪಾಪಗಳ ಪಟ್ಟಿಯಲ್ಲಿ ಪಾಪರ್ ಪಟ್ಟಿ ಆಗ್ತಾನೆ. ಸ್ಪೃಹಯಾಲುರುಗ್ರಹ ಪುರುಷೋ ವಾವದಾನ್ಯ ಕ್ರೋಧಂ ಭ್ರಮನ್ ಮನಸಾ ವೈ ವಿಕತ್ಥಿ ನೃಶಂಸ ಧರ್ಮ ಷಡಿಮೇ ಜನಾ ವೈ ಪ್ರಾಪ್ಯಾಪ್ಯರ್ಥಂ ನೋತ ಸಭಾಜಯಂತೆ. ಮನುಷ್ಯನಿಗೆ ಎಲ್ಲ ರೀತಿಯ ಸೌಖ್ಯಗಳು ಸಿಕ್ಕಿದ ಮೇಲೂ ಒಂದಿಷ್ಟು ಲೋಪದೋಷಗಳು, ಅನರ್ಥಗಳನ್ನು ಅವನು ಹೊಂದುತ್ತಾ ಇರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಸ್ಪೃಹಯಾಲು, ಸ್ಪೃಹ ಅಂದ್ರೆ ಆಸೆ, ಸ್ಪೃಹಯಾಲು ಅಂದ್ರೆ ಬರೀ ಆಸೆ ಪಡ್ತಾ ಇರ್ತಾನೆ ಎಲ್ಲದಕ್ಕೂ. ಈಗ ನಮ್ಗೆ ಸರಿ ಯಾವುದೋ ಒಂದು ಬೇಕು ಅಂತ ಒಮ್ಮೆ ಆಸೆ ಆಯ್ತು, ಸರಿ ಆ ಆಸೆ ಆಗಿ ತಂದು ಇಟ್ಕೊಂಡ್ಮೇಲೆ ಅವ್ರದ್ದೇನೋ ಒಂದು ತರ ಸೀಟ್ ದೊಡ್ಡದು ಬಂತು, ಅಗಲ ಬಂತು, ಉದ್ದ ಬಂತು, ಏನೋ ಒಂದು ಅದು ತಗೊಳ್ಬೇಕಿತ್ತು, ತಗೊಂಡ್ಬಿಟ್ಟೆ. ಸರಿ ಕೆಲವರು ನೋಡ್ಬೇಕು, ನಾವು ಒಂದು ವರ್ಷಕ್ಕೆ ಒಂದು ಫೋನ್ ಚೇಂಜ್ ಮಾಡ್ತಿರ್ತಾರೆ. ಕೆಲವು ದಿವಸಗಳಲ್ಲಿ ಗಾಡಿ ಚೇಂಜ್, 3 ವರ್ಷ 2 ವರ್ಷ ಮತ್ತೆ ಗಾಡಿ ಚೇಂಜ್, ಮತ್ತೆ ಗಾಡಿ ಚೇಂಜ್. ಹಾಳಾಗಿ ಏನೋ ಬದಲಾಯಿಸಲೇಬೇಕಾದ ಅನಿವಾರ್ಯತೆ ಯಾವತ್ತೋ ಒಮ್ಮೆ ಬಂದ್ರೆ ತಪ್ಪಲ್ಲ. ಅದೇನು ಅಂದ್ರೆ ಒಂದು ಕಡೆ ನಿಲ್ಲುವುದೇ ಇಲ್ಲ. ಒಂದು ಕೆಲಸಕ್ಕೆ ಹೋಗ್ತಿರ್ತಾರೆ, ಆ ಕೆಲಸದಲ್ಲಿ 2 ವರ್ಷನೋ 1 ವರ್ಷನೋ ದುಡಿತಾರೆ, ಅಲ್ಲೇನೋ ಕಿರಿಕಿರಿ ಆಗುತ್ತೆ, ಸರಿ ಹಾರಿದ್ರು. ಅದು ಮೈಂಡು ಸುಸ್ಥಿತಿಯಲ್ಲಿ ಇಲ್ಲ ಅಂತ ಅರ್ಥ. ಮತ್ತೆ ಇದು ಬೇಡ, ಅದು ಇನ್ನೊಂದು, ಅದು ಬೇಡ ಮತ್ತೊಂದು, ಇನ್ನೊಂದು ಬೇಡ, ಅದ್ರ ಮೇಲೆ ಎಲ್ಲಿ ಹೋದ್ರು ಅವ್ರು ಒಂದ್ ಕಡೆ ಸೆಟ್ಲ್ ಆಗುದೇ ಇಲ್ಲ. ಶಟ್ಲ್ ಗಾಡಿ ಅದು ಹೋಗ್ತಾ ಇರ್ಬೇಕು ಎಲ್ಲಿಯಾದ್ರೂ ಒಂದು. ಹಾಗೆ ಏನ್ ಕಂಡ್ರು ಇದು ಬೇಕು, ಅದು ಬೇಕು, ಮತ್ತೂ ಬೇಕು. ಇದು ಚೆನ್ನಾಗಿಲ್ಲ. ಅದು ಯಾವುದೋ ಒಂದು ತುಳುವಿನಲ್ಲಿ ಒಂದು ಹಳೇದ್ರಲ್ಲಿ ಒಂದು ಯಾವುದೋ ಸಿನಿಮಾದಲ್ಲಿ ಜೋಕಿತ್ತು. ಅವ್ನು ಯಾವುದೋ ಒಂದು ತೆಂಗಿನ ಎಳ್ನೀರು ಕೊಚ್ಚಿ ಹಾಕ್ತಾ ಇರ್ತಾನೆ. ನೀವಿಲ್ಲಿ ಅಂತ ಕೇಳ್ತಾನೆ. ಹಿಂದೆ ಯಾವುದೋ ಬೇರೆ ಕೆಲಸದಲ್ಲಿ ಇದಾನೆ ಮೂಲು
ಅವು ಏರೆ ಬೋಡು ಮಾರ್ರೆ ಮುಂದೆ ಕೆತ್ತುನು ಕೊರ್ಪುನು ಅಂತ ಇರ್ತಾನೆ. ಇದು ಕೆತ್ತದು ಕೊಟ್ಟೆ ಮಾಡಿ ಕೊಟ್ರೆ ಎಳ್ಳ ನೀರು ಮುಗಿದೋಯ್ತು. ಕಿರಿಕಿರಿ ಅಂತ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೋದ್ರೆ ಮತ್ತೊಂದು ಕೆಲಸದಲ್ಲಿ ಕಾಣಿಸ್ತೇನೆ. ಅದೇನು ಇಲ್ಲಿದ್ದೀನಿ, ಅಯ್ಯೋ ಅದು ರಗಳೆ ಮಾರೆ, ಅದು ಎಂತ ಕೆಟ್ಟ ಕೆಲಸ ಅದು. ಇದು ನೋಡಿ ಈಗ ಆರಾಮ್. ಇನ್ನೊಂದೇನೋ ಅವನಿಗೆ ಇದರಲ್ಲಿ ಒಂದಿಷ್ಟು ಖುಷಿ ಕಾಣ್ತಾ ಇರ್ತ, ಅದನ್ನ ಹೇಳ್ತಾನೆ. ಹೀಗೊಂದು 6-8 ಕಡೆ ಒಂದು ತಿಂಗಳಿಗೊಮ್ಮೆ ಚೇಂಜ್ ಕಾಣಿಸ್ತಿರ್ತಾನೆ. ಈ ಮನುಷ್ಯನ ಮನಸ್ಸು ಹೀಗೇನೆ, ಒಂದು ಕಡೆ ನಿಲ್ಲುದು ಅಂತಿಲ್ಲ. ಹಾಗೆ 100 ಕಡೆ ತಿರುಗ್ತಾ ಇರ್ತಾನೆ ಅನ್ನುವ ರೀತಿಯಲ್ಲಿ ಸ್ಪೃಹಯಾಲು. ಎರಡನೇದು ಉಗ್ರ, ಕ್ರೂರ, ಕಠಿಣವಾದ ಮಾತು, ಕಠಿಣವಾದ ಮೊನಚಾದ ಮನಸ್ಥಿತಿ, ಇನ್ನೊಬ್ಬನಿಗೆ ಹಿಂಸೆ ಕೊಡುವುದು ಅಂತ ಅನ್ನೋದ್ರಲ್ಲೇ ಖುಷಿ ಪಡುವಂಥದ್ದು. ಒಟ್ಟು ಉಗ್ರ ಸ್ವಭಾವ. ಅವನ ಪಕ್ಕದಲ್ಲಿದ್ದವರಿಗೆ ಯಾರಿಗೂ ಒಂದು ಖುಷಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿದ್ದಾರ, ನಮ್ಮ ಎಲ್ಲ ಖುಷಿಗಳನ್ನು ಬಿಟ್ಟು ಗುಮ್ ಅಂತ ಇರಬೇಕು. ಅವರಿದ್ರೆ ಆ ಪರಿಸರವೇ ಎಲ್ಲರ ಮುಖದಲ್ಲೂ ಗಂಟಾಗಬೇಕು. ಆ ತರದ ಸ್ವಭಾವದವನು. ಪರುಷಃ, ಕಠಿಣವಾದ ಮಾತು. ಏನು ಇನ್ನೊಬ್ಬರ ಕಷ್ಟ ಅಥವಾ ಇನ್ನೊಬ್ಬರ ದುರವಸ್ಥೆ ಇದ್ಯಾವುದನ್ನು ಗಮನಿಸದೆ ತನ್ನ ನೇರಕ್ಕದು ಸರಿ ಹೋಗ್ಲಿಲ್ಲ ಅಂದ್ರೆ ಅದನ್ನ ಉಗ್ರವಾಗಿ ಮಾತಾಡಿ ನೋಯಿಸಿ ಮಾತನಾಡುವಂಥದ್ದು ಪರುಷ ಅಂದ್ರೆ ಕಠಿಣವಾದ ಮಾತುಗಳಿಂದ ಗಟ್ಟಿಯಾಗಿ ನೋಯಿಸುವವನು. ಇನ್ನೊಬ್ಬ ವದಾನ್ಯ, ಮಾತು 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 ಮುಗಿಯುವುದೇ ಇಲ್ಲ. ಅದೇನು ಮಾತಾಡ್ತಾರೆ ಅಂತ ಗೊತ್ತಾಗುದಿಲ್ಲ. ಕೆಲವೊಂದ್ಸಲ ತಲೆ ಚಚ್ಕೋಬೇಕು. ಅತಿಯಾದ ಮಾತು, ವದಾನ್ಯ, ಬರೀ ಮಾತಾಡ್ತಾ ಮಾತಿಗೆ ಬೇಜಾರಾಗ್ಬೇಕು. ಅಯ್ಯೋ ನಾನು ಇವನ್ ಬಾಯಿಗೆ ಯಾಕೆ ಸಿಕ್ಕಾಕೊಂಡೆ ಅಂತ. ಆ ತರ ಬರೀ ಮಾತಾಡುವವನು. ಇನ್ನು ಕೋಪ, ಅತಿಯಾದ ಕೋಪ. ಅದು ಹೇಗೆ ಅಂದ್ರೆ, ಕೋಪ ಬರೀ ಇದ್ರೆ ಬರುತ್ತೆ ಹೋಗುತ್ತೆ, ಅದು ಇದ್ದಿದ್ದೆ. ಯಾವುದೋ ಒಂದು ದಿವಸದ ಕೋಪವನ್ನು ಹಿಡ್ಕೊಂಡೇ ಇರ್ತಾನೆ ಮನಸ್ಸಲ್ಲಿ. ಬಿಭ್ರತ್ ಕೋಪ ಅಂತ, ಅದು ಬಹಳ ಡೇಂಜರ್. ಬರುತ್ತೆ ಹೋಗುತ್ತೆ ಅನ್ನೋದು ಬಂದಾಗ ಅವರಂದ್ರೆ ಸ್ವಲ್ಪ ದೂರ ಇದ್ದು ಬಿಟ್ರೆ ಆಮೇಲೆ ಮಾತಾಡಿದ್ರೆ ಸರಿ ಆಗ್ತಾರೆ. ಇದು ಹಾಗಲ್ಲ. ಅವತ್ತೊಂದು ದಿವಸದ ಕೋಪ ಇಟ್ಕೊಂಡು ಇವತ್ತು ಸಿಕ್ಕಿದಾಗ ಅಂದು ಬಾರಿಸು. ಅದೇ ಯಾಕೆಂದ್ರೆ ಅವತ್ತು ನೀನು ನನಗೆ ಬಂದಾಗಲ್ಲ ಹೊಡೆದಿ, ಅದಕ್ಕೆ ಈಗ ಹೊಡೆದೆ ಅಂತ. ಅದು ಯಾವತ್ತೂ ಬಹಳ ಕಷ್ಟ, ಅವನ ಸಾಧನೆಯನ್ನು ಹಾಳು ಮಾಡುತ್ತೆ. ಕ್ರೋಧಂ ಬಿಭ್ರದ್ ಮನಸಾ ವೈ ವಿಕತ್ತಿ ಅಂದ್ರೆ ಕೊಚ್ಚಿಕೊಳ್ಳುವವನು. ಮನಸ್ಸಿನಲ್ಲಿ ಸ್ಥಿರವಾಗಿ ಕೋಪ ಇಟ್ಟುಕೊಳ್ಳುವುದೊಂದು ಹೇಗೆ ಅಪಾಯವು, ಹಾಗೆ ಇನ್ನೊಂದು ಹೊಗಳಿಕೊಳ್ಳುವುದು. ಕಥನ ಅಂದ್ರೆ ಹೊಗಳುವುದು, ವಿಕಥನ ಅಂದ್ರೆ ವಿವಿಧ ರೀತಿಯ ಮಾಡದೇ ಇದ್ದದನ್ನೆಲ್ಲ ನಾನೇ ಮಾಡಿದ್ದು ಅಂತ ಊರಿಡೀ ತಿರ್ಕೊಂಡಿರ್ತಾನೆ. ಅವನು ಹೇಳಿ ಅವನು ಹತ್ರ ಅರ್ಧ ನಿಮಿಷ ನಿಂತ್ರೆ ಬಹುಶಃ ಇವನಿಗೆ ಒಂದು 2,500 ವರ್ಷ ಆಯುಷ್ಯದಿಂದ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ಅನ್ಕೋಬೇಕು. ಅಷ್ಟು ಹೇಳ್ತಿರ್ತಾನೆ. ನಾನು ಆ ಕಾಲೇಜಲ್ಲಿ 22 ವರ್ಷ ಕೆಲಸ ಮಾಡಿದ್ದೇನೆ, ಈ ಇದರಲ್ಲಿ 32, ಇವನಿಗೆ 45 ವರ್ಷ ಆಗಿರುತ್ತೆ. ಕೆಲವರು ಹಾಗಿರ್ತಾರೆ, ಏನು ಅವರು ಯೋಚನೆನೂ ಮಾಡಲ್ಲ. ಎದುರುಗಡೆ ಲೆಕ್ಕ ಬರುತ್ತೆ, ಒಂಚೂರು ವಯಸ್ಸು ಲೆಕ್ಕ ಹಾಕಿದ್ರೆ ನನ್ನ ವಯಸ್ಸು ಅಷ್ಟಿಲ್ಲ ಅಂತ ಗೊತ್ತಾಗಬೇಕಲ್ಲ. ಎಲ್ಲ ಹೇಳ್ತಾನೆ ಇರ್ತಾರೆ. ಅಂತ ವಿಕತ್ತಿ, ವಿರುದ್ಧವಾದದ್ದನ್ನೇ ಕಥನ ಮಾಡುವುದು, ಅಸಂಬದ್ಧವಾದದ್ದನ್ನೇ ತಾನು ಮಾಡಿದ್ದೇನೆ ಅಂತ ತನ್ನ ಹೊಗಳಿಕೆಯ ದೃಷ್ಟಿಯಿಂದ ಹೇಳಿಕೊಳ್ಳುವವನು. ಹೀಗೆ ನೃಶಂಸ ಧರ್ಮ, ಇದಿಷ್ಟು ಕ್ರೂರವಾದ ಧರ್ಮಗಳೇನಿದೆ. ನೃಶಂಸ ಧರ್ಮ ಅಂದ್ರೆ ಆಚರಣೆಯಲ್ಲಿ ತುಂಬಾ ಕಠಿಣವಾದ, ಅಸಂಗತವಾದ. ಕಠಿಣ ಆದ್ರೆ ತಪ್ಪಲ್ಲ, ನನಗೆ ನಾನು ಕಠಿಣ ಇದ್ದೇನೆ ಅಂದ್ರೆ ತಪ್ಪಲ್ಲ. ನಾನು ಇನ್ನೊಬ್ನಿಗೆ ಕಠಿಣ ಆಗ್ತಾನೆ ಅನ್ನೋದು ಅಪಾಯ. ನನಗೆ ನಾನು ಕಷ್ಟಪಟ್ಟು ಇನ್ನೂ ಸರಿ ಮಾಡಬೇಕು ಅನ್ನೋದಕ್ಕೆ ನಾನು ನಿಗ್ರಹ ಮಾಡ್ಕೊಳ್ಳೋದಕ್ಕೆ ಕೆಲವು ಶಿಕ್ಷೆ ಕೊಟ್ಕೊಳ್ತೇನೆ ಅಂದ್ರೆ ಅದು ಹೌದು, ಅದು ನಮ್ಗೆ ಬೇಕು ಅಂತ ನಾವು ಮಾಡ್ಕೊಳ್ಳೋದು. ಆದ್ರೆ ಇನ್ನೊಬ್ರಿಗೆ ಕಠಿಣವಾಗುವುದು ಅಂತ ಅನ್ನೋದು, ನಮ್ಮಲ್ಲಿ ಸ್ವಲ್ಪ ಎಲ್ಲ ಉಲ್ಟ. ನಮ್ಗೆಲ್ಲ ಸುಧಾರಿಸಿ ಕ್ಷಮೆ ಕೊಟ್ಕೊಳ್ತೇವೆ. ಬೇರೆದಕ್ಕಾಗುವಾಗ ಮಾತ್ರ ಅವರಿಗೆ ಹಾಗೆ ಹೀಗೆ ನ್ಯಾಯ ಅನ್ಯಾಯ ಅಂತೆಲ್ಲ ಶುರುವಾಗುತ್ತೆ. ಅದರ ಹಿಂದಿನ ಬಯೋಡೇಟಾಗಳೆಲ್ಲ ತೆಗೆದು ಮಾತಾಡ್ಲಿಕ್ಕೆ ಶುರುವಾಗುತ್ತೆ. ಷಡಿಮೇ ಜನಾಹ ಪ್ರಾಪ್ಯ ಅಪ್ಯರ್ಥಂ ನೋತ ಸಭಾಜಯಂತೆ. ಇಂಥವರು ಸಮಾಜದಲ್ಲಿ ಗೌರವಕ್ಕೆ ಯಾವತ್ತೂ ಕೂಡ ಪಾತ್ರರಾಗುವುದೇ ಇಲ್ಲ. ಕೆಟ್ಟ ಸ್ವಭಾವದವರು. ಇವರಿಗೆ ಅಕಸ್ಮಾತ್ ಏನಾದ್ರೂ ಒಂದು ಅದೃಷ್ಟ ಒಲಿಯಿತು ಅಂತಂದ್ರು ಅವರು ಬೇರೆಯವರನ್ನ ಯಾವತ್ತೂ ಕೂಡ ಲಕ್ಷ್ಯವೇ ಮಾಡಲ್ಲ. ಅಲ್ಲಿ ತನಕ ಎಲ್ಲರೂ ಬೇಕು. ಕಷ್ಟ ಇದ್ದಾಗ ಭಾರಿ ಮಾತಾಡುದು, ತಾನು ಹೆಲ್ಪ್ ಮಾಡುವುದು ಎಲ್ಲ ಮಾಡ್ತಿರ್ತಾನೆ. ಯಾವಾಗ ಅವನಿಗೊಂದು ಒಳ್ಳೆ ಸ್ಥಿತಿವಂತಿಕೆ ಬಂತು ಅಂತ ತಕ್ಷಣ ಎಲ್ಲ ಕಾಲಕಸ. ಆಮೇಲೆ ಯಾರನ್ನು ನೋಡ್ಲಿಕ್ಕಿಲ್ಲ, ಯಾರನ್ನು ಮಾತಾಡಿಸ್ಲಿಕ್ಕಿಲ್ಲ. ಆಮೇಲೆ ಎಲ್ಲ ಎದೆ ಉಬ್ಬಿಸಿಕೊಂಡೆ ದೊಡ್ಡ ಗಾಡಿಯಲ್ಲಿ ಮುಖಕ್ಕೆ ಎಲ್ಲ ಕವಚ ಹಾಕೊಂಡೇ ಓಡೋದು. ನೋಡಿದ್ರೆ ಮತ್ತೆ ಮಾತಾಡಿಸಿ ನಾನು ಚಿಕ್ಕವನಾಗ್ಬಿಡ್ತೇನೆ ಅಂತ. ಇದು ಒಂದು ಕೆಟ್ಟ ಅಭ್ಯಾಸ. ಸಂಭೋಗ ಸಂವಿದ್ ವಿಷಮಃ. ಸಂಭೋಗ ಬಂದಾಗ ಅಥವಾ ಅದು ಒಳ್ಳೆಯ ಭೋಗಗಳು ಸಿಕ್ಕಿದಾಗ, ತುಂಬ ಎತ್ತರದ ಲೈಫ್ ಸ್ಟೈಲು ಲೀಡ್ ಮಾಡುವ ಅವಕಾಶ ಸಿಕ್ಕಿದಾಗ, ಒಳ್ಳೆಯ ಜ್ಞಾನಿಗಳ ಸಹವಾಸ ಆಗಿ ಒಂದಿಷ್ಟು, ಇವನಲ್ಲಿ ಏನೂ ಇಲ್ಲ, ಹೂವಿನ ಜೊತೆಗೆ 100 ತರ ಹೋಗಿ ಸೇರ್ಕೊಂಡಿದ್ದು. ಆದ್ರೆ ಏನೋ ಒಂದು ಮರ್ಯಾದೆ, ಆ ಟೀಮಲ್ಲಿ ಇದ್ಬಿಟ್ಟ, ಗೆದ್ದ ಟೀಮಲ್ಲಿ ಇದ್ಬಿಟ್ಟ, ಇವನು ಆಡ್ಲೇ ಇಲ್ಲ.
ಆದ್ರೆ ಟೀಮಲ್ಲಿ ಅವನ ಹೆಸರು ಬರ್ತಾ ಇರ್ತದೆ, ವಿಶ್ವಕಪ್ ಗೆದ್ದ ಟೀಮ್, ನಾವು ನೀರು ಕೊಡ್ತಾ ಇದ್ದೀವಿ. ಆದ್ರೆ ಹೇಳ್ಕೊಳ್ಳಿಕ್ಕೆ ಅಲ್ಲ, ಆದ್ರೆ ಅವನ ಹೆಸರು ಅಲ್ಲಿ ಉಲ್ಲೇಖ ಆಗುತ್ತೆ ಅನ್ನೋದು ಅವನನ್ನು ಒಂದು ಮರ್ಯಾದೆಯಿಂದ ಕಾಣ್ತಾರೆ. ಆಗ ಅವನ ಸ್ಟೇಟಸ್ ಚೇಂಜ್ ಆಗ್ಬಿಡುತ್ತೆ. ಅಲ್ಲಿ ತನಕ ಎಲ್ಲ ಸಹಜವಾಗಿ ನೀರು ತರ್ಕೊಡ್ಲಿಕ್ಕೆಲ್ಲ ನಾನು ವಿಶ್ವಕಪ್ ಅಲ್ಲಿ ನೀರು ಕೊಡ್ತಾ ಇದ್ದಾನೆ ಗೊತ್ತಾ, ಈಗ ನೀರು ನನ್ ತಂದು ಕೊಡ್ಬೇಕು ಅಂತ ಹೇಳುವ ಹಾಗೆ ವಿಷಮ. ಆಗ ಮೊದಲಿದ್ದ ಹೇಗಿದ್ನೋ ಅದಕ್ಕಿಂತ ವಿಷಮ, ಉಲ್ಟಾ ಬದುಕನ್ನ ನಡೆಸುವವನಾಗ್ಬಿಡುತ್ತಾನೆ. ವಿಶೇಷ ಭೋಗಮಗ್ನನಾಗಿ ದುರ್ಮಾರ್ಗದಲ್ಲಿ ನಡೆಯುತ್ತಾನೆ, ಅತಿಯಾದ ಗರ್ವವನ್ನ ತಾಳ್ತಾನೆ, ತಾನು ದಾನ ಮಾಡಿ ಅದಕ್ಕಾಗಿ ನೀವೆಲ್ಲ ಹೊಗಳ್ಬೇಕು ಅಂತ ನಿರೀಕ್ಷೆ ಮಾಡ್ತಾನೆ. ಕೊಡುದು ಕೊಟ್ಟು ಬಿಡ್ತಾನೆ, ದೊಡ್ಡ ದಾನಿ ಅಂತ ಎಲ್ಲರೂ ನೋಡುವಾಗ ಕೊಡುದು. ಒಬ್ಬರೇ ಇದ್ದಾಗ ಎಲ್ಲ ಕರ್ಕೊಂಬನ್ನಿ ನಿಮ್ಮ ಟೀಮ್ ಅವರನ್ನು ಅಂತ ಕೇಳಿರೋದು ಇವನೊಬ್ಬ, ನಿಮ್ಮ ಇದಕ್ಕೆ ಅದೇನು ಕೊಡ್ತೇನೆ ಕೊಡಬೇಕು ಅಂತ ಕೇಳಿದ್ರಲ್ಲ, ಕೊಡ್ತೇನೆ, ಸಂಜೆ ಎಲ್ಲ ನಿಮ್ಮ ಅದು ನಿಮ್ಮ ಸಹಕಾರ ಸಂಘದವರೆಲ್ಲ ಬನ್ನಿ, ಆವಾಗ ಒಂದು ಎಲ್ರಿಗೂ ಗೊತ್ತಿರಬೇಕು ಅದು ನಾನೇನು ಮಾಡ್ತಿದ್ದೇನೆ ಅಂತ. ನಿಮಗೂ ಒಂದು ಒಬ್ಬರಿಗೆ ಪಾಪ ಕೇಸ್ ಆಗ್ಬಾರ್ದಲ್ಲ, ನಾಳೆ ಒಬ್ಬರೇ ತಗೊಂಡೇನೋ ಮಾಡಿಬಿಟ್ರು ಅಂತ ಹೇಳುದು ಹಾಗೆ. ಅದರದ ಉದ್ದೇಶ ಏನು ಅಂದ್ರೆ ನಾನು ಕೊಟ್ಟಿದ್ದೇನೆ ಅಂತ ಅಷ್ಟು ಜನ ಗೊತ್ತಾಗ್ಲಿ ಅಂತ ಕರೆದು ಕೊಡುದು. ಕೊಟ್ಟ ಮೇಲೆ ಹೇಳುದು ಆ ಸ್ಟೇಜಲ್ಲಿ. ಮತ್ತೆ ನನ್ನದೊಂದು ಹೆಸರು ಹೇಳಬೇಕು, ಅದು ಹೇಳದೆ ಮರಿಬೇಡಿ, ಬೋರ್ಡಲ್ಲಿ ಹಾಕ್ಸ್ಬಿಡಿ, ಒಂದು ಶುಭ ಕೋರುವವರು ಅಂತ ನನ್ನ ಹೆಸರು ಹಾಕಿ ಅಂತ ಹಾಕಿಬಿಡಿ, ಪ್ರಾಯೋಜಕರು ಅಂತ ಒಂದು ಸಣ್ಣದಾಗಿ ಹಾಕಿ, ತುಂಬ ಏನು ತೊಂದರೆ ಇಲ್ಲ. ಅದು ಒಂದು 5.5 ಇಂಚ್ ಅಕ್ಷರ ದೊಡ್ಡದಿದ್ರೆ ಸಾಕು. ಪಿರಿ ಇರುದೇ ಅರ್ಧ ಮೀಟ್ರು, ಇವತ್ತು 5.5 ಇಂಚ್ ಇವನ ಹೆಸರು ಇರ್ಬೇಕು. ಅದನ್ನು ದೇವ್ರ ಫೋಟೋಕ್ಕಿಂತ ದೊಡ್ಡದು ಇವನ್ ಫೋಟೋ ಇರಬೇಕು. ಸೈಡಲ್ಲಿ ಪಾಪ ಇರ್ತಾನೆ ಗಣಪತಿ, ಇಡ್ತಾ ಇರ್ತೀನಿ, ಯಾರು ನನ್ನ ನೀನು 6 ಹಾಕಿತ್ತು. ದತ್ವಾ ವಿಕಥಿ ಕೃಪಣ. ಕೃಪಣ ಅಂದ್ರೆ ಆಗದ್ದೆ, ಮತ್ತೆ ಕೃಪಣ ಅಂದ್ರೆ ಅಯ್ಯೋ ಅಂತ ಇರೋನು, ಯಾವಾಗ್ಲೂ ಹ್ಯಾಪ್ ಮೊರೆ ಹಾಕೊಂಡಿರೋ, ಬೇಜಾರಲ್ಲೇ ಇರೋದು. ಏನ್ ಖುಷಿ ಕೊಟ್ರು, ಒಳ್ಳೆ ಕಾಫಿ ಕುಡಿತಾ ಇದ್ರು, ಆಗ ಇತ್ತ ಕಾಫಿ, ಈಗ ಕುಡಿದೇನು ಖುಷಿ ಆಗ ಕಲ್ಗಚ್ಚು ಕುಡಿತಾ ಇದ್ವಿ ನಾವು, ಈಗ ಅದನ್ನು ಕಲ್ಗಚ್ಚು ತರ ಕುಡಿತಾ ಇದ್ದಾನೆ, ಅಷ್ಟೇ ವ್ಯತ್ಯಾಸ, ಏನು ವ್ಯತ್ಯಾಸ ಇಲ್ಲ. ಕೃಪಣ ದುರ್ಬಲ, ತನ್ನ ಬಲದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ತಾನೇ ಹಾಳು ಮಾಡಿಕೊಂಡಿದ್ದು, ತನ್ನ ಸಾಮರ್ಥ್ಯ ಇದ್ದದ್ದನ್ನೆಲ್ಲ ಕಳ್ಕೊಂಡು ದೌರ್ಬಲ್ಯವನ್ನ ಅನುಭವಿಸುವಂಥದ್ದು. ಬಹು ಪ್ರಶಂಸಿ, ಸುಮ್ಮನೆ ಹೊಗಳುದು, ಕಂಡಾಗೆಲ್ಲ ಎಲ್ಲಿ ಚಿನ್ನ ಚೂಜಿಯಲ್ಲಿ ಚುಚ್ಚಿದ್ರು ಅಷ್ಟು ನೋವಾಗಿಲ್ಲ, ಇವನು ಅತಿ ಬಹು ಪ್ರಶಂಸಿ, ಅತ್ಯಂತ ಹೆಚ್ಚು ಇನ್ನೊಬ್ಬರನ್ನ ಪ್ರಶಂಸೆ ಮಾಡುವವನು. ಯಾವಾಗಲೂ 2 ರೀತಿ ಆಗುತ್ತೆ. ಬಹು ಪ್ರಶಂಸಿ ಅಂತಂದ್ರೆ ಒಂದು ಆತ್ಮ ಪ್ರಶಂಸೆನೂ ಆಗುತ್ತೆ, ಇನ್ನು 2 ಆಗುತ್ತೆ. ಅದು ಇನ್ನೊಬ್ಬರನ್ನು ಸುಮ್ಮನೆ ಹೊಗಳ್ತಾನೆ ಇರುದು, ಅವ್ನು ಬಂದ್ರೆ ಹೆದರಿಕೆ ಆಗ್ಬೇಕು, ಎಲ್ಲಿ ಅಟ್ಟಕ್ಕಾಕಿ ಕೆಳಗೆ ಬೀಳಿಸ್ತಾನೋ ಅಂತ, ಅಂದ್ರೆ ಬಹು ಪ್ರಶಂಸ. ಆಮೇಲೆ ವನಿತಾದ್ವಿಟ್, ಹೆಣ್ಮಕ್ಳನ್ನು ಕಂಡ್ರೆ ಕೋಪ ಮಾಡ್ಕೊಳ್ಳೋನು, ಅವನಿಗೆ ತಾನೇ ಒಂದು ಹೆಣ್ಣಿನಿಂದ ಬಂದಿದ್ದೇನೆ ಅನ್ನೋ ಪ್ರಜ್ಞೆಯೂ ಇಲ್ಲದೆ ಹೆಂಗಸನ್ನ ದ್ವೇಷ ಮಾಡುವಂತಹ ಸ್ವಭಾವದನು ಸದೈವ. ಅದೇನೋ ಗೊತ್ತಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಹುಚ್ಚು ತರ ಯಾವಾಗ ನೋಡಿದ್ರು ಅವರನ್ನು ಕಂಡ್ರೆ ಅವರಲ್ಲಿ ತನ್ನ ಆಳ್ವಿಕೆಯನ್ನು ತೋರಿಸುವಂತಹ ಸ್ವಭಾವದವನು. ಇದಿಷ್ಟು ಜನ 7 ಜನ ಯಾರು, ಸಪ್ತೈವ ಉಕ್ತಾಹ ಪಾಪಶೀಲ, ಇವರೆಲ್ಲ ನರಕದಲ್ಲಿ ರಿಸರ್ವೇಶನ್ ಮಾಡಿಕೊಂಡವರು. ನಾವಲ್ಲಿ ಗ್ಯಾರಂಟಿ ಹೋಗ್ತೇವೆ, ನಾವಲ್ಲಿ ಹೋಗಬೇಕು, ನಮ್ಗೆ ಅಲ್ಲಿ ವಿಶೇಷವಾದ ಸ್ಥಾನಮಾನ ಸಿಗುತ್ತೆ ಅಂತ ನರಕ ಭಾಜಿನಃ. ಅಲ್ಲಿ ಹೋಗಿ ಪಾಪಶೀಲಾಹ ನೃಶಂಸಾಹ, ಧರ್ಮಶ್ಚ ಸತ್ಯಂಚ ತಪೋದಮಶ್ಚ ಅಮಾತ್ಸರ್ಯಂ ಹ್ರೀಸ್ಥಿತಿಕ್ಷಾನಸೂಯ ದಾನಂ ಶ್ರುತಂ ಚೈವ ಧೃತಿ ಕ್ಷಮಾ ಚ ಮಹಾವ್ರತ ದ್ವಾದಶ ಬ್ರಾಹ್ಮಣಸ್ಯ. ಜ್ಞಾನದ ದಾರಿಯಲ್ಲಿ ಸಾಗುವವನಿಗೆ ಈ 12 ವ್ರತಗಳಿವೆ. ಧರ್ಮ, ನಿಷ್ಠೆಯಿಂದ ಒಂದು ವಿಷಯಕ್ಕೋಸ್ಕರ ತನ್ನನ್ನ ಒಡ್ಡಿಕೊಂಡವನು, ಎಲ್ಲರೂ ಬದುಕುವುದಕ್ಕೆ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸುವವನು. ಪ್ರಾಮಾಣಿಕತೆ, ಒಳ್ಳೆಯ ಆಲೋಚನೆ ಮತ್ತು ದಂಡನೆ ವ್ರತಾದಿ ಅನುಷ್ಠಾನಗಳ ಮೂಲಕ. ದಮಃ, ಇಂದ್ರಿಯಗಳನ್ನು ನಿಗ್ರಹಿಸುವುದು. ಅಮಾತ್ಸರ್ಯ, ಬೇರೆಯವರು ಬೆಳೀತಾ ಇದ್ದಾಗ ಅದರ ಬಗ್ಗೆ ಏನು, ಅಯ್ಯೋ ಅವರಿಗೆ ಒಳ್ಳೆ ಮನೆ ಕಟ್ಟುವ ಯೋಗ ಬಂತಲ್ಲ ಅಂತ ಸಂತೋಷ ಪಡುವುದು. ನಮಗೆ ಸರಿ ಸಂತೋಷ ಪಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಹೊಟ್ಟೆ ಕೆಚ್ಚು ಪಡದೆ ನಮ್ಮ ಪಾಡಿಗೆ ನಾವು ಇರುವುದಾದ್ರೂ ಮಾಡ್ಬೋದಲ್ಲ, ಅದು ಮಾಡಲ್ಲ. ಅಮಾತ್ಸರ್ಯಂ. ಕ್ರೀಹಿ, ತಪ್ಪು ಮಾಡುವ ಸ್ಥಿತಿ ಬಂದಾಗ ಬೇಡ, ಸರಿ ಇಲ್ಲ ಇದು, ಹೀಗೆ ಮಾಡಬಾರ್ದು ಅಂತ ಒಂಥರ ಒಳಗೆ ನಾಚಿಕೆ ಆಗುವುದು ಕ್ರೀಹಿ. ತಿತಿಕ್ಷಾ, ಸಹನೆ, ಏನೇ ಕಷ್ಟ ಬಂದ್ರು ಆಗ್ಲಿ, ಇದೊಂದು ಕಷ್ಟ ಬಂದ್ಮೇಲೆ ಸುಖ, ಸುಖ ಬಂದ್ಮೇಲೆ ಕಷ್ಟ, ಅದು ಬಂದೇ ಬರುತ್ತೆ. ನಾವು ಕಷ್ಟ ಬರಬಾರ್ದು ಅಂತ ಹೇಳಿದ್ರೆ ಸುಖ ಬರಬಾರ್ದು ಅಂತ ಹೇಳಿದೀವ? ಇಲ್ಲ. ತಾನ್ ಸ್ಥಿತಿಕ್ಷಸ್ವ ಭಾರತ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖತಾ ಆಗಮಾಪಾಯಿನೋ ನಿತ್ಯಾ. ಆಗಮಾ ಅಪಾಯಿನ, ಬರ್ತಾವೆ ಹೋಗ್ತಾವೆ, ನಿತ್ಯ. ಇದು ಬರುದು ಹೋಗುದು ಅನ್ನೋದು
ರೆಗ್ಯುಲರ್. ಅದು ಯಾವತ್ತು ಯಾರು ಬೇಡ ಅಂದ್ರೆ ನಿಲ್ಲಲ್ಲ, ಬೇಕು ಅಂದ್ರೆ ಬರಲ್ಲ. ಅದು ಬರಬೇಕಾದಾಗ ಬರುತ್ತೆ, ಅದು ಹೋಗ್ಬೇಕಾದಾಗ ಹೋಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ಯಾರು ತಿತಿಕ್ಷ ಸಹನೆಯನ್ನು ಬೆಳೆಸ್ಕೊಳ್ತಾನೋ ಅದು ತಿತಿಕ್ಷ. ತಾನ್ ತಿತಿಕ್ಷಸ್ವ ಭಾರತ ಅಂತ ಅರ್ಜುನನಿಗೆ ಹೇಳಿದ ಮಾತು. ಅಭಿಮಾನದಿಂದ ಹುಟ್ಟುವಂತಹ ದೋಷಗಳನ್ನೇ ಹೇಳಿದು. ಮಾತ್ರ ಸ್ಪರ್ಶಾಸ್ತು, ಮಾತ್ರೆಗಳು ಅಂತಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಇವುಗಳ ಸಂಪರ್ಕ ನಮಗೆ ದೋಷಕ್ಕೆ ಕಾರಣ ಅಂತ ಅಲ್ಲಿ ಮಾತಿರುವುದು. ಎಲ್ಲರೂ ಹಾಗೆ ಬರೆದಿದ್ದು. ಆದರೆ ಅದು ಸರಿಯಾಗಿ ಯೋಚನೆ ಮಾಡಿದರೆ ಇಲ್ಲ, ಹಾಗೇನಿಲ್ಲ. ಯಾಕೆಂದ್ರೆ ಶೀತ ಆದಾಗ ಬಿಸಿ ನೀರು ಕುಡಿಬೇಕು ಅಂತ ಹೇಳಿರ್ತಾರೆ. ಆವಾಗ ನಮಗೆ ಬಿಸಿ ಬಿಸಿ ಕುಡಿದ್ರೆ ಗಂಟೆಲ್ಲ ಒಂಚೂರು ಹಿತ ಆಗುತ್ತೆ. ಸ್ವಲ್ಪ ಹೊಟ್ಟೆಗೂ ಹೋದಾಗ ಕಫ ಜಾರಿ ಹೋದ್ರಿಂದ ಒಂಚೂರು ಆಮೇಲೆ ಆರಾಮಾಗುತ್ತೆ. ಬಿಸಿಲಲ್ಲಿ ಒತ್ತಾಡಿ ಬಂದಿರ್ತಾನೆ, ಅದೇ ಬಿಸಿನೀರನ್ನು ಆವಾಗ ಕೊಟ್ಟಾಗ ಅದೇ ವ್ಯಕ್ತಿಗೆ ಏನಾಗುತ್ತೆ? ಅದು ಮಾತ್ರ ಅದರ ಸ್ಪರ್ಶವೇ ಆಗಿದ್ದು, ಆದರೆ ಒಂದು ಸಲಕ್ಕೆ ಅದು ದುಃಖ ಕೊಡ್ತು, ಇನ್ನೊಂದು ಸರ್ತಿಗೆ ಸುಖ ಕೊಡ್ತು. ಮಾತ್ರ ಸ್ಪರ್ಶ ಅನ್ನೋದು ಸುಖಕ್ಕೂ ದುಃಖಕ್ಕೂ ಕಾರಣ ಅಲ್ಲ. ಈ ಮಾತ್ರ ನನಗೆ ಸ್ಪರ್ಶ ಬೇಕು ಅಂತ ಅವನಿಗೆ ಮನಸ್ಸಿನಲ್ಲಿ ಅಭಿಮಾನ ಇದ್ರೆ ಆವಾಗ ಅದು ಸುಖ ಕೊಡುತ್ತೆ. ಬೇಸಿಗೆಯಲ್ಲಿ ಆ ಬಿಸಿ ನೀರು ಬೇಡ ಅಂತಿರುತ್ತೆ, ನನಗೆ ತಣ್ಣಗಿನ ನೀರು ಬೇಕು ಅಂತಿರುತ್ತೆ. ನೀವು ಆಗ ಬಿಸಿ ಕೊಟ್ರೆ ಆ ಅಭಿಮಾನ ತಡೆದ್ಬಿಡುತ್ತೆ, ಆಗ ಸುಖ ಆಗಲ್ಲ. ಫ್ಯಾನು ಸೆಕೆ 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 ಅಂತ ಅನಿಸಿದಾಗ ಬೀಸಿದಾಗ ಆಹಾ ಏನ್ ಆನಂದ ಅನ್ಸುತ್ತೆ. ಜ್ವರದಲ್ಲಿ ಮಲಗಿದವನಿಗೆ ಫ್ಯಾನ್ ಹಾಕಿದ್ರು, ಅಯ್ಯೋ ಮೊದಲು ತೆಗೆದು ಬಿಡ್ರಿ ಮಾರೆ, ಎರಡೆರಡು ಹೊದಿಕೆ ಹಾಕೊಂಡ್ಬಿಟ್ಟು ಕೊಟ್ಟಾಕೊಂಡು ಮಲ್ಕೊಂಡ್ಬಿಡ್ತೇವೆ ಅಂತ ಹೇಳ್ಕೊಂಡು ಮಲ್ಕೊಂಡ್ರು ತಡಿಲಿಕ್ಕಾಗಲ್ಲ. ಹಾಕಿದವನ ಮೇಲೆ ಸಿಟ್ಟು ಬರುತ್ತೆ. ಒಮ್ಮೆ ಹಾಕಿದವನು ಅವನೊಂದು ನಿನ್ನ ಜಾಬ್ ಬಾ, ನೀನು ಒಳ್ಳೆ ಕೆಲಸ ಮಾಡಿದ್ಯಪ್ಪ ಅಂತ ಹೊಗಳ್ತಾನೆ. ಅಂದಾಗಿ ನಮಗೆ ಬೇಕು ಅಂತ ಇದ್ದಾಗ ಅದು ಸುಖ. ಅದೇ ವಸ್ತು ಅದೇ ವ್ಯಕ್ತಿಗೆ ಬೇಡ ಅಂತ ಅನ್ಸಿದಾಗ ದುಃಖ. ಅಂದಾಗಿ ಬೇಕು ಬೇಡ ಅನ್ನುವ ಅಭಿಮಾನವೇ ಸುಖಕ್ಕೆ ದುಃಖಕ್ಕೆ ಕಾರಣ ಹೊರತು ವಸ್ತು ನೇರ ಕಾರಣ ಅಲ್ಲ. ಅದನ್ನು ಆಚಾರ್ಯರು ಹೇಳುವ ತನಕ ಎಲ್ಲರೂ ಹಾಗೆ ಅರ್ಥ ಬರೆದಿದ್ದು. ನಮ್ಮ ಶಬ್ದ ಸ್ಪರ್ಶ ರೂಪರಸಗಂಧಗಳ ಸ್ಪರ್ಶ ಆಗುವುದರಿಂದ ಮನುಷ್ಯನಿಗೆ ದುಃಖ ಆಗುತ್ತೆ ಇಲ್ಲ, ಎಲ್ಲ ಸಂದರ್ಭದಲ್ಲೂ ದುಃಖ ಆಗಲ್ಲ. ಬೇಕು ಅಂತಿದ್ದಾಗ ದುಃಖ ಆಗಲ್ಲ, ಬೇಡ ಅಂತಿದ್ದಾಗ ಆದ್ರೆ ದುಃಖ ಆಗುತ್ತೆ. ಬೇಕು ಅಂತಿದ್ದಾಗ ಆಗ್ಲಿಲ್ಲ ಅಂದ್ರೆ ದುಃಖ ಆಗುತ್ತೆ. ಬೇಕು ಅಂದಾಗ ಬೇಕು ಸಿಕ್ತು ಸುಖ ಆಗುತ್ತೆ, ಬೇಡ ಅಂದಾಗ ಬೇಡ ಸುಖ ಆಗುತ್ತೆ. ಬೇಕು ಅಂದಾಗ ಆಗ್ಲಿಲ್ಲ ದುಃಖ ಆಗುತ್ತೆ, ಬೇಡ ಅಂದಾಗ ಆಯ್ತು ದುಃಖ ಆಗುತ್ತೆ. ಅದರಿಂದಾಗಿ ಸುಖ ದುಃಖಗಳು ಅಂತ ಅನ್ನೋದು ವಸ್ತುವಿನಿಂದ ಅಲ್ಲ, ವಸ್ತು ಬೇಕೋ ಬೇಡೋ ಅನ್ನುವ ನಮ್ಮ ಆ ಹೊತ್ತಿನ ಅಭಿಮಾನದಿಂದ ಆಗುತ್ತೆ ಅನ್ನುವ ಅಂಶವನ್ನು ಸಹಿಸಿಕೊಳ್ತಾನಲ್ವ, ಅದು ತಿತಿಕ್ಷ. ಆಮೇಲೆ ಅನಸೂಯ, ಇದು ಆಗ್ಲೇ ಬಂತು. ಇನ್ನೊಬ್ಬರ ಏಳಿಗೆಯನ್ನ ಯಾವತ್ತೂ ಕೂಡ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಮಾಡದೇ ಇರುವಿಕೆ. ಎರಡೂ ನಮಗೆ ಮೇಲ್ನೋಟಕ್ಕೆ ಒಂದೇ ತರ ಕಾಣಿಸುತ್ತೆ, ಆದ್ರೆ ಒಂದರಲ್ಲಿ ತಾನೇನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೇ ಇರುವುದು. ಎರಡನೇದು ಅದಕ್ಕಾಗಿ ಪ್ರತೀಕಾರ ಏನು ಮಾಡದೆ ತನ್ನ ಸಾಧನೆಯಲ್ಲಿ ಹೆಚ್ಚು ಗಮನ ಕೊಡುವುದು. ಇದು ವಸ್ತುತಃ ನಮ್ಮ ಬೆಳವಣಿಗೆಗೆ ಕಾರಣ ಆಗುವುದೇ ಮನುಷ್ಯನಾಗಿ ಕೆಲವೊಂದು ಸರ್ತಿ ಸಹಜವಾದ ಒಂದು ಆಸೆಯಿಂದ ಅಷ್ಟು ದೊಡ್ಡದು ಮಾಡಿದ್ನ ಅಂತ ಒಂದು ಬರಬಹುದು. ಬರುವುದೇ ತಪ್ಪಲ್ಲ, ಬಂದದ್ದನ್ನ ಮುಂದುವರಿಸುದುಂಟಲ್ಲ ಅದು ತಪ್ಪು. ಬಂದ ತಕ್ಷಣವೇ ಅದನ್ನ ಮನಸ್ಸಿನಿಂದ ನಿನ್ಗೇನು ಸಮಸ್ಯೆ, ನೀನು ಒಂದು ಅಂಥದ್ದೇ ಮಾಡು, ಬೆಳಿ, ಪ್ರಯತ್ನ ಪಡು. ಅವನು ಬಂದಿದ್ದಾನೆ ಅನ್ನೋದು ಹೊಟ್ಟೆ ಕರುವಿ ನಿನ್ಗೇನು ಲಾಭ? ಅಥವಾ ಅವ್ನು ಬರಬಾರ್ದು ಅಂತ ತಡಿಲಿಕ್ಕೆ ನೀನು ಯಾರು? ನಿನ್ನ ಇಷ್ಟಕ್ಕೆ ತಕ್ಕಂತೆ ಅದು ನಡಿಬೇಕು ಅಂತ ನೀನು ಯಾಕೆ ಯೋಚನೆ ಮಾಡಬೇಕು? ಅವನಿಗೆ ಆಗ್ಬೇಕಾದದನ್ನ ಅದು ಅವನ ಕರ್ಮಫಲ ಅನುಭವಕ್ಕೆ ಕೊಡ್ತಾ ಇದೆ. ಆ ಕರ್ಮವನ್ನು ಅವನು ಮಾಡಿದ್ದಾನೆ, ಅದನ್ನು ಉಣ್ತಾ ಇದ್ದಾನೆ. ನೀನು ಆ ಕರ್ಮಫಲ ಮಾಡಿಲ್ಲ, ಅದರಿಂದ ಉಂಟಿಲ್ಲ. ಅದು ಯಥಾಸ್ಥಿತಿ ಇರುವುದೇ ಹಾಗೆ. ನೀನೇನೋ ಬೇಸರ ಮಾಡ್ಕೊಂಡ ತಕ್ಷಣ ಆ ಮನೆ ನಿಲ್ಲುವುದಿಲ್ಲ. ನೀನು ಬೇಸರ ಪಟ್ಟಿಲ್ಲ ಅಂದ ಮಾತ್ರಕ್ಕೆ ಅದೇನು ಹೆಚ್ಚು ಬೆಳೆದು ಎತ್ತರಕ್ಕೆ ಏರುವುದೂ ಇಲ್ಲ. ನೀನು ಅಂದ್ರೆ ನಾನು ಹೊಟ್ಟೆ ಕಿಚ್ಚು ಪಟ್ಟ ತಕ್ಷಣ ಅದೇನೋ ತಗ್ಗಿ ಬಿಡುತ್ತೆ ಅಂತ ಏನೋ ಭ್ರಮೆ. ಕೆಲವರು ದೃಷ್ಟಿ ಹಾಕುದು ಅಂದ್ರೆ ಹಾಗೆ ತೊಂದರೆ ಆಗುತ್ತೆ. ಕೆಲವು ಇವನು ಕೆಟ್ಟ ಭಾವನೆ ಅದು ಏನೋ ಕಿರಿಕಿರಿ ಮಾಡುತ್ತೆ, ಆದ್ರೆ ಇವನು ಕಳ್ಕೊಳ್ತಾನೆ. ಇವನಿಗೆ ಅದೇ ಶಕ್ತಿಯನ್ನ ಇವನು ಸಾಧನೆಗೆ ಬಳಸಿದ್ದ ಅಂದ್ರೆ 10 ಪಟ್ಟೆ ಎತ್ತರಕ್ಕೆ ಹೋಗ್ತಿದ್ದ. ಆದ್ರೆ ಕರುವಿ ಹೊಟ್ಟೆ ಕಿರಿ ಒಂಥರ ಏನೋ ತೊಳಸಿದಾಗ ಆಗ್ತಾ ಇದೆ ಅಂತ ನೋಡಿದಾಗೆಲ್ಲ ಹಿಂಸೆ ಪಡ್ತಿರ್ತಾನೆ. ಅದೊಂದು ಮನೆ ಒಂದು ಮಾತ್ರ ನನಗೆ ಆ ಕಲರು ಅಂತಿರ್ತಾನೆ, ನೋಡ್ಲಿಕ್ಕೆ ಆಗಲ್ಲ ಅವನಿಗೆ, ತಲೆ ಕೆಡಿಸಿಕೊಳ್ತಾ ಇರ್ತಾನೆ. ಅಂದ್ರೆ ಅದು ಕೆಲವೊಮ್ಮೆ ಭಾಷೆಯ ವಿಷಯದಲ್ಲಿ ಅಥವಾ ಧರ್ಮದ ವಿಷಯದಲ್ಲಿ ಅಥವಾ ಲಿಂಗದ ವಿಷಯದಲ್ಲಿ ಅಥವಾ ಜ್ಞಾನದ ವಿಷಯದಲ್ಲಿ ಯಾವುದಕ್ಕೆ ಕರುಬುತ್ತೇವೋ ಅಸೂಯೆ ಪಡ್ತೇವೋ ಅದು ನಮ್ಮಲ್ಲಿ ನಷ್ಟ ಆಗುತ್ತೆ. ತುಂಬಾ ಒಳ್ಳೆ ಮಾತು ಭಾಗವತದಲ್ಲಿ ಆರಂಭದಲ್ಲೇ ನಿರ್ಮತ್ಸರಾಣಾಂ ಸತಾಂ ಅಂತ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ನಿರ್ಮತ್ಸರತೆ ಅಂತಂದ್ರೆ ಇನ್ನೊಬ್ಬನ ಯಾವ ವಿಷಯದಲ್ಲಿ ನಾವು ಬೆಳವಣಿಗೆಯನ್ನ ಅಸೂಯೆ ಪಡ್ತೇವೋ, ನಮಗೆ ನಾವು ಹಿಂಸೆ ಮಾಡ್ಕೊಳ್ತೇವೋ ಆ ವಸ್ತು ನಮ್ಮ ಬದುಕಿನಲ್ಲಿ ಸುಖವಾಗಿ ನಮ್ಮನ್ನ ಒಪ್ಪಿಕೊಳ್ಳುವುದೇ ಇಲ್ಲ, ನಮ್ಮ ಹತ್ತಿರಕ್ಕೆ ಬರಲ್ಲ, ಅದು ಹೋಯ್ತು ಅಂತ ಅರ್ಥ.
ಅದು ಸುಟ್ಟೋದದ್ದು ಏನು ಅಂದ್ರೆ ನಮ್ಮ ಭಾಗ್ಯವನ್ನೇ ಸುಟ್ಟಿತು, ಆ ಸಿಗುವ ವಸ್ತುವಿನ ಭಾಗ್ಯವನ್ನೇ ಸುಟ್ಟು ಬಿಟ್ಟಿತು ಅಂತ ಅರ್ಥ. ಅದರ ಜೊತೆಗೆ ಇನ್ನೊಂದು ದಾನ, ಅಗತ್ಯ ಇದ್ದ ವಸ್ತುವನ್ನ ಯೋಗ್ಯನಾದ ಜ್ಞಾನಿಗೆ ಕೊಡುವುದು ದಾನ. ನಾನು ಹಿಂದೆಯೂ ಹೇಳಿದ್ದೇನೆ, ದಾನ ಬೇರೆ ಸಹಾಯ ಬೇರೆ. ನೀವು ದಾನ ಮಾಡುವುದಾದ್ರೆ ಜ್ಞಾನಕ್ಕೆ ಅದು ಯೋಗ್ಯವಾಗುವ ಜಾಗದಲ್ಲೇ ಮಾಡಬೇಕು. ನೀವು ಸಹಾಯ ಮಾಡಬೇಕು ಅಂದ್ರೆ ಹಸಿದವನಿಗೆ ಮಾಡಿ, ನರಳಿದವನಿಗೆ ಮಾಡಿ, ಕಷ್ಟಪಡುವವನಿಗೆ ಮಾಡಿ, ವ್ಯಥೆ ಪಡುವವನಿಗೆ ಮಾಡಿ, ಬೇಸರದವನಿಗೆ ಮಾಡಿ, ಏನಾದ್ರೂ ಮಾಡಿ, ಅದು ದಾನ ಅಲ್ಲ. ಅಥವಾ ನಮ್ಗವ್ರು ಉಪಕಾರ ಮಾಡಿದ್ರು ಅಂತ ವಾಪಸ್ ಅವರಿಗೆ ಮಾಡುದು, ಅದು ದಾನ ಅಲ್ಲ, ಅದು ವ್ಯವಹಾರ. ವ್ಯವಹಾರ ಪ್ರತ್ಯುಪಕಾರ ಮಾಡಬೇಕು, ಆದ್ರೆ ಪ್ರತ್ಯುಪಕಾರವನ್ನು ದಾನ ಅನ್ನೋ ಶಬ್ದದಿಂದ ಕರೀಲಿಕ್ಕೆ ಬರುವುದಿಲ್ಲ. ಸುಮ್ಮನೆ ಕೊಟ್ಟದ್ದು ಅನ್ನೋ ಅರ್ಥದಲ್ಲಿ ನಾವು ದಾನ ಹೇಳಬೇಕು ಬಿಟ್ರೆ, ಶಾಸ್ತ್ರೀಯ ಅರ್ಥದಲ್ಲಿ ದಾನ ಅನ್ನೋದಕ್ಕೆ ಏನು ಹೇಳಿದ್ದಾರೆ, ಆ ಅರ್ಥದಲ್ಲಿ ಅದು ಬಹುಪುಣ್ಯಕರವಾದ ಉತ್ತಮ ಲೋಕಕ್ಕೆ ಕಾರಕವಾದಂತಹ ದಾನ ಅಂತ ಆಗುದಾದ್ರೆ ಅದು ಜ್ಞಾನಕ್ಕೆ ಸಂಬಂಧಪಡುವಂಥದ್ದೇ ಆಗ್ಬೇಕು, ಆದ್ರೆ ಅದು ದಾನ ಆಗುತ್ತೆ. ಶ್ರುತಂ, ತುಂಬಾ ಕೇಳುವಿಕೆ ಬೇಕು. ಎಷ್ಟು ಕೇಳಿದ್ರು ಮುಗಿಯಲ್ಲ ಜೀವನದಲ್ಲಿ. ನಮ್ಗೆ ಕಿವಿ ಅನ್ನೋದು ಈಗ ನೆಟ್ಟಗಿದ್ದಾಗ ಕೇಳಿಬಿಟ್ರೆ ಅಷ್ಟು ಜ್ಞಾನ ಬಂತು. ನೆಕ್ಸ್ಟ್ ಅನ್ನುವ ತನಕನೂ ಅದು ಹೇಳ್ಕೊಂಡು ಹೋದ್ರೆ ಅವಾಗ ಕೇಳಬೇಕು ಅಂತ ಅನ್ಸಿದ್ರು. ಅದೃಡೇಶು ಹೃಷಿಕೇಶು ಹೃಷಿಕೇಶಂ ಸ್ಮರಂತಿಕೆ. ಋಷಿಕಗಳು ಗಟ್ಟಿ ಇದ್ದಾಗ ಋಷಿಕನನ್ನ ಸ್ಮರಿಸದೆ ಹೋದ್ರೆ, ಸ್ಮರ್ಯತಾ ಅಂತ ಹೃಷಿಕೇಶೋ ಹೃಷಿಕೇಶಂ ಅಲ್ಲ ಸ್ಮರ್ಯತಾ ಅಂತ ಋಷಿಕೇಶೋ ದೃಢೇಶು ಚ ಋಷಿಕೇಶು ದೃಢೇಶು ಚ ಅದೃಢೇಶು ಹೃಷಿಕೇಶು ಹೃಷಿಕೇಶಂ ಸ್ಮರಂತಿಕೆ ಅಂತ ವ್ಯಾಸರ ಮಾತು. ಋಷಿಕಗಳು ಅಂದ್ರೆ ಇಂದ್ರಿಯಗಳು ಗಟ್ಟಿ ಇದ್ದಾಗ ಸ್ಮರ್ಯತಾ, ಆದಷ್ಟು ಒಳ್ಳೆ ಕೆಲಸ ಮಾಡಿ ಭಗವಂತನ ಚಿಂತನೆ ಬರಲಿ. ಯಾಕೆಂದ್ರೆ ಯಾವಾಗ ದೃಢ ಅಲ್ಲದೆ ಇರುವ ಸ್ಥಿತಿಗೆ ಇಂದ್ರಿಯಗಳು ಜಾರ್ತಾವೋ ಆವಾಗ ನಿಮಗೆ ಮನಸ್ಸು ಬಂದ್ರು ಮಾಡ್ಲಿಕ್ಕಾಗಲ್ಲ. ಕಣ್ಣು ಮಂಜಾಗ್ಲಿಕ್ಕೆ ಶುರುವಾಗುತ್ತೆ, ಓದ್ಲಿಕ್ಕೆ ಕೂತ್ರೆ ತೂಕಡಿಕೆ ಬರುತ್ತೆ, ಅಥವಾ ಏಕಾಗ್ರತೆಯಲ್ಲಿ ಸ್ವಲ್ಪ ಹೊತ್ತು ಮಾಡಿದ್ರೆ ಯಾಕೋ ಬೇಡ ಅನ್ಸಿ ಎದ್ದೋಗೋಣ ಅನ್ಸುತ್ತೆ. ಜಪ ಮಾಡ್ಲಿಕ್ಕೆ ಕೂತಾಗ ಅಲ್ಲೇ ಗೋಡೆ ಎಷ್ಟು ಭಾರ ಇದೆ ಅಂತ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ಯಾವುದು ಆಗಲ್ಲ, ಆಗ ಶ್ರಮ ಆಗ್ಬಿಡುತ್ತೆ, ನಿದ್ದೆ ಬಂದ್ಬಿಡುತ್ತೆ. ಕಾರಣ ಇರುತ್ತೆ, ಅದನ್ನ ನಮ್ಮ ಹತ್ರ ಕಾರಣ ಇಲ್ಲ ಅಂತ ನಾನು ಹೇಳ್ತಿಲ್ಲ, ನೂರಾರು ಕಾರಣ ಇರುತ್ತೆ ನಮಗೆ ಆಗದೇ ಇರುವುದಕ್ಕೆ. ಆದ್ರೆ ಅದನ್ನು ಕೊಟ್ಟು ನಾವು ಸರಿ ಅಂತ ಸಮರ್ಥಿಸ್ಕೊಳ್ಲಿಕ್ಕೆ ಆಗಲ್ಲ. ಮಾಡಬೇಕು ಯಾವಾಗ ದೇಹದಲ್ಲಿ ದೃಢತೆ ಇದ್ದಾಗಲೇ. ಹಾಗಾಗಿ ಆ ಹೊತ್ತಿಗೆ ಮಾಡಬೇಕಾದದ್ದನ್ನ ಅವರು ಹೇಳಿದ್ರು. ಶ್ರುತಂ, ನಿರಂತರ ಕೇಳಿಸಿಕೊಳ್ಳುವಿಕೆ. ಎಲ್ಲದಕ್ಕಿಂತ ಮೊದಲು ಯಾವ್ದು ಹೇಳಿ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಶ್ರವಣಂ ಕೀರ್ತನಂ ವಿಷ್ಣೋ. ಮೊದಲು ಮಾಡಬೇಕಾದದ್ದು ಶ್ರವಣ, ನಿರಂತರ ಕೇಳಿಸಿಕೊಳ್ಬೇಕು. ನಮಗೆ ಅದು ಭಾಷೆ ಕಲಿಯುವುದಕ್ಕಾದ್ರೂ ಆಯ್ತು, ಪ್ರಮೇಯ ಸಿದ್ಧಿಸುವುದಕ್ಕಾದ್ರೂ ಆಯ್ತು. ಒಂದ್ಸಲ ಕೇಳಿದ್ರೆ ನಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ, ವಸ್ತುತ ಅರ್ಥ ಆಗಿರಲ್ಲ. ಯಾಕಂದ್ರೆ ಅದರ ಮೇಲೆ 100 ಪ್ರಶ್ನೆ ಬಂದಾಗ ಮತ್ತೆ ಮೊದಲಿನ ಸ್ಟೇಜಿಗೆ ಬಂದು ನಿಂತು ಅಂದ್ರೆ ನಮ್ಗೆ ಮೊದಲಿಂದ ಅರ್ಥ ಆಗಿಲ್ಲ ಅಂತ ಅರ್ಥ. ಕೆಲವೊಂದು ಸರ್ತಿ ನಮ್ಗೆ ಈಗ ದ್ರೌಪದಿಯ ಪಂಚಪಟಿತ್ವ ನಮ್ಗೆ ಈಗ ತಲೆಯಲ್ಲಿ ಏನೋ ಒಂದು ಕೇಳಿದಾಗ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಆದ್ರೆ ಯಾರಾದ್ರೂ ಪ್ರಶ್ನೆ ಕೇಳಿದಾಗ ಅದು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ವ್ಯಾಸರ ಹತ್ರ ಕೇಳಿ ಅನ್ನುವಲ್ಲಿಗೆ ಬಂದು ನಿಂತಿದ್ದೇವೆ ಅಂದ್ರೆ ನಮ್ಗೆ ಇನ್ನೂ ಅದು ಏನು ಅಂತಾನೆ ಅರ್ಥ ಆಗಿಲ್ಲ. ಆದ್ರೆ ಅದೇ ಉಪನ್ಯಾಸ ಕೇಳುವಾಗ ತಲೆ ಏನು ಅಲ್ಲಾಡಿಸಿದ್ದು, ಹೌದೌದು ಕರೆಕ್ಟು, ನಮ್ಗೆ ಬೇರೆಯವರಿಗೆಲ್ಲ ಅದನ್ನ ಆಕ್ಷೇಪ ಮಾಡಿದವರಿಗೆಲ್ಲ ಉತ್ತರ ಸಿಕ್ಕಿಬಿಡ್ತು, ಅವ್ರಿನ್ ಬಾಯಿ ಮುಚ್ಕೊಂಡ್ಬಿಡ್ತಾರೆ ಅಂತ ಯೋಚನೆ ಮಾಡ್ತೇನೆ ಹೊರತು, ನನಗೆ ಅದು ಅರ್ಥ ಆಗಿ ನನ್ನ ಹತ್ರ ನಾಳೆ ಆಕ್ಷೇಪ ಮಾಡಿದ್ರೆ ಅವ್ರಿಗೆ ಉತ್ತರ ಹೇಗೆ ಅರ್ಥ ಆಗ್ಬೇಕದು. ನನಗೆ ಒಂದು ಪ್ರಶ್ನೆ ಬಂದಾಗ ಉತ್ತರ ಬರ್ಬೇಕಲ್ಲ, ಸಮಸ್ಯೆ ಪರಿಹಾರ ಆಗ್ಬೇಕಲ್ಲ. ಅದನ್ನು ಯೋಚನೆ ಮಾಡದೆ ಕೇವಲ ಈಗ ಇನ್ನೊಬ್ರಿಗೆ ಉತ್ತರ ಕೊಡಬೇಕು ಅನ್ನೋ ಅಷ್ಟೇ ಉದ್ದೇಶದಿಂದ ನಾನು ಅಭ್ಯಾಸ ಮಾಡಿ 4 ದಿವಸ ಆದ್ಮೇಲೆ ಮತ್ತೆ ಯಾರು ಕ್ರಾಸ್ ಕ್ವೆಶ್ಚನ್ ಮಾಡಿದ್ರೆ ಮತ್ತೆ ಕೈ ತಪ್ಪಿಡುತ್ತೆ. ಹಾಗಾಗದ ಹಾಗೆ ನಮಗೆ ಆಂತರಿಕ ಗಟ್ಟಿತನ ಬರಬೇಕು ಅಂದ್ರೆ ಅದೇ ವಿಷಯವನ್ನ ಮತ್ತೆ ಮತ್ತೆ ಕೇಳಬೇಕು. ಶ್ರುತಂ, ದಾಸರ ಹಾಡೊಂದು ಇದೆಯಲ್ಲ, ಕಥಾಶ್ರವಣ ಮಾಡೋ ನಿರಂತರ. ನಿರಂತರ ಅಂತ ಯಾಕೆ ಹೇಳುದು ಅಂದ್ರೆ ಮತ್ತೆ ಮತ್ತೆ ಕೇಳುವುದೇನಂದ್ರೆ, ಅಯ್ಯೋ ಅದೇ ಏನ್ರೀ ತಲೆಲ್ಲ ಚಚ್ಚಿ ಬಿಟ್ಟಾಗತ್ತೆ, ಬೇಜಾರಾಗುತ್ತೆ. ಹಲವು ಜನ ಹಲವು ಸರ್ತಿ ಹೇಳಿದಾಗ ಹಲವು ರೀತಿಯ ಅಂಶಗಳು ನಮಗೆ ಬೆಳಕಿಗೆ ಬರುತ್ತೆ. ಒಬ್ಬನೇ 10 ವರ್ಷಗಳ ಗ್ಯಾಪಲ್ಲಿ ಬೇರೆ ಬೇರೆ ಸಲ ಹೇಳಿದ್ದು ಕೂಡ ಅಷ್ಟರಲ್ಲೂ ವೈಶಿಷ್ಟ್ಯ ಇರುತ್ತೆ. ಆದ್ರೆ ಅನುಭವ ಇಲ್ಲದೆ ನಿನ್ನೆ ಹೇಳಿದ್ದಾನೆ ಇವತ್ತು ಅವನು ಉರು ಹೊಡೆದು ಹೇಳಿದ್ದ ಅಂದ್ರೆ ಅದೇ ನಿಮ್ಗೆ ಟೇಪ್ ರೆಕಾರ್ಡರ್ ಆನ್ ಮಾಡ್ದಂಗೆ ಇರುತ್ತೆ.
ಅದು ಸತ್ಯ. ಆ ಮಾತಿಗೆ ಬೋರ್ ಬಂತು ಅಂದ್ರೆ ಅದಕ್ಕೆ ಕಾರಣ ಕೇಳುವವನ ಸಮಸ್ಯೆ ಅಲ್ಲ, ಹೇಳುವವನ ಸಮಸ್ಯೆ. ಹೇಳುವವನಿಗೆ ಬೇರೆ ಏನು ವಿಚಾರವೇ ಗೊತ್ತಿಲ್ಲ. ಅವ್ನು ನಿನ್ನೆ ಹೇಳಿದ್ದಾನೆ, ಇವತ್ತು ಮತ್ತೆ ಹೇಳ್ತಾನೆ, ಇದನ್ನೇ ರೆಕಾರ್ಡ್. ಅವನಿಗೆ ಏನಂದ್ರೆ ಬಟನ್ ಪ್ರೆಸ್ ಮಾಡುವ ಹಾಗೆ ಮೈಕಿಂಗ್ ಆನ್ ಮಾಡಿದ ತಕ್ಷಣ ಅದು ಇಲ್ಲ ಆನ್ ಆಗುತ್ತೆ. ಓ ಅಂತ ಅದನ್ನು ಹೇಳಿ ಮುಗಿಸ್ತಾನೆ. ನಾಳೆ ಬಂದ್ರೆ ಅಲ್ಲೂ ಅದೇ ಭಾಷಣ, ನಾಳೆ ಬಂದ್ರೆ ಅಲ್ಲೂ ಅದೇ ಭಾಷಣ. ಅದೇ ಒಂದು ಶಬ್ದ ಆಚೆ ಈಚೆ ಆಗಿರುತ್ತೆ ಬಿಟ್ರೆ ಅವ್ನು ಯಾವುದೋ ಒಂದು 4 ಇದರಲ್ಲಿ ಹೇಳಿಕೊಟ್ಟಿರ್ತಾರೆ, ಅದನ್ನೇ ಒದರಿಸ್ತಾ ಇರ್ತಾನೆ. ಅದಲ್ಲ, ಆ ಸಮಸ್ಯೆ ಬಂದಲ್ಲಿ ಹೌದು ನಮಗೆ ಕೇಳಿದಕ್ಕೆ ಬೋರ್ ಆಗುತ್ತೆ. ಆದರೆ ನಿರಂತರ ಹೊಸ ಹೊಸ ತರದ ಚಿಂತಕರ ಬಾಯಲ್ಲಿ ಅದೇ ವಿಷಯವನ್ನೇ ನಾವು ಕೇಳಿದ್ರು ಅದರ ಚಿಂತನೆಯ ಮುಖಗಳು, ಪ್ರಶ್ನೆಯ ಸ್ವರೂಪಗಳು ಬದಲಾಗಿ ಉತ್ತರಗಳ ಸ್ವರೂಪವು ಕೂಡ ಬೇರೆದೇ ಮುಖದಲ್ಲಿ ತಿಳ್ಕೊಳ್ಳಿಕ್ಕೆ ಸಿಗುತ್ತೆ. ಅಂದಾಗಿ ಎಷ್ಟು ಸಾಧ್ಯವೋ ಅಷ್ಟು ಸರ್ತಿ ಅಷ್ಟು ತರದ ದಾರಿಯಲ್ಲಿ ಅದನ್ನು ಕೇಳ್ತಾ ಇರ್ಬೇಕು. ಕೆಲವೊಂದು ಸರ್ತಿ ಎಡವಟ್ಟಾದದನ್ನು ಕೇಳಬೇಕಾಗುತ್ತೆ. ಯಾಕೆಂದ್ರೆ ಹೇಗೆಲ್ಲ ಎಡವಟ್ಟು ಹೇಳ್ತಾರೆ ಅನ್ನೋದು ಗೊತ್ತಾಗ್ಬೇಕು. ನನಗೆ ಗುರುಗಳು ಹೇಳ್ತಿದ್ರು, ಸಕ್ರಿಯಾಚಾರ್ಯರು ಅವರು ಈ ಏನದು ರಾಜಾಂಗಣದಲ್ಲಿ ಉಪನ್ಯಾಸ ಆಗುವಾಗ ನಮ್ಮ ಸಂಸ್ಕೃತ ಕಾಲೇಜಲ್ಲಿದ್ದಾಗ ಹೋಗಿ ಅಂತ ಹೇಳ್ತಿದ್ರು. ಕೆಲವೊಂದು ಸರ್ತಿ ಅದು ಏನು ಇಷ್ಟನೇ ಆಗ್ತಿರ್ಲಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ ಅಂತ ನಮ್ಗೆ ಗೊತ್ತಾಗ್ತಿತ್ತು. ಆದ್ರೂ ಅವರು ಇಲ್ಲ ಹೋಗು ಅಂತ ಹೇಳ್ತಿದ್ರು. ಯಾಕೆ ಅಂತ ಕೇಳಿದಕ್ಕೆ ಅವರು ಆಮೇಲೆ ಒಂದ್ಸಲ ಹೇಳಿದ್ರು, ನಾವು ಇದೇ ತರ ಮಾತಾಡಿದ್ರೆ ಎದುರುಗಡೆಯವ್ರಿಗೆ ಹೇಗಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಒಂದ್ಸಲ, ಅದನ್ನು ಅನುಭವಿಸ್ಬೇಕು ಒಂದ್ಸಲ. ಆಗ ನಾವು ಆ ತಪ್ಪು ಮಾಡಲ್ಲ. ನಾವು ಆ ತರದ ಎಳೆದಾಟದ ಮಾತು, ಹುಚ್ಚಾಟದ ಮಾತು, ರೇಗಿಸುವ ಮಾತು ಅಥವಾ ಅನಗತ್ಯವಾದ ವಿಷಯದ ತೂರುವಿಕೆ, ಹೇಗೋ ಒಂದು ಅಡ್ಜಸ್ಟ್ ಮಾಡಿ ಮಾತಾಡುವುದು, ಇದೆಲ್ಲ ನಮ್ಮಲ್ಲಿ ಲೋಪದೋಷಗಳು ಆಗಬಾರದು ಅನ್ನೋದಾದ್ರೆ ಆಗುವ ಉಪನ್ಯಾಸಗಳು ನಮ್ಗೆ ಹೇಗೆ ಕಿರಿಕಿರಿ ಮಾಡ್ತವೆ, ಕೇಳುಗನನ್ನು ಎಷ್ಟು ವ್ಯಥೆಗೆ ಈಡು ಮಾಡುತ್ತೆ ಅಂತ ಆ ಟಾರ್ಚರ್ ಅನ್ನು ನಾವು ಒಂದ್ಸಲ ಅನುಭವಿಸಿದ್ರೆ ನಮ್ಮಿಂದ ಆ ಟಾರ್ಚರ್ ಇನ್ನೊಬ್ಬರಿಗೆ ಆಗದ ಹಾಗೆ ನೋಡ್ಲಿಕ್ಕೆ, ನಾವು ತಿದ್ದಿಕೊಳ್ಳಿಕ್ಕೆ, ಕೇಳಿ ಅವರನ್ನು ಬೈಲಿಕ್ಕಲ್ಲ, ನನ್ನಿಂದ ಅಂಥದ್ದಾಗಬಾರ್ದು ಅನ್ನೋದನ್ನು ಮನಸ್ಸಲ್ಲಿಟ್ಟು ಯೋಚನೆ ಮಾಡುವ ಹೊರತು ಅಯ್ಯೋ ನಿನ್ನೊಂದು ಉಪನ್ಯಾಸ ಇತ್ತು ಅಂತ ಅದನ್ನು ಬೈಕೊಳ್ಳಿಕ್ಕೆ ಟೈಮ್ ವೇಸ್ಟ್ ಮಾಡಬೇಡ. ನಾನು ಆ ಥರ ಉಪನ್ಯಾಸ ಮಾಡುವಾಗ ಆ ಮಾತುಗಳು ಬರಬಾರ್ದು ಅನ್ನೋದಕ್ಕಾದ್ರೂ ಕೇಳಬೇಕು. ಕೇಳು ಕೇಳು ಕೇಳು, ಬಿ ಎ ಗುಡ್ ಲಿಸನರ್. ಅವಾಗ ನಮಗೆ ಎಲ್ಲವೂ ಜೀವನದಲ್ಲಿ ತನ್ನಿಂದ ತಾನೇ ಸಾಕ್ಷಾತ್ಕಾರದ ಹೆಜ್ಜೆಯ ಕಡೆಗೆ ಹೋಗ್ಲಿಕ್ಕೆ ಬೇಕಾದ ಬಾಗಿಲುಗಳು ತೆರೆದುಕೊಡುತ್ತವೆ. ಧೃತಿ ಕ್ಷಮ. ಧೃತಿ ಅಂದರೆ ದೃಢವಾದ ನಿಶ್ಚಯ. ಒಂದು ನಿರ್ಧಾರ ತೆಗೆದುಕೊಂಡ ಮೇಲೆ ಆ ವಿಷಯ ಒಂದು ಮನಸ್ಸಿನಲ್ಲಿ ದೃಢವಾದ ಮೇಲೆ ಮತ್ತೆ ಬದಲಾವಣೆ ಇಲ್ಲ ಆಲೋಚನೆ ವಿಷಯದಲ್ಲಿ. ಸತ್ಯ ಇದ್ರೆ ಹೊಸ ಪುರಾವೆ ಸಿಕ್ಕು ಏನಾದರೂ ಬದಲಾಗುವುದಾದ್ರೆ ಬೇರೆ ವಿಷಯ. ಆದರೆ ನಾವು ನಾಳೆಯಿಂದ ನಾನು ಬೆಳಿಗ್ಗೆ 4:45ಕ್ಕೆ ನನ್ನ ಈ ಕರ್ತವ್ಯವನ್ನು ಮಾಡ್ತೇನೆ, ಒಂದೇ ದಿವಸ ಹೇಳಿದ ದಿವಸನೇ ಅವತ್ತು ಬಂದು ಎಲ್ಲ ಮುಗಿಸಿ ಮಲ್ಕೊಂಡ್ಬಿಟ್ಟ. ಹೇಳಲಿಕ್ಕೆ ಬೆಳಿಗ್ಗೆ 4 ಗಂಟೆಗೆ ಹೇಳ್ತೇನೆ, ಆಮೇಲೆ ಮಲ್ಕೊಳ್ತೇನೆ, ಎದ್ದು ಕೈ ಕಾಲು ತೊಳ್ಕೊಂಡು ಮಲ್ಕೊಂಡ್ಬಿಡ್ತೇನೆ ಅಂತ. ಧೃತಿ ಅಂದ್ರೆ ನಾವೇ ತೆಗೆದುಕೊಂಡ ನಿರ್ಧಾರವನ್ನು ಮುರಿಬಾರದು. ಕೆಲವೊಂದು ಸರ್ತಿ ಈ ಜೀವನದಲ್ಲಿ ಎಷ್ಟೋ ಸರ್ತಿ ಕೆಲವೊಮ್ಮೆ ಕಷ್ಟಗಳು ಬಂದಾಗ ಈ ಅದರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಜ್ಯೋತಿಷಿಗಳ ಹತ್ರ ಹೋದಾಗ ಎಷ್ಟೋ ಸಮಸ್ಯೆಗಳಿಗೆ ಪ್ರಧಾನ ಒಂದು ಕಾರಣ ಬರುವುದೇನು ಅಂದ್ರೆ ನೀವೇ ತೆಗೆದುಕೊಂಡ ಒಂದು ನಿರ್ಧಾರವನ್ನು ನಡೆಸಿಲ್ಲ. ಯಾವುದೋ ದೇವರಿಗೆ ನಾವು ಹರಕೆ ಹೊರ್ತೇವೆ, ಹೀಗೆ ಮಾಡಿದ್ರೆ ನಾನು ಹೀಗೆ ಮಾಡ್ತೇನೆ ಅಂತ. ಅದಾದ್ಮೇಲೆ ದೇವರನ್ನು ಮರ್ತೇ ಬಿಡುದು. ಅದು ಹರಕೆ ದೃಷ್ಟಿಯಿಂದ ಆ ದೇವತಾ ಕೋಪಕ್ಕೆ ಕಾರಣವಾಗುವಂಥದ್ದು. ಅದು ಬಿಟ್ಟು ನಾನು ಇವತ್ತಿನಿಂದ ಪ್ರತಿ ದಿವಸ ಇಂಥದ್ದು ಇಷ್ಟು ಪಾರಾಯಣ ಮಾಡ್ತೇನೆ, ಇಂಥದ್ದೇನೋ ಸಮಸ್ಯೆ ಬಂದಿದೆ ಯಾರು ಹೇಳ್ತಾರೆ ನಾನು ಪಾರಾಯಣ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೀನಿ. 3 ದಿವಸ ಆಯಿತು, 4ನೇ ದಿವಸಕ್ಕೆ ಇನ್ಯಾರು ಇನ್ನೊಂದು ಹೇಳಿದ್ರು, ಅದು ಎರಡೆರಡು ಹೆವಿ ಆಗುತ್ತೆ, ಅದರದ್ದು ಇದರಲ್ಲೇ ಪರಿಹಾರ ಆಗುತ್ತಂತೆ ಅಂತ ನಾವೇ ಆಗುತ್ತಂತೆ, ಅವ್ರು ಯಾರು ಹೇಳಿಲ್ಲ, ನಾವೇ ಅಂತೆ ಅಂತ ಅನ್ಕೊಂಡು ಅದನ್ನು ನಾಳೆಯಿಂದ ಬಿಟ್ಟು, ಅಂದ್ರೆ ನಮ್ಮ ಮಾತನ್ನು ನಾವೇ ಮುರಿಯುವುದು ಅನ್ನೋದನ್ನ ನೀವು ಅಧೃತಿ ಅಂತ ಇಟ್ಕೊಳ್ಳಿ. ನಮ್ಮ ಮಾತನ್ನು ನಾವು ಮುರಿಯದಂತೆ ಬದುಕುವುದು ಅನ್ನೋದು ಧೃತಿ. ನಾವೇ ತೆಗೆದುಕೊಂಡ ನಿರ್ಧಾರವನ್ನ ಸೋಲುವಂತೆ ಮಾಡುವಂಥದ್ದು ಅಧೃತಿ. ಸೋಲದಂತೆ ಅದನ್ನು ನಿಯಮಕ್ಕೆ ತಂದುಕೊಳ್ಳುವುದು ಧೃತಿ. ಅದು ಬೇಕು ಜೀವನದಲ್ಲಿ. ಧೃತಿ ಕ್ಷಮ. ನಾವೇನೋ ಯಾರಿಗೋ ನಿಯಮ ಹೇಳ್ತೇವೆ, ಅವರು ಅದನ್ನು ಮಾಡಲಿಲ್ಲ, ಸಿಟ್ಟು ಬರುತ್ತೆ. ನಮಗೆ ಸಿಟ್ಟು, ನಮ್ಮ ನಿಯಮ ಮೀರಿದ್ದಕ್ಕೆ ಸಿಟ್ಟು ಬರಲಿಲ್ಲ, ಇನ್ನೊಬ್ಬರ ನಿಯಮ ಮೀರಿದ್ದಕ್ಕೆ ಸಿಕ್ಕಾಬಿಡ್ತೀವಿ. ನಾನು ನಿನ್ನೆ ಹೇಳಿದ್ದಲ್ಲ ಇಷ್ಟೊತ್ತಿಗೆ ಬೇಕು ಅಂತ, ಅವನು ಪಾಪ ಏನೋ ಅವನ ಸಮಸ್ಯೆ ಹೇಳ್ತಾನೆ, ಆದ್ರೂ ನಾವು ಅದ್ರ ಚೂರು ಕೂಡ ಸಹನೆ ತೋರಿಸುವುದಿಲ್ಲ, ಕ್ಷಮಿಸುವುದಿಲ್ಲ ಅಂದ್ರೆ ಅದು ತಪ್ಪು. ಕ್ಷಮ. ಸಕಾರಣವಾದ ಪರಿಸ್ಥಿತಿ ಬಂದಾಗ ಕ್ಷಮಿಸಬೇಕಾದದ್ದು ಕರ್ತವ್ಯ. ಇಲ್ಲ ರೂಲ್ಸ್ ಅಂದ್ರೆ ರೂಲ್ಸ್, ನೀನು ಅದು ಏನಾದರೂ ಆಗಲಿ, 6-3 ಆಗಲಿ 3-6 ಆಗಲಿ, ಅದು ಆಗುದಿಲ್ಲ, ಅದು ಹೇಳು. ಆ ಥರ ಎಲ್ಲ ವಿಷಯದಲ್ಲಿ ನೀವು ದೃಢವಾಗಿ ಶಿಸ್ತು ಅಂತ ನಾವು ನಮಗೆ ಹಾಕೊಳ್ಳುವ ಹಾಗೆ ಇನ್ನೊಬ್ಬರಿಗೂ ಹಾಕಬೇಕು. ಅದು ನಮ್ಮಿಂದ ನೋಡಿ ಕಲಿಯುವ ಹಾಗೆ ಮಾಡಬೇಕು. ಹೊರತು ನಿಯಮ ಪಾಲಿಸಿದ್ದೀರಾ ಅಂತ
ಥಮ್ ಇಂಪ್ರೆಷನ್ ಮಾಡಿ ಅವರನ್ನು ನಾವು ಕಂಟ್ರೋಲ್ ಮಾಡ್ತೇವೆ ಅಂದರೆ ಸಾಧ್ಯ ಇಲ್ಲ. ಅವ್ರು ಇನ್ನೊಬ್ಬರ ಹತ್ರ ತಮ್ಮಿದೊಂದು ಬೆರಡು ಕೊಟ್ಟು ಕಳಿಸ್ಬಿಡ್ತಾರೆ. ಅವ್ರು ಬೆರಡು ಹೊತ್ತಿ ಹೋಗ್ತಾ ಇರ್ತಾರೆ ತಿನ್ನ ಆಧಾರ್ ಕಾರ್ಡ್ ಮಾಡಿಸಿ. ಅದೇ ಆ ಕತೆ ಒಂದಿದೆಯಲ್ಲ, ಗಾಣದ ಕತೆ. ಯಾವುದೋ ಒಂದು ಎಣ್ಣೆ ತೆಗೆಯೋನ ಗಾಣಕ್ಕೆ ಹೋದಂತೆ. ಗಾಣ ಸುತ್ತಾ ಇತ್ತು. ಅವನೆಲ್ಲೋ ಅವನ ಪಡಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ಕೇಳದಂತೆ, ಅಲ್ಲಿ ನೀವಿಲ್ಲ, ಇಲ್ಲಿ ಬಂದಿದ್ದೀರಿ, ಗಾಣ ಕೆಲಸ ಮಾಡ್ತಿದೆ, ಅದೇನು ಗೊತ್ತಾಗುತ್ತೆ ನಿಮಗೆ? ಅದು ಶಬ್ದ ಕುತ್ತಿಗೆ ಒಂದು ಗಂಟೆ ಹಾಕಿದೆ, ಅದು ಓಡ್ತಾ ಇರ್ಬೇಕಾದ್ರೆ ಶಬ್ದ ಬರ್ತಾ ಇರುತ್ತೆ. ಅದಕ್ಕೆ ಅವನು ಹೇಳಿದ, ಅಲ್ಲ ಅಕಸ್ಮಾತ್ ಅದು ನಿಂತಲ್ಲೇ ಹಿಂಗೆ 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 ಆಗ್ತಾ ಇದೆ, ನಿಮಗೆ ಆಗ್ತಾ ಇದೆ ಅಂತ ಡೌಟ್ ಬಂದರೆ ಅದು ಮೋಸ ಮಾಡಲ್ವಾ? ಅದು ಇನ್ನೂ ತರ್ಕ ಕಲ್ತಿಲ್ಲ, ಅದು ಇನ್ನೂ ನಿಮ್ಮಷ್ಟು ಮನುಷ್ಯರ ಹಾಗೆ ದುರ್ಬುದ್ಧಿ ಕಲ್ತಿಲ್ಲ. ಆದ್ರಿಂದಾಗಿ ನಾನು ಇನ್ನು ಆರಾಮಾಗಿ ಅದರ ಜೊತೆಗೆ ಬದುಕ್ತಾ ಇದ್ದೇನೆ ಅಂತ. ಹಾಗೆ ನಮ್ಮ ವಿಷಯಕ್ಕೆ ಹೋಗುವಾಗ ನೂರಾರು ಲಾಜಿಕ್ಗಳಂತ ಅಂದ್ಕೊಂಡು ನಾನು ಸರಿ ಅಂತ ಸಮರ್ಥಿಸಿಕೊಳ್ತೇವೆ. ಆದರೆ ಇನ್ನೊಬ್ಬರ ವಿಷಯಕ್ಕೆ ಮಾತ್ರ ನಾವು ಯಾವತ್ತೂ ಕ್ಷಮಿಸುವುದಿಲ್ಲ ಅನ್ನೋದು ಅಪರಾಧ. ಕ್ಷಮೆ ಅನ್ನೋದು ಕೂಡ ಅತ್ಯಂತ ಮುಖ್ಯವಾದ ವ್ರತಗಳಲ್ಲಿ ಒಂದು. ಇದು 12 ವ್ರತಗಳು. ಒಬ್ಬ ಜ್ಞಾನಶಾಲಿಯಾಗಿ ಬೆಳೀಬೇಕು ಅಂತ ಬಯಸುವನಿಗೆ ಬೇಕಿರುವ ವ್ರತಗಳು. ಯೋ ನೈತೇಭ್ಯ ಪ್ರಚ್ಯವೇ 12ಭ್ಯ ಸರ್ವಾಪೀಮಾ ಪೃಥಿವೀಂ ಸಶಿಷ್ಯಾತ್ ತ್ರಿಭಿರ್ದ್ವಾಭ್ಯಾಂ ಏಕತೋ ವಾರ್ತಿತೋ ಯೇ ನಾಸ್ಯ ಸ್ವಮಸ್ತೀತಿ ಚ ವೇದಿತವ್ಯಂ. ಯೋ ನ ಏತೇಭ್ಯ ಪ್ರಚ್ಯವೇತ್. ಯೋ ಯಾರು, ನ ಏತೇಭ್ಯ ಇವುಗಳಿಂದ, ಪ್ರಚ್ಯವೇತ್ ಅಂದ್ರೆ ಜಾರುವುದು, ಚ್ಯವನ ಅಂದ್ರೆ ಜಾರುವುದು ಅಂತ ಅರ್ಥ. ಪ್ರಚ್ಯವನ ಜಾರಿ ಹೋಗುವುದು ಅನ್ನೋದು. ಈ ಗುಣಗಳಿಂದ 12 ಗುಣಗಳಿಂದ ಯಾರು ಬಿದ್ದು ಹೋಗ್ತಾನೋ, ಸರ್ವಾಪೀಮಾಂ ನ ಏತೇಭ್ಯ ಪ್ರಚ್ಯವೇ, ಜಾರುವುದಿಲ್ಲವೋ, ಯಾರು ಈ ಗುಣಗಳಿಂದ ಜಾರಿ ಹೋಗುವುದಿಲ್ಲವೋ ಅವನು ಪೃಥಿವೀಂ ಶಿಷ್ಯಾತ್. ಶಿಷ್ಯಾತ್ ಅಂದ್ರೆ ಅನುಶಾಸನಕ್ಕೆ ತರಬಲ್ಲ, ನಿಯಂತ್ರಣಕ್ಕೆ ತರಬಲ್ಲ. ಈ ಗುಣಗಳಿಂದ ಯಾರು ಕೂಡಿರ್ತಾನೋ ಅವನು ಸರಕಾರಕ್ಕೆ ಹೋಗಿ ಅಹವಾಲು ಕೊಟ್ಟು, ಅಯ್ಯೋ ನಮ್ಮ ಇದಕ್ಕೆ ರಿಸರ್ವೇಷನ್ನೇ ಇಲ್ಲ, ನಮ್ಗೆ ಅದಿಲ್ಲ, ನಮ್ಗಿದಿಲ್ಲ, ನಮ್ಗೆ ಸಮಸ್ಯೆ ಆಗ್ಬಿಟ್ಟಿದೆ, ಸರ್ಕಾರದ ಯಾವ ಯೋಜನೆಗಳಲ್ಲೂ ನಮ್ಮನ್ನ ಲೆಕ್ಕಕ್ಕೆ ತಗೊಂಡಿಲ್ಲ, ನಮ್ಗೊಂದು ಬೇರೆ ನಿಗಮ ಅಂತ ಮಾಡಿ ಅದ್ರಲ್ಲಿ ನುಂಗ್ಲಿಕ್ಕೆ ತುಂಬಾ ಜನ ಬರ್ತಾರೆ, ಅವರನ್ನೆಲ್ಲ ಇಟ್ಕೊಂಡು ಹಗರಣ ಮಾಡಿಬಿಡೋಣ, ಬೇಕೇ ಆಗಿಲ್ಲ. ಇಷ್ಟು ತಾತ್ಕಾಲಿಕವಾದ ಪ್ರಪಂಚದ ವ್ಯವಸ್ಥೆಯ ಒಳಗೂ ಕೂಡ ನಮ್ಮ ನಿಷ್ಠೆಯನ್ನು ನಾವು ಬಿಡದೆ ಬದುಕ್ತಾ ಇದ್ದೇವೆ ಅಂದ್ರೆ, ಯಾರು ನಮ್ಮ ಹತ್ರ ಬಂದು, ಅಂದ್ರೆ 2 ಅಂಶಗಳಿವೆ. ಯಾಕೆ ನಾವು ಸಾಮಾಜಿಕವಾಗಿ ನಮ್ಮತನವನ್ನ ನಾವು ಅಂದ್ರೆ ತೊಡಗಿಸ್ಬೇಕು ಅಂದ್ರೆ, ಅಥವಾ ಸಮಾಜಕ್ಕೆ ಬೇಕಾದ ಶಿಕ್ಷಣ ಕೊಡಬೇಕು, ಅಥವಾ ನಮ್ಮ ಜವಾಬ್ದಾರಿಯಿಂದ ಏನಾದ್ರೂ ನಾವು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಜವಾಬ್ದಾರಿ. ಯಾಕೆ ಅಂದ್ರೆ, ನಾನು ಸರಿ ಇದ್ರೂ ಕೂಡ ಸಮಾಜವೇ ಇಡೀ ಹಾಳಾದಾಗ ನಾನು ಯಾರನ್ನು ದೂರುದು? ನನ್ನ ಕರ್ತವ್ಯ ನಾನು ಮಾಡದೆ ಸಮಾಜ ಸರಿ ಇಲ್ಲ ಅಂದ್ರೆ ಏನರ್ಥ? ನನ್ನ ಜವಾಬ್ದಾರಿ ಏನಿದೆ ಅದನ್ನು ನಾನು ನಿರ್ವಹಿಸಬೇಕು, ಒಂದು. ಎರಡನೇದು, ನಾನು ನನ್ನ ನಿಷ್ಠೆಗೆ ಅನುಗುಣವಾಗಿ ಈ ಇಷ್ಟು ಗುಣಗಳು ನನ್ನಲ್ಲಿ ಇದ್ದಾಗ ಇನ್ನೊಬ್ಬರ ಹತ್ರ ದೇಹಿ ಅಂತ ಕೇಳೋ ಪ್ರಸಂಗವೇ ಬರುತ್ತದೆ. ಯಾಕಂದ್ರೆ ನಾನು ಏನು ಬರಬೇಕು ಅದು ನನ್ನ ಪಾಲಿನದ್ದು ನಾನು ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ಇರುತ್ತೆ ನಮಗೆ. ಈ ವಿಶ್ವಾಸ ಇವತ್ತು ಇಲ್ಲದೆ ಇರೋದ್ರಿಂದಲೇ ನಮಗೆ ಸಮಸ್ಯೆಗಳು. ಸರ್ಕಾರದ ಅಹವಾಲು, ಸರ್ಕಾರಕ್ಕೆ ಹೋಗಿ ಕೇಳ್ಕೊಳ್ಳೋದು, ಅದಾಗಲಿಲ್ಲ ಇದಾಗಲಿಲ್ಲ ಅಂತ ಘರ್ಷಣೆ ಎಲ್ಲ ನುಚ್ಚುನೂರಾಗುವಂಥ ದುಃಖಗಳೆಲ್ಲ ಬರಲಿಕ್ಕೆ ಕಾರಣ ಇದೆಲ್ಲ. ನಮ್ಮನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಿಲ್ಲ, ನಾವು ಅದಕ್ಕೋಸ್ಕರ ಹೋರಾಟ ಮಾಡ್ತೇವೆ. ಆಶ್ಚರ್ಯ, ಮುಂದೆ ಹೋಗ್ಬೇಕು ಅಂತ ಜಗತ್ತಿಡೀ ಒದ್ದಾಡ್ತಾ ಇದೆ, ನಮ್ಮಲ್ಲಿ ಇನ್ನು ಹಿಂದೆ ಬರಬೇಕು ಅಂತ ಒದ್ದಾಡೋರೆ ಬಹಳ ಜನ. ಅಂದ್ರೆ ಕೇವಲ ಒಂದು ರೀತಿ ಯಾವುದೋ ಸೌಕರ್ಯವನ್ನು ಪಡೆಯುವ ದೃಷ್ಟಿಯಿಂದ ನಮ್ಮಲ್ಲಿರುವ ತಾಕತ್ತನ್ನೂ ನಾವು ಮರೆಯುವ ಹಾಗೆ ಮಾಡಿಕೊಳ್ಳುವ ಒಂದು ಸ್ಕೀಮ್ ಅವೆಲ್ಲ. ನಮ್ಮತನವನ್ನು ನಾವು ಉಳಿಸ್ಕೊಳ್ಬೇಕು, ನಾವು ನಮ್ಮ ಸಹಜ ಸ್ವಭಾವದಿಂದ ಮೇಲಕ್ಕೆ ಬರಬೇಕು ಅನ್ನೋ ಪ್ರಯತ್ನ ಮನುಷ್ಯನಿಗಿದ್ದಷ್ಟು ಅವನು ಬೆಳೀತಾನೆ. ಅದು ಇಲ್ಲ, ಈಗ ನಿಜವಾಗಿಯೂ ಕಷ್ಟದಲ್ಲಿದ್ದಾರೆ ಅಂದರೆ ಯಾರಿಗೆ ಬೇಕಾದರೂ ಸಹಾಯ ಮಾಡಬೇಕು. ಅದು ಸಹಾಯ ಅನ್ನೋದು ಅವರ ಜಾತಿಯಿಂದ ಲೆಕ್ಕಕ್ಕೆ ಬರುವುದಿಲ್ಲ, ಅವರ ಸಾಮರ್ಥ್ಯದಿಂದ ಲೆಕ್ಕಕ್ಕೆ ಬರಬೇಕು. ಯಾಕೆಂತಂದರೆ ಎಲ್ಲ ವರ್ಗದಲ್ಲೂ ಕಷ್ಟದಲ್ಲಿದ್ದವರಿದ್ದಾರೆ, ಯಾವುದೋ ಒಂದು ವರ್ಗದಲ್ಲಿ ಇಲ್ಲ. ಎಲ್ರಿಗೂ ಆ ಕಷ್ಟವನ್ನು ನೀವು ಮೆರಿಟ್ ಅಂತ ತಗೊಳ್ಳಿ, ಅಂದರೆ ಕಷ್ಟ ಅನ್ನೋದನ್ನೇ ಅರ್ಹತೆ ಅಂತ ತಗೊಳ್ಳಿ ಹೊರತು ಈ ವರ್ಗ, ಈ ವ್ಯವಸ್ಥೆ, ಇದು ಅದು 70 ವರ್ಷದಿಂದ ನಡೀತಾನೆ ಇದೆ. ಅವನು 3 ಕೋಟಿದ ಮನೆ ಇರುತ್ತೆ, ಆದರೂ ಅವನಿಗೆ ಮೀಸಲಾತಿದ್ದೇ ಸಂಪಾದನೆ. ಇನ್ನೊಬ್ಬ ಹೆಸರು ಅವನು ದೊಡ್ಡ ಮನೆತನದ್ದು, ಆದರೆ ಅವನು ಭಿಕ್ಷೆ ಬೇಡಿ ತಿಂತಾ ಇದ್ದಾನೆ, ಟಾಯ್ಲೆಟ್ ತೊಳೆದು ಬದುಕ್ತಾ ಇದ್ದಾನೆ.
ಅಂಥ ಸ್ಥಿತಿಯಲ್ಲಿರುವ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ನಿಜವಾಗಿ ಯಾರಿಗೇನು ಬೇಕು ಅದನ್ನು ನೋಡಿಕೊಂಡು ವ್ಯವಸ್ಥೆ ಮಾಡಿದರೆ ಅದು ಸಹಜವಾದ ಆಳ್ವಿಕೆಯ ಬಲವಾಗಿ ಬರುತ್ತೆ. ಅದು ಪೃಥಿವೀಂಸ ಶಿಷ್ಯ ಸರ್ವಾಪಿ ಇಮಾಂ. ಇದರಲ್ಲಿ 12 ಒಟ್ಟೊಟ್ಟಿಗೆ ಒಂದು ಕಡೆ ರೂಢಿಸಿಕೊಳ್ಳೋದು ಕಷ್ಟಪ್ಪ. ಇಷ್ಟಲ್ಲೇನೇನು ಅವನು ಬುದ್ಧ ಆಗ್ಬಿಡ್ಬೇಕು, ಹಿಂಗೆ ಎಲ್ಲ ಇದರಲ್ಲಿ ಇರಬೇಕಾದದ್ದನ್ನು ಮಾಡಬೇಕು ಅಂದರೆ. ಅದಕ್ಕೆ ಹೇಳಿದರು, ಅವರಿಗೂ ಅರ್ಥ ಆಗುತ್ತೆ ನಮ್ಮ ಕಷ್ಟ ಏನು ಅಂತ. ಅದಕ್ಕೆ ಅವ್ರು ಹೇಳಿದರು, ತ್ರಿಭಿಹಿ ದ್ವಾಭ್ಯಾಂ ಏಕತೋವ. ಈ 12ರಲ್ಲಿ ಒಂದು 3 ಗುಣ ಬೇಡಪ್ಪ, 2 ಗುಣ ಅದು ಆಗಲಿಲ್ಲ, 1 ಗುಣ ನಿಷ್ಠೆಯಿಂದ ಒಂದನ್ನು ಅಮಾತ್ಸರ್ಯಂ, ಇನ್ನೊಬ್ಬರ ವಿಷಯದಲ್ಲಿ ಯಾವತ್ತೂ ನಾನು ಅಸೂಯೆ ಪಡುವುದಿಲ್ಲ. 1 ಗುಣ ಮೊದಲು ರೂಢಿಸ್ಕೋ. ಆರಂಭದಲ್ಲಿ ಅದು ಕಷ್ಟ ಆಗ್ಬೋದು, ರೂಢಿಸ್ಕೊ ಮೊದಲು. ಧೃತಿ, ನನ್ನ ಮಾತನ್ನು ನಾನು ಮೀರಲ್ಲ, ನಾನು ಯಾವುದೇ ಕಾರಣಕ್ಕೂ ಅಪ್ರಾಮಾಣಿಕನಾಗಿ ನಡ್ಕೊಳ್ಳಲ್ಲ. ಯಾವುದೋ ಒಂದನ್ನು ರೂಢಿಸ್ಕೊ. ತನ್ನಿಂದ ತಾನೇ ಅದು ಉಳಿದ ಎಲ್ಲಾ ಗುಣಗಳನ್ನು ನಾಸ್ಯ ಸ್ವಮಸ್ಥಿತಿತ ವೇದಿತವ್ಯಂ. ಅಂತಹ ಸಂದರ್ಭದಲ್ಲಿ ಅವನಿಗೆ ಅನರ್ಥಕ್ಕೆ ಕಾರಣವಾಗುವಂಥ ಯಾವ ತೊಂದರೆಯೂ ಕೂಡ ಬರುವುದಿಲ್ಲ. ಒಂದು ವೇಳೆ ಅವನು ಒಂದನ್ನೂ ಕೂಡ ನಡೆಸ್ಲಿಕ್ಕೆ ಆಗಲಿಲ್ಲ ಅಂದರೆ ಅವನಿಗೆ ಸ್ವಂತದ್ದು ಅಂತ ಯಾವುದೂ ಇಲ್ಲ ಅಂತ ಆಗುತ್ತೆ. ಇವೆಲ್ಲ ಅವನ ಸ್ವಂತ ಗುಣಗಳಾಗಬೇಕು. ಇದರಲ್ಲಿ ಇಷ್ಟು ಬಿಟ್ಟ ಅಂದರೆ ಅವನಿಗೆ ಅವನ ಅಪರ, ನಮಗೆ ನಾವೇ ಪರಕೀಯರು ಅಂತ ಇದ್ದ ಹಾಗೆ ಆ ದುಸ್ಥಿತಿಯಲ್ಲಿ ಅವನು ಬಾಳಬೇಕಾಗುತ್ತೆ. ತ್ಯಾಗೋಥವ ಅಪ್ರಮಾದ ಇತ್ಯೇಷ್ವಮೃತಂ ಸ್ಥಿತಂ ಏತಾನಿ ಬ್ರಹ್ಮ ಮುಖ್ಯಾನಾಂ ಬ್ರಾಹ್ಮಣಾನಾಂ ಮನೀಷಿಣಾಂ. ಅದರಲ್ಲಿ 3 ಯಾವುದು ಅಂತ ಅವರೇ ಒಂದು ಎತ್ತಿ ತೋರಿಸ್ತಾರೆ. ಇದು ಅಮೃತಕ್ಕೆ ಕಾರಣವಾದದ್ದು ಯಾವುದೆಲ್ಲ? ದಮಃ, ತ್ಯಾಗ, ಅಪ್ರಮಾದ. ಎಚ್ಚರ ತಪ್ಪದೇ ಇರುವುದು, ಎದ್ವ ತದ್ವ ಮಾತಾಡುವುದು, ಹೆಂಗೆಂಗೋ ಇರುವುದು, ಇದು ಅಪ್ರಮಾದ. ಪ್ರಮಾದ ಅಂದರೆ ಅಜಾಗ್ರತೆಯಿಂದ ವರ್ತಿಸಿ ಮಾಡಿದಂತಹ ತಪ್ಪು. ದಮ, ಇಂದ್ರಿಯಗಳ ನಿಗ್ರಹ. ತ್ಯಾಗ, ಅದು ತನಗೆ ಸಂಬಂಧಪಟ್ಟದ್ದಲ್ಲ ಅಂದಾಗ ಸ್ವಲ್ಪ ಯೋಚನೆ ಮಾಡಿದ್ರೆ ಆಯಿತು, ಅದನ್ನು ಯಾರಿಗೂ ಅಗತ್ಯ ಇದ್ದವರಿಗೆ ಬಿಟ್ಟು ಕೊಡುವಂತಹ ಸ್ವಭಾವ. ಎಲ್ಲೋ ನಾವೊಂದು ಯಾವಾಗಲೂ ಒಂದು ಗಾಡಿ ನಿಲ್ಲಿಸ್ತಾ ಇರ್ತೇವೆ. ಯಾರೋ ಒಬ್ಬ ನಾವು ಬರೋದಕ್ಕಿಂತ ಮುಂಚೆ ಒಂದು ಗಾಡಿ ನಿಲ್ಲಿಸ್ತಾನೆ. ಅದು ರಸ್ತೆನೂ ನಮ್ದಲ್ಲ, ಆ ಮರನೂ ನಮ್ದಲ್ಲ, ಗಲಾಟೆ. ಯಾರಿದು ಇಲ್ಲಿ ನಿಲ್ಲಿಸಿದ್ದು, ತೆಗೀರಿ ಇಲ್ಲಿಂದ, ನಮ್ಮ ಮನೆ ಮುಂದೆ ನಾವೆಲ್ಲ ನಿಲ್ಲಿಸಿ ನೀವು ಯಾರು ನಿಲ್ಲಿಸುವುದು? ಅವನ್ ಪಾಪ ಇವನ್ ಮನೆಗೆ ಬಂದದ್ದು, ಅವ್ನು ನೋಡಿಲ್ಲ, ದಡ 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 ಬೈದ. ಆಮೇಲೆ ಆಯ್ತು ಮಾರೆ ತಗೊಂಡು ಹೋಗ್ತೇನೆ ಅಂತ ಇವನ್ ಮನೆಗೆ ಏನೋ ತಂದಿದ್ದೆಲ್ಲ ವಾಪಸ್ ತಗೊಂಡು ಹೋಗ್ತಾನೆ ಅಷ್ಟೇ, ಬೈಕೊಂಡು. ಇವನ್ ಮನೆಗೆ ತಂದದ್ದ, ನಾನು ಇಷ್ಟು ಸ್ವಾರ್ಥಿ ಇದ್ದ ನೀವು ಅಂತ. ಆ ಕಾರಣಕ್ಕಾಗಿ ಕೆಲವು ವಿಷಯದಲ್ಲಿ ಸ್ವಲ್ಪ ಅದು ಎಷ್ಟೋ ಸಲ ನಾವೇ ಯಾಕೆ ಮಾಡಬೇಕು, ಅವ್ರು ಮಾಡ್ಬೇಕಲ್ಲ, ನಾವೇ ಯಾಕೆ ಬೇಜಾರು ಮಾಡ್ಕೋಬೇಕು, ಅವ್ರು ಬೇಜಾರು ಮಾಡ್ಕೋಬೇಕಲ್ಲ. ಹೀಗೆ ಎಲ್ಲದಕ್ಕೂ ಒಂಥರ ನಮ್ಮ ತನವನ್ನೇ ನಾವು ಗುಣ ಬಿಟ್ಟುಕೊಡಿ ಅಂತ ಹೇಳಿಲ್ಲ, ಸ್ವತ್ತು ಬಿಟ್ಟುಕೊಡಿ ಅಷ್ಟೇ. ಸ್ವತ್ತು ಯಾವುದೋ ಒಂದು ವಸ್ತು ಸ್ವಲ್ಪ ಹೊತ್ತು ಅವನು ಉಪಯೋಗಿಸ್ತಾನೆ ಅಂದರೆ ಹಾಗೆ ನಮ್ಮದು ಅಲ್ಲ, ಅದು ನಮ್ಮದು ಏನು ವಿಶೇಷ ಅಲ್ಲ ಅನ್ನುವ ಸ್ಥಿತಿಯಲ್ಲಿದ್ದಾಗ ತ್ಯಾಗದ ಬುದ್ಧಿ ಅದು ದೊಡ್ಡದ್ರಲ್ಲೂ ಹಾಗೆ ಬಂದಾಗ ಬೆಳೀತಾ ಹೋಗುತ್ತೆ. ಇದು ಜ್ಞಾನ ಪಡೀಬೇಕು ಅನ್ನುವ ದಾರಿಯಲ್ಲಿ ಇರುವವನಿಗಂತೂ ತಿಳಿವಳಿಕೆ ಇದ್ದವನಾದರೆ ಈ ಗುಣವನ್ನು ಮನೀಷಿ ಅಂದರೆ ಗುಣ, ಬುದ್ಧಿವಂತಿಕೆಯ ವಿವೇಕತನ ಇದ್ದಲ್ಲಿ ಜ್ಞಾನದ ಪರಿಧಿಯಲ್ಲಿ ಬೆಳೆಯುವವನಿಗೆ ಬ್ರಹ್ಮ ಮುಖ್ಯ ನೆನೆಸಿ ಆ ಜ್ಞಾನಿಗಳಲ್ಲಿಯೇ ಇನ್ನು ಹಿರಿತನ ಅಂತ ಪಡೀಬೇಕು ಅಂತನ್ನುವ ಎಚ್ಚರ ಇದ್ದವನಿಗೆ ಇದು ಬೇಕು. ಸದ್ವಾ ಪರಿವಾದೋ ಬ್ರಾಹ್ಮಣಸ್ಯ ನ ಶಶ್ಯತೆ, ಬಹಳ ಮುಖ್ಯವಾದ ಗುಣ. ಅದು ಸರಿ ಇರಲಿ ತಪ್ಪಿರಲಿ, ಬೇರೆಯವ್ರ ಬಗ್ಗೆ ಮಾತಾಡಬೇಕಾದ ಅಗತ್ಯ ಅವನಿಗಿಲ್ಲ. ಇವನಿಗೆ ಸಂಬಂಧಪಟ್ಟದಾದ್ರೆ ಮಾತಾಡ್ಬೋದು. ಸತ್ವ ಅಸದ್ವ, ತಪ್ಪೋ ಸರಿನೋ, 3ನೇ ವಿಷಯ. ನೀವು ಯಾಕೆ ಇಲ್ಲಿ ಕೂತ್ಕೊಂಡು ತಲೆ ಚಚ್ಚಬೇಕು, ಟೇಬಲ್ ಗುದ್ದುತ್ತಾ? ಅಗತ್ಯ ಇಲ್ಲ ನಿಮಗೆ. ಪ್ಯಾನಲ್ ಡಿಸ್ಕಷನ್ ಅವ್ರವ್ರ ಮನೆಯಲ್ಲಿ ಅವ್ರವ್ರು ಮಾಡ್ಕೊಳ್ತಾರೆ, ನೀವು ಯಾಕೆ ಮಾಡಬೇಕು ಊರವ್ರ ಸಮಸ್ಯೆ? ಅಗತ್ಯ ಇಲ್ಲ. ಆದರೆ ಅದೇ ಇವತ್ತು ವ್ಯಾಪಾರ, ಸುದ್ದಿ ಮಾರಾಟಕ್ಕಿದೆ, ಬೇಡ ಅಂತಾರೆ. ನಿಮ್ಗೆ ಬೇಡ, ಮಾರಾಟ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ನಿಮ್ಗೆ ಬೇಡ. ಪರಿವಾದ ಅಂದರೆ ಪರ 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 ಅಂತ ಮಾತಾಡ್ತಾ ಇರೋದು, ಮುಗಿಯುವುದೇ ಇಲ್ಲ. ಅದು ಒಂದು ವಿಷಯ ಮುಗೀತು ಅಂದರೆ ಇನ್ನೊಂದು ವಿಷಯ ಶುರುವಾಗುತ್ತೆ. ಯಾವುದು ಎಂಡೇ ಇಲ್ಲ, ಕೊನೆವರೆಗೂ ನಿದ್ದೆ ಬಂದಾಗಲೇ ಬಾಯಿ ಮುಚ್ಚಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಅದು ಕೆಲವೊಮ್ಮೆ ಮನೆಗೆ ಹೋದಾಗ ಬಾಯಿ ಮುಚ್ಕೊಳ್ಳುತ್ತೆ. ಹಾಗೆ ನರಕ ಪ್ರತಿಷ್ಠಾಸ್ತೆ ಸುಹು ಯ ಏವಂ ಕುರುತೆ ಜನಾ. ಯಾರು ಈ ರೀತಿ ಅನಗತ್ಯವಾದ ಮಾತುಗಳಲ್ಲಿ ತಮ್ಮ ಶ್ರಮವನ್ನು ವ್ಯರ್ಥಪಡಿಸ್ತಾ ಇರ್ತಾನೋ ಅವನು ತಾನೇ ನರಕಕ್ಕೆ ಹೋಗ್ಲಿಕ್ಕೆ ನನಗೊಂದು ಟಿಕೆಟ್ ಕೊಡಿ ಅಂತ ಕೇಳಿ ಇಟ್ಕೊಂಡ ಹಾಗೆ ಅಂತ ಹೇಳ್ತಾರೆ. ಅದು ನರಕ ಪ್ರತಿಷ್ಠಾ ಅಂದರೆ ರಿಸರ್ವೇಷನ್, ನಿಶ್ಚಯ. ಅದು ಅಲ್ಲಿಗೆ ಹೋಗ್ಲಿಕ್ಕೆ ನಾವೇ ಬೇಕು ಅಂತ ಒಂದು ಕಾದಿರಿಸುವ, ನಿಮ್ಮ ಟಿಕೆಟ್ ಕಾದಿರಿಸಲಾಗಿದೆ ಅಂತ ಅವ್ರು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವರು ಫ್ಲೈಟು ಟಿಕೆಟ್ ಫ್ರೀ,
ಅಲ್ಲಿ ಸೀಟ್ ಮಾತ್ರ ಅಲ್ಲ. ಮದೋಷ್ಟಾದಶ ದೋಷಸ್ಯ ಸ್ಯಾತ್ ಪುರಾ ಯೋ ಪ್ರಕೀರ್ತಿತ ಲೋಕದ್ವೇಷ್ಯಂ ಪ್ರತಿಕೂಲ್ಯಂ ಅಭ್ಯಸೂಯಾಮೃಷಾವಚ ಕಾಮಕ್ರೋಧೋಪಾರತಂತ್ರ್ಯಂ ಪರಿವಾದೋ ತಪೈಶುನಂ ಅರ್ಥಹಾನಿರ್ವಿವಾದಶ್ಚ ಮಾತ್ಸರ್ಯಂ ಪ್ರಾಣಿಪೀಡನಂ ಈರ್ಷ್ಯಾ ಮೋದೋತಿವಾದಶ್ಚ ಸಂಜ್ಞಾನಾಶೋಭ್ಯಸೂಯಿತ ತಸ್ಮಾತ್ ಪ್ರಾಜ್ಞೋ ನ ಮಾದ್ಯೇತ ಸದಾ ಹ್ಯೇತದ್ವಿಗರ್ಹಿತಂ. ಇದಿಷ್ಟು ವಿಗರ್ಹಿತಂ. ಯಾರು ಇದನ್ನ ಸರಿ ಅಂತ ಸಮರ್ಥಿಸುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಮದ, ತನ್ನ ಬಗ್ಗೆ ತನಗಿರುವ ಅತಿಯಾದ ಅಭಿಮಾನ. ಆಮೇಲೆ ಇದು ಹಿಂದೆ ಹೇಳಿದ್ರು ದಮಕ್ಕೆ ದೋಷಗಳು ಯಾವುದು ಅಂತ. ಅದು ಮದವಾದಾಗ ಹೇಗೆ ಪರಿಣಾಮ ಆಗುತ್ತೆ ಅಂತ ಅನ್ನೋದು 18 ದೋಷಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ ನಂಗೆ ಅದಷ್ಟೇನಾ, ಅದು ದೇವರು ಕಾಣ್ತಾರೆ ಅಂದಾಗ ಹೆಂಗೆ ಗೊತ್ತಾಗ್ತದೆ ಅಷ್ಟಕ್ಕೆ ನಾನು ಅಷ್ಟೇನಾ? ಹೌದು, ಅವನು ಅದನ್ನ ದಾರಿಯಲ್ಲಿ ಹೋಗಿ ಅದಕ್ಕೆ ಸಮಸ್ಯೆಗಳೇ ಇದೆಲ್ಲ. ಈ ಸಮಸ್ಯೆಯನ್ನು ಹೇಳಿದ್ರೆ ತಾನೇ ಹೋಗೋ ದಾರಿ ಹೇಗೆ ಏನು ಗೊತ್ತಾಗುದು. ಇದೆಲ್ಲ ಮೀರಿದ್ರೆ ಅದು ತಾನಾಗಿ ಬಾಗಿಲು ತೆರೆಯುತ್ತೆ. ನಾವು ಅಡ್ಡದಾರಿಯಲ್ಲೇ ತುಂಬ ಕಡೆ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದಾಗಿ ಇದನ್ನೆಲ್ಲ ಒಂದೊಂದೇ ಕಳಚುತ್ತಾ ಬರಬೇಕು ಅಂತ. ಲೋಕದ್ವೇಷ್ಯ, ಇಡೀ ಊರಿನದ್ದು ದ್ವೇಷ ಕಟ್ಕೊಂಡಿರ್ತಾನೆ. ಆ ಊರಲ್ಲಿ ಯಾರನ್ನು ಕಂಡ್ರೂ ಆಗಲ್ಲ ಅವನಿಗೆ. ಅಥವಾ ಇಡೀ ಊರಿನವರು ಅವನನ್ನು ಕಂಡ್ರೆ ಸಾಕು ಸಿಟ್ಟು ಬೀಳ್ತಾ ಇರ್ತಾರೆ. ಅಂಥದ್ದೇನೋ ಎಡವಟ್ಟು ಮಾಡಿರ್ತಾನೆ. ಲೋಕದ್ವೇಷ್ಯಂ, ಯಾವ ಜನಕ್ಕೂ ಅವನಂದ್ರೆ ಇಷ್ಟ ಆಗಲ್ಲ. ಆದರೆ ಅವ್ನು ದೊಡ್ಡ ಜನ, ಇಡೀ ಊರು ತಿರುಗ್ತಾ ಇರ್ತಾನೆ ಹೇಳ್ಕೊಂಡು. ಅವನನ್ನು ನೋಡಿದ್ರೆ ಯಾರಿಗೂ ಆಗಲ್ಲ. ಆದರೆ ದೊಡ್ಡ ಸಲ ಅಧಿಕಾರದಲ್ಲಿ ಇರ್ತಾನೋ, ಸಿಕ್ಕಾಪಟ್ಟೆ ಸಿರಿವಂತನೋ ಅನ್ನೋ ಏನೋ ಒಂದು ಕಾರಣಕ್ಕೆ ಬೆಳೀತಾ ಇರ್ತಾನೆ. ಆದ್ರೆ ಒಳಗಿನಿಂದ ಯಾರಿಗೂ ಅವನ ಬಗ್ಗೆ ಪ್ರೀತಿ ಇರಲ್ಲ. ಇದು ಲೋಕದ ದ್ವೇಷಕ್ಕೆ ಕಾರಣವಾದ ಬದುಕಿನ ಪರಿಣಾಮ, ಲೋಕದ್ವೇಷ್ಯ. ಆಮೇಲೆ ಪ್ರಾತಿಕೂಲ್ಯಂ, ಯಾರಿಗೂ ಅನುಕೂಲಕರವಾಗಿ ಬದುಕದೇ ಇರುವುದು. ಸತ್ಕರ್ಮಗಳಿಗೆ ಇವನು ಬಂದ, ಅಯ್ಯೋ ಏನೋ ಒಂದು ಅಡ್ಡಬಾಯಿ ಹಾಕಿ ಹಾಳು ಮಾಡ್ತಾನೆ. ಅವನು ಬಂದ್ರೆ ನಮ್ಮ ಎಲ್ಲಾ ಕೆಲಸ ಹಾಳಾಗುತ್ತೆ ಅಂತಾನೆ ಯಾರಿಗಾದ್ರೂ ಅನ್ನಿಸ್ತಾ ಇದೆ ಅಂದ್ರೆ ಅದು ಒಂದು ಕೆಟ್ಟ ಗುಣ ಅವನದ್ದು. ಅದಕ್ಕೆ ಪ್ರಾತಿಕೂಲ್ಯ ಅಂದ್ರೆ ಪ್ರತಿಕೂಲ ಸ್ಥಿತಿಯನ್ನೇ ಹೇಳುದು. ಅವನೇನೋ ಒಂದು ಇಷ್ಟವಾದ ಜಾಗದಲ್ಲಿ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ. ಇವನ ಹತ್ರ ಕೇಳಿಲ್ಲ. ಇವನ್ ಪಾಡಿಗೆ ಮನೆಗೆ ಬೇಕಾದ ಕೆಸರು ಕಲ್ಲು ಹಾಕಿದ. ಆಮೇಲೆ ಇವನು ನಿಜವಾಗ್ಲೂ ಕೆಸರು ಕಲ್ಲು ಹಾಕ್ತಾನೆ, ಮನೆಗೆಲ್ಲ ಕೆಸರು ಮಾಡಿಬಿಡ್ತಾನೆ. ಅದು ಇದು ಹೋಯ್ತಾ. ಇಲ್ಲಿ ಕಂಬಳಿ, ಅದು ಈ ಮಳೆ ಬಿಸಿಲು ಅಂತ ಒಟ್ಟೊಟ್ಟಿಗೆ ಆದಾಗ ಅವುಗಳು ಚಿಗುರುಕೊಳ್ತಾರೆ. ಕಂಬಳಿ ಹುಳ. ಮನೆ ತಗೊಂಡ್ರಾ? ತಗೊಂಡ್ವಿ. ಎಷ್ಟಾಯ್ತು? ಹೌದಾ, ಇಲ್ಲಿ ಇಷ್ಟೆಲ್ಲ ಆಗಲ್ಲಲ್ಲ, ಯಾಕೆ ಇಷ್ಟೆಲ್ಲ ಕೊಟ್ಟು ತಗೊಂಡ್ರಿ? ಅಯ್ಯ ಎಲ್ಲೋ ದುಡ್ಡನ್ನ ಮಾಡಿದಾನೆ, ಇಲ್ಲಿ ಬಂದು ಸುರಿದು ಹಾಳು ಮಾಡ್ಕೊಂಡ್ರಲ್ಲಪ್ಪ ಅಂತ ಶುರು ಮಾಡ್ತಾನೆ. ಅವನಿಗೆ ಅಗತ್ಯವೇ ಇರುವುದಿಲ್ಲ, ಬರೀ ತಲೆ ಕೆಡಿಸಿ. ಪಾಪ ಅವನಿಗೆ ನಿಜವಾಗ್ಲೂ ಹೌದು, ಅವ್ನು ಹೇಳಿದ್ ನೋಡಿದ್ರೆ ಅವಳು ಹೇಳಿದ್ದೆ ಹೌದು ಅಂತ ಅನ್ಕೋಬೇಕು. ಅಯ್ಯೋ ಈ ಕ್ಯಾಮರಾ ತಗೊಳ್ಳಿ, ಇದು ಅದ್ಭುತ ಅಂತಾನೆ. ಇವನೇನೋ ಪಾಪ ಒಂದು ಬೇರೆ ಕ್ಯಾಮರಾ ತಗೊಂಡು, ಅಯ್ಯ ಅದು ವೇಸ್ಟ್ ರೀ, ಎಂಥದ್ದು ಉಪಯೋಗ ಇಲ್ಲ. ನಿಜವಾಗಿ ಇವನು ತಗೊಂಡ್ ಕ್ಯಾಮ್ರಾ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅವನಿಗೇನೋ ಅದರಿಂದ ಏನೋ ತೊಡಕಾಗಿರುತ್ತೆ, ಅಥವಾ ಏನೋ ಒಂದು ಕಿರಿಕಿರಿ ಆಗಿರುತ್ತೆ. ಅವ್ನು ಲೆನ್ಸ್ ಕೊಡೋನು ಸರಿ ಕೊಟ್ಟಿರಲ್ಲ, ಹಿಂಸೆ ಆಗಿರುತ್ತೆ. ಅದನ್ನ ಎಲ್ರಿಗೂ ಹೇಳ್ಕೊಂಡ್ಬಿಡ್ತಾನೆ. ಆ ಕಂಪನಿ ಕ್ಯಾನನ್ ಮಾತ್ರ, ಕಂಪನಿದ್ದು ಕ್ಯಾಮರಾ ಮಾತ್ರ ತಗೋಬೇಡಿ, ಅದು ಬರೀ ಮೋಸ, ಅದು ಹಾಗೆ ಹೀಗೆ ಅಂತ. ಎಷ್ಟೋ ಜನ ಅದರ ಅನುಕೂಲವನ್ನು ಅವ್ರು ಅನುಭವಿಸ್ತಾ ಇರ್ತಾರೆ. ನಿನಗಾಗ್ಲಿಲ್ಲ ಅಂದ್ರೆ ಬಿಡು, ಬೇರೆಯವ್ರಿಗೆ ಯಾಕೆ ಪ್ರತಿಕೂಲವಾದ ಮಾತುಗಳನ್ನಾಡಿ ಅವರ ದಾರಿಗೆ ಕಲ್ಲು ತೂರ್ತಿ. ಅಭ್ಯಸೂಯ, ಇದು ಇನ್ನೊಂದು ರೀತಿಯ ದೋಷಕ್ಕೆ ಕಾರಣವಾದದ್ದು. ಎದುರೆದುರಿಗೆ ಅದನ್ನು ವಿರೋಧಿಸುವುದು. ಕೆಲವೊಂದು ಗುಟ್ಟಾಗಿ ಮಾಡ್ತಾರೆ ಮೋಸ ಅಥವಾ ಅಸೂಯೆ ಪಡುವುದನ್ನು. ಇದು ಎದುರುಗಡೆನೆ, ಅದೇನು ನಿಮ್ಗೆ ಮಾತ್ರ ಅಂದ್ರೆ ನಾನು ಕೊಕ್ಕೆ ಮಾತು ಅಂತ ಹೇಳ್ತೇವಲ್ಲ, ನಿಮ್ಗೆ ಮಾತ್ರ ಹಾಗೆ. ಯಾವುದೋ ಒಬ್ರು ಮನೆಯಲ್ಲಿ ಮಕ್ಕಳು ಮದುವೆಗೆ ಹೇಳಲಿಕ್ಕೆ ಹೋದ್ರು. ಅವ್ರ ಪಾಪ ಖುಷಿಯಿಂದ ಅವ್ರ ಎಲ್ಲರ ಮನೆಗೆ ಹೇಳಬೇಕು ಅಂತ ಹೋದ್ರು. ನಮ್ಮ ಮನೇಲೆ 3 ಮಕ್ಳಿಗೆ ಇನ್ನೂ ಮದುವೆ ಮಾಡಿದ್ ಇಟ್ಕೊಂಡು ನಿಮ್ಮ ಮನೆಗೆ ಹೆಂಗಪ್ಪ ಬರುದು? ಅಯ್ಯೋ, ಅವ್ರು ನಿಮ್ಗೆ ಆಗಿಲ್ಲ ಅಂತ ಅವ್ರಿಗೆ ಯಾಕೆ ಕಷ್ಟ ಯೋಚನೆ ಮಾಡಬೇಕು? ಅವ್ರ ಮಗಳ ಮದುವೆ ಹೇಳಲಿಕ್ಕೆ ಬಂದ್ರೆ ಆಯ್ತು ಅಂತ ಹೇಳಿ ತಗೊಳ್ಳಿ. ಇವನಿಗೆ ನಮ್ಮ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ಅವ್ರು ಚಿಕ್ಕ ಅಂದ್ರೆ ಈ ವಯಸ್ಸಿನಲ್ಲಿ ಇವರಿಗಿಂತ ಸ್ವಲ್ಪ ಚಿಕ್ಕವ್ರು.
ಇದು ಎಮ್ಮೆ ಥರ ಬೆಳೆದ 40 ಆದ್ರೂ ಇನ್ನು ಆಗಿಲ್ಲ ಅನ್ನೋ ಒಂದು ಚಿಂತೆ. ಆಯ್ತು, ನಿಮ್ಮ ಚಿಂತೆ ಇರ್ಬೋದು. ಆದ್ರೆ ಅವ್ರ ಮನೆಯಲ್ಲಿ, ನಮ್ಮ ಮನೆಯಲ್ಲೇ 3 ಮಕ್ಕಳನ್ನು ಇಟ್ಕೊಂಡು ನಿಮ್ಮ ಮದುವೆಗೆ ಹೆಂಗ್ ಬರೋದು ಅಂತ ಹೀಗೆಲ್ಲ ಅಸೂಯೆ ಪಟ್ರೆ ಯಾವತ್ತಾದ್ರೂ ಆಗುತ್ತಾ? ಹೀಗೆ ಅಸೂಯೆ ಪಟ್ಟೆ ಅದು ಇನ್ನೂ ಏನು ಸ್ಥಿತಿಯನ್ನ ಏರದೆ ಕೆಳಗೆ ಆ ಕಡೆಯಿಂದ ಅವುಗಳಿಗೂ ಬದುಕು ಸಿಗದೆ ಅವ್ಯವಸ್ಥೆ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಇದು ಅಭ್ಯಸೂಯ ಮೃಷಾವಚ. ಇದೊಂದು ಇನ್ನೊಂದು ವಿಚಿತ್ರ. ಬಾಯಿ ತೆಗೆದ್ರೆ ಸುಳ್ಳು ಅಂತೇವಲ್ಲ, ಅದೇ ಅರ್ಥ ಇದು. ಕಾರಣವೇ ಇರುವುದಿಲ್ಲ. ಹೇಗ್ ಬಂದ್ರಿ? ಅಯ್ಯೋ ಅದು ಶುರು ಮಾಡ್ತಾನೆ ಅವನು. ಉಪ್ಪಿಟ್ಟು ಬೆಳಿಗ್ಗೆ ತಿಂದ ಕಾರ್ಯಕ್ರಮದಿಂದ ಶುರು ಮಾಡ್ತಾನೆ. ಮನೇಲಿ ಏನೂ ತಿಂದಿರಲ್ಲ, ಆದ್ರೆ ಹೇಳೋದು ಮಾತ್ರ ನಾನು ಅದು ತಿಂದೆ, ಇದು ತಿಂದೆ, ಹಾಗಾಯ್ತು, ಹೀಗಾಯ್ತು, 100 ಆಯ್ತು, ಮತ್ತೊಂದಾಯ್ತು ಅಂತ ಹೇಳ್ತಾ ಇರ್ತಾನೆ. ಮೃಷಾವಚ. ಕಾರಣ ಇಲ್ಲದೆ ಒಂದಕ್ಕೊಂದು ಸುಳ್ಳು 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 ಹೇಳ್ತಾನೆ ಇರ್ತಾನೆ. ಮೃಷಾವಚ. ಕಾಮ, ಬೇಡವಾದ ಮಾತು, ಬೇಡವಾದ ಬಯಕೆ. ಕ್ರೋಧ, ಅನಗತ್ಯವಾದ ಕೋಪ. ಪಾರತಂತ್ರ್ಯಂ, ತಾನೇ ಬೇಕು ಅಂತ ಇನ್ನೊಬ್ಬರ ವಶಕ್ಕೆ ಬಿದ್ದು ಬಿಡುದು. ಏನೋ ಒಂದು ಮಾಡ್ಕೊಂಡ್ಬಿಡ್ತಾನೆ, ಅವ್ರು ಹೇಳಿದಾಗ ಕುಣಿಬೇಕಾಗತ್ತೆ. ವಸ್ತುತ ಇವನದ್ದೇ ಆದ ಒಂದು ಸಾಮರ್ಥ್ಯ ಇತ್ತು, ಅದನ್ನು ಕಳ್ಕೊಂಡು ಅವ್ರು ಹೇಳಿದಾಗೆ ಕೇಳುದು. ಅಥವಾ ಒಂದು ಯಾವುದೋ ಇವನ ವೀಕ್ನೆಸ್ ಅನ್ನು ಹಿಡ್ಕೊಂಡು ಅವ್ರು ಆಡಿಸ್ತಾ ಇರ್ತಾರೆ. ಆಡಿಸಿದಾಗ ಅದಕ್ಕೆಲ್ಲ ಕುಣಿಯುದು. ಪಾರತಂತ್ರ್ಯ ಅನ್ನೋದು ಒಂದು ರೀತಿಯಲ್ಲಿ ಎಷ್ಟೋ ಸರ್ತಿ ಅವನತನವನ್ನೇ ಕಳ್ಕೊಂಡು ಅವ್ನು ಮಾಡಬೇಕಾದ ಸಾಧನೆಗೂ ಅದು ತೊಡಕಾಗಿ ಬಿಡುತ್ತೆ. ಇನ್ನೊಬ್ಬರ ವಶಕ್ಕೊಳಗಾಗುವುದು ಅಕಾರಣವಾಗಿ. ಈಗ ಗುರುಗಳಿಗೆ ವಶವಾಗುವುದು ಅಥವಾ ದೇವರಿಗೆ ನನ್ನನ್ನು ವಶ ಅಂತ ಅನ್ಕೊಳ್ಳೋದು ದೋಷ ಅಲ್ಲ. ಆದ್ರೆ ತಲೆ ಹಿಡುಕನಿಗೆ ಒಬ್ಬನಿಗೆ ನಾನು ವಶವಾಗಿ ಅವನು ಹೇಳಿದ ಕೆಲಸ ಎಲ್ಲ ಮಾಡ್ಕೊಳ್ಳುವ ಪಾರತಂತ್ರಕ್ಕೆ ಬಿದ್ದರೆ ಅದು ಎಷ್ಟು ಜೀವನದ ಸಾಧನೆಯ ಮೈಲಿಗಲ್ಲುಗಳಿಗೆಲ್ಲ ಅಡೆತಡೆಯಾಗಿ ನಿಲ್ಲುತ್ತೆ. ಅದರಿಂದಾಗಿ ಪರಾಧೀನತೆ ಅನ್ನುವುದು ಕೂಡ ಅನಗತ್ಯವಾದ್ದು. ಅದು ಒಂದು ರೀತಿ ಅವನ ಸಾಧನೆಗೆ ಹಿಂದೆ ತರುತ್ತೆ. ಪರಿವಾದ, ಪರದೂಷಣೆ. ಯಾವಾಗ ನೋಡಿದ್ರೆ ಇನ್ನೊಬ್ಬರನ್ನು ದೂರ್ತಾ ಇರುವುದು. ದೂರಿ ಮುಗಿಯುವುದು ಅಂತ ಇಲ್ಲವೇ ಇಲ್ಲ. ಅವರು ಹಾಗೆ, ಇವರು ಹೀಗೆ, ಅವರು ಹಾಗೆ ಮಾಡಲಿಲ್ಲ, ಇವ್ರು ಹೀಗೆ ಮಾಡಲಿಲ್ಲ, ಅವ್ರಿಗೆ ಹಾಕ್ಬೇಕಿತ್ತು, ಇವ್ರಿಗೆ ಹಾಕ್ಬೇಕಿತ್ತು. ಯಾರು ಕೇಳೋದು ಇಲ್ಲ. ಇವನೇ ಬಂದು ನಿಮ್ಗೊಂದು ವಿಷಯ ಗೊತ್ತಾ, ಆ ಮನೆಯವರು ಭಯಂಕರ. ಅವ್ರ ಮನೆಯಲ್ಲಿ ಮಗನಿಗೆ ಏನು, ಅವ್ರ ಮಗ ಇದ್ದಾನೆ, ಅವರಿದ್ದಾರೆ, ಅವನೇನೋ ಮಾಡ್ಕೊಳ್ತಾನೆ, ಮುಗೀತು. ಇವರು ಮಾತಾಡಿ ಯಾಕೆ ಬೇಕು? ಇನ್ನೊಬ್ಬರನ್ನು ದೂಷಣೆ ಮಾಡೋದು, ಪರದೂಷಣೆ. ಪೈಶುನ, ಚಾಡಿ. ಇದು ದೂಷಣೆ ಮಾಡೋದು ಇನ್ನೊಂದು. ಚಾಡಿ ಅವರಿಬ್ಬರ ಮಧ್ಯದಲ್ಲಿ ಏನೋ ಒಂದು ತಂದಾಕೋದು. ಅಯ್ಯೋ ನಿಮ್ಮ ಸೊಸೆ ಈಗ ಹೋದ್ಲಲ್ಲ, ಹೌದಾ, ಮತ್ತೆ ಅವಳು ನನ್ನ ಹತ್ರ ಹೋಗಲ್ಲ ಇವತ್ತು ಆಫೀಸಿಗೆ ಇಲ್ಲ ಅಂತ ಹೇಳಿದ್ಲು. ಅಯ್ಯ ನಿಮ್ಗೆ ಗೊತ್ತಿಲ್ಲ ರೀ, ಶುರು ಮಾಡ್ತಾರೆ. ಹಿಂಗೆ ಆಗತ್ತೆ. ನನ್ಗೇನು ವಿಷಯ ಬೇಕಿಲ್ಲ, ನಾನು ಸುಮ್ಮನೆ ನಿಮ್ಮನೆ ವಿಷಯಕ್ಕೆ ನಾನೇ ತಲೆ ಹಾಕ್ಬೇಕು ಅಂತ ಮತ್ತೆ ಎಲ್ಲ ಹೇಳಿ ಮುಗಿಸಿ ಆಮೇಲೆ ವಾಪಸ್ ಹೋಗ್ತಾರೆ. ಚಾಡಿ. ಅನಗತ್ಯವಾಗಿ ಒಬ್ಬರಿಗೆ ಒಬ್ಬರ ನಡುವೆ ಒಂದು ವೈಷಮ್ಯವನ್ನ ಹುಟ್ಟು ಹಾಕುವಂಥದ್ದು. ಅರ್ಥಹಾನಿ, ಅನಗತ್ಯವಾದ ಖರ್ಚು ಮಾಡುವುದು, ದುಂದು ವೆಚ್ಚ ಅಂತ ಹೇಳ್ತೇವಲ್ಲ, ಅದು ಅರ್ಥಹಾನಿ. ಅಥವಾ ಇನ್ನೊಬ್ಬರಿಗಾಗುವ ಪ್ರಯೋಜನವನ್ನು ತಪ್ಪಿಸುವುದು. ಅರ್ಥಹಾನಿ ಅಂದ್ರೆ, ಅರ್ಥ ಅಂದ್ರೆ ಪ್ರಯೋಜನ. ಅರ್ಥೋಭಿಧೇಯರ ಈ ವಸ್ತು ಪ್ರಯೋಜನ ನಿವೃತ್ತಿಷು, ಅಷ್ಟು ಅರ್ಥದಲ್ಲಿ ಅರ್ಥಹಾನಿ ಅಂತ ಇಟ್ಕೊಳ್ಬಹುದು. ಅರ್ಥ ಅಂದ್ರೆ ಸಂಪತ್ತು ನಾಶ ಮಾಡುವುದು, ಇನ್ನೊಬ್ಬರ ಸಂಪತ್ತನ್ನು ನಾಶ ಮಾಡುವುದು, ನಮ್ಮ ಸಂಪತ್ತನ್ನು ದುರುಪಯೋಗ ಮಾಡುದು. ಬೇಕೇ ಆಗಿರುವುದಿಲ್ಲ, ತೋರಿಸ್ಕೊಳ್ಳಿಕ್ಕೆ. ಅವ್ರ ಮನೆಯಲ್ಲಿ ಇವತ್ತೇನೋ ಪಿಜ್ಜಾ ತಂದಿದ್ದಾರೆ ಅಂತ ಇವನು ಒಂದು 5 ಪಿಜ್ಜಾ ತಂದು ತಿನ್ನೋದು. ಜೀರ್ಣ ಆಗದೆ ಹೊಟ್ಟೆ ಈಗ ಆಸ್ಪತ್ರೆಗೆ ಹೋಗಿ ಬಂದಿದ್ದಾನೆ, ಆದ್ರೆ ಅವ್ರ ಮುಂದೆ ನಾನು ಚಿಕ್ಕವನಾಗಬಾರ್ದು ಅಂತ ತಂದು ತೋರಿಸಿ ಅವ್ರ ಆ ಮನೆ ಹತ್ರ ಹೋಗಿ ಈ ಕಡೆ ಬನ್ನಿ ತಗೊಂಡು ಅವ್ರಿಗೆ ಪರಿಮಳ ತೋರಿಸಿ ಬನ್ನಿ ಅಂತ ಅನ್ನೋ ತರದ ಒಂದು ಹುಚ್ಚು. ವಿವಾದ, ಸುಮ್ನೆ ಕಾಲ್ ಕೆದರಿ ಜಗಳಾಡೋದು. ಕೆಲವರಿಗೆ ಜಗಳಾಡದಿದ್ರೆ ಊಟ ಸೇರಲ್ಲ. ಯಾರ ಹತ್ರ ಅದು ಜಗಳಾಡಬೇಕು. ಅದು ಇಲ್ಲಿ ಇವ್ರ ಮನೆಯವ್ರು ಜಗಳ ಆಡ್ಲಿಲ್ಲ ಅಂದ್ರೆ ಆ ಮನೆಯವ್ರ ಹತ್ರ ಜಗಳ ಆಡುದು, ಆ ಮನೆಯವ್ರ ಜಗಳ ಆಗ್ಲಿಲ್ಲ ಅವ್ರ ಪಕ್ಕದ ಮನೆಯವ್ರ ಹತ್ರ ತರಿಸಿ ಜಗಳ ಆಡಿಸೋದು. ಇದು ವಿವಾದ. ಮಾತ್ಸರ್ಯ, ಹೊಟ್ಟೆ ಕಿಚ್ಚುಪಡೋದು. ಪ್ರಾಣಿ ಪೀಡನ, ನಮ್ಗೆ ಮನೆಯಲ್ಲಿ ಯಾರು ಹೇಳೋರು ಕೇಳೋರಿಲ್ಲ, ಆಯ್ತಪ್ಪ ಒಂದು ಮನೆಯಲ್ಲಿ ನಾಯಿ ಸಾಕಿ ಅದಕ್ಕೆ ಚಾರಿ ಬೈಯುದು. ನಿಮ್ಗೊಂದು ಬುದ್ಧಿ ಇಲ್ಲ, ಆಗಿಲ್ಲ, ಈಗಿಲ್ಲ, ಬೇರೆಯವ್ರು ಬೈದ್ರು ವಾಪಸ್ ಬೈತಾರೆ, ಅದಕ್ಕೆ ವಾಪಸ್ ಪ್ರಾಣಿ ಪೀಡನ. ಅಂದ್ರೆ ಕೇವಲ ಪ್ರಾಣಿ ನಾಯಿ ಮಾತ್ರ ಅಲ್ಲ, ಯಾವುದೇ ಪ್ರಾಣಿಯನ್ನಾದ್ರೂ ಕೂಡ ಅನಗತ್ಯವಾಗಿ ಹಿಂಸಿಸುವುದು. ಮೊನ್ನೆ ಚಂದ ಹೇಳ್ತಿದ್ರು, ನಾನು ಕಚ್ಚಿದೆ ನೀನ್ ಯಾಕೆ ಚಚ್ಚಿದೆ ಅಂತ. ಸೊಳ್ಳೆ ಕೇಳೋದಂತೆ, ನಾನು ಬರೀ ನೀನ್ ಕಚ್ಚಿದ್ದು, ನೀನ್ ನನ್ನನ್ನು ಯಾಕೆ ಚಚ್ಚಿದೀನಿ, ನೀನ್ ಕಚ್ಚಬೇಕಷ್ಟೇ, ನೀನ್ ಶಿಕ್ಷೆಗೆ ಪ್ರತಿ ಶಿಕ್ಷೆ ಅಂದ್ರೆ ಅಷ್ಟೇ ಮಾಡ್ಬೇಕು ಅಂತ. ಇನ್ನೊಬ್ಬನ ಏಳಿಗೆಯನ್ನ ಸಹಿಸಲಾರದೆ ಒದ್ದಾಡುವುದು, ಅದು ಹೇಳುವುದಲ್ಲ, ಒಳಗೆ ಒದ್ದಾಡುದು, ಒಂಥರ ಅಸಹನೆ. ಅದು ಬೇರೆ ರೀತಿಯಿಂದ ವ್ಯಕ್ತ ಆಗ್ತಾ ಇರುತ್ತೆ, ಆದ್ರೆ ಒಳಗೆ ಅದು ಯಾಕೆ ಕಾರಣ ಅಂದ್ರೆ ಒಳಗಿಂದ ಈರ್ಷ್ಯ ಕುದಿ ಆಗ್ತಾ ಇರುತ್ತೆ. ಅವನು ನೋಡಿದಾಗ ಸರಿಯಾಗಿ ಮಾತಾಡ್ಲಿಕ್ಕೆ ಆಗಲ್ಲ, ನೋಡಿದ್ರೆ ಸಂತೋಷ ಆಗಲ್ಲ, ಅವನೇನೋ ಬಂದು ಸ್ವೀಟ್ ಕೊಟ್ಟಾಗಲೂ ಅನ್ನೋದು ಒಳಗಿನಿಂದ ಸಿಟ್ಟು ಮಾಡಿಕೊಂಡು ಒದ್ದಾಟ ಪಡುವುದು. ಇದೆಲ್ಲ
ಒಳಗೆ ಒಳಗೆ ನಮ್ಮನ್ನ ಕೊಲ್ಲುವ ಬೆಂಕಿ. ಅದರ ಜೊತೆಗೆ ಹುಚ್ಚು ಖುಷಿ, ಕೆಲವುದಕ್ಕೆ ಮೋದ. ಸಹಜವಾದ ಖುಷಿ ಪಟ್ಟರೆ ತೊಂದರೆ ಇಲ್ಲ. ಸಣ್ಣ ಸಣ್ಣ ವಿಷಯಕ್ಕೆ ಓಹೋ ಅಂತ ದೊಡ್ಡದಾಗಿ ಬೊಬ್ಬೆ ಹೊಡೆದು ಖುಷಿ ಪಡುವುದು, ಅದು ಕೂಡ ಒಂಥರ ಅತಿಯಾದ, ಅದು ಮೋಹ ಆಗ್ಬೇಕು ಮೋಸ್ಟ್ಲಿ. ಅಲ್ಲೇನಿದೆ ಶ್ಲೋಕ? ಈರ್ಷ್ಯಾ ಮೋಹೋತಿವಾದಶ್ಚ ಅಂತ ಇದೆಯಾ? ಅತಿ ಹರ್ಷ, ಹೆಚ್ಚು ಮಾತನಾಡುವುದು. ಅದಲ್ಲಪ್ಪ, ಶ್ಲೋಕ ಏನಿದೆ? ಈರ್ಷ್ಯಾ ಮೋದೋವಾದಶ್ಚ. ಮೋದ ಅನ್ನೋದು ಅದೇ, ಹುಚ್ಚುಚ್ಚಾಗಿ ನಗುದು, ಹುಚ್ಚುಚ್ಚಾಗಿ ಖುಷಿ ಪಡುವುದು. ಯಾವುದು ಖುಷಿ ಪಡಬೇಕೋ ಅದು ಖುಷಿ ಪಡ್ಲಿಕ್ಕೆ ಗೊತ್ತಾಗಲ್ಲ. ಸುಮ್ಮನೆ ಎಲ್ಲವನ್ನೂ ಕೂಡ ನನ್ನ ಸೊತ್ತಿಗೆ ತಂದುಕೊಂಡೆ ಅಂದ್ರೆ ವಿಕಟಾಟ್ಟಹಾಸ. ಇನ್ನೊಬ್ಬರಿಗೆ ಅನ್ಯಾಯ ಆದಾಗ ಪಡುವ ಮೋದ ಇದೆಯಲ್ಲ, ಇನ್ನೊಬ್ಬರಿಗೆ ತೊಂದರೆ ಆದಾಗ ಖುಷಿ ಪಡುವುದಿದೆಯಲ್ವ, ಅದು ಒಂದು ಕೆಟ್ಟ ಮೋಹ, ಮೋದ. ಅತಿವಾದ, ಕಾಂಟೆಕ್ಸ್ಟ್ ಬಿಟ್ಟೇ ಮಾತಾಡುದು, ಅದನ್ನ ಅತಿವಾದ ಅಂತಾರೆ. ಆ ವಾದಕ್ಕೆ ಅತಿ, ಅತಿ ಅಂದ್ರೆ ದಾಟುದು. ಅತಿಯಾದ ವಾದ ಅಂದ್ರೆ, ಒಂದು ಅತಿಯಾದ ವಾದ ಅಂದ್ರೆ ಮಾತಿಗೆ ಮಾತು, ಮಾತಿಗೆ ಮಾತು, ಮಾತಿಗೆ ಮಾತು ಮುಗಿಯುವುದೇ ಇಲ್ಲ. ಅದು ಜಗಳಾಡುದು ಬೇರೆ ತರ, ಇದು ಜಗಳ ಅಲ್ಲ. ಜಗಳದ ಸ್ಥಿತಿಗೆ ಹೋಗುತ್ತೆ ಕೊನೆಗೆ, ಅದರ ಪೂರ್ವ ಸ್ಥಿತಿ ಇದು. ಒಂಥರ ಮನಸ್ಸು ಹಾಳಾಗುತ್ತೆ ಅಷ್ಟೇ. ಜಗಳ ಆಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾಳೆ ಅದೇ ಮುಖ ನೋಡ್ಬೇಕು, ಅವನು ಬಾಸೋ ಇನ್ನೇನೋ ಆಗಿರ್ತಾನೆ. ಅಲ್ಲ, ಇಲ್ಲಿ ಈ ತರ ಗುಣ ಹೇಳ್ತಾರೆ. ಗೀತೆನಲ್ಲಿ ಯಾನಿಶ ಸರ್ವಭೂತಾನಂ ಅಂತ ಹೇಳ್ತಾರೆ. ಜ್ಞಾನಿಗಳನ್ನ ಮತ್ತೆ ಅವಾಗ ಹೆಂಗೆ ನಾವು ಐಡೆಂಟಿಫೈ ಮಾಡುದು? ಇದೆಲ್ಲ ಇಲ್ಲದೇ ಇದ್ದ ಜ್ಞಾನಿ. ಯಾಕೆ ಗೊತ್ತಾಗಲ್ಲ ಅಂದ್ರೆ ನಮ್ಮ ಮಿತಿ ಕಮ್ಮಿ ಇದೆ ಅಂತ ಅರ್ಥ ಅಷ್ಟೇ. ನಾವು ಅಷ್ಟು ಬೆಳಿಬೇಕು. ಅತಿಯಾದ ಮಾತು, ಆಮೇಲೆ ಸರಿ ತಪ್ಪುಗಳನ್ನ ಸರಿಯಾಗಿ ಡಿಸಿಷನ್ ತಗೊಳ್ಳಿಕ್ ಬರದೇ ಇರುವಂತ ಒಂದು ಸ್ಥಿತಿ. ಅಲ್ಲಿ ಅವ್ರು ಹೇಳಿದಾಗ ಹಾ ಅದು ಸರಿ ಅನ್ಸುತ್ತೆ, ಇವ್ರು ಹೇಳಿದಾಗ ಹಾ ಇದು ಸರಿ ಅನ್ಸುತ್ತೆ, ಕೊನೆಗೆ ಯಾವ್ದು ಸರಿ ಅಯೋಮಯ, ಸಂದೇಹದ ಗತಿ. ಆ ಥರ ಕೆಲವ್ರು ಯಾವಾಗಲೂ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಅವ್ರು ಯಾವಾಗ ಕೇಳಿದ್ರು ನೀರು ತಂದ್ಕೊಡೋ, ಬಿಸಿನೀರು ತಂದ್ಕೊಂಡು ತಣ್ಣೀರು ತಂದ್ಕೊಡು, ಆಯ್ತಪ್ಪ ಬಿಸಿನೀರು ತಂದ್ಕೊಡು, ಸ್ಟೀಲಲ್ಲಿ ತಂದ್ಕೊಂಡು ಬೆಳ್ಳಿ ತಂದ್ಕೊಡು, ಆಯ್ತಪ್ಪ ಬೆಳ್ಳಿಲೇ ತಂದ್ಕೊಡು, ಕಾದಾರಿ ತಂದ್ಕೊಂಡು ಸ್ವಲ್ಪ ಬಿಸಿ ಬಿಸಿಯೇ ಇರಬೇಕು, ಸ್ವಲ್ಪ ಬಿಸಿ ಬಿಸಿ ಇರಲಿ, ಅದು ಗ್ಯಾಸಲ್ಲಿ ಕುದಿಸ್ಲು ಒಲೆಯಲ್ಲಿ ಕಾಗಬೇಕು, ಆಯ್ತಪ್ಪ ಒಲೆಯಲ್ಲೇ ತಮ್ಮಮ್ಮ, ಒಲೆಯಲ್ಲೇ ಮಾಡಿ ತಮ್ಮಮ್ಮ, ಅದು ಇದ್ದಿಲಾಗಬೇಕಾ ಕಟ್ಟಿಗೆನೇ ಆಗ್ಬೇಕಾ ಅಂತ 100 ಪ್ರಶ್ನೆ ಹಿಂಗೆ ಕೇಳಿದ್ದಕ್ಕೆಲ್ಲದಕ್ಕೂ ಡೌಟಲ್ಲೇ ಯಾರು ಮಾತಾಡ್ತಾ ಇರ್ತಾನೋ ಅವನು ಒಂಥರ ಈ ಮಾತಿನ ದಾರಿ ತಪ್ಪಿದವನು. ಅತಿವಾದ ಸಂಜ್ಞಾನಾಶ ಅಂದ್ರೆ ಪ್ರಜ್ಞೆ ತಪ್ಪುದು, ಸರಿ ವಿವೇಕವನ್ನು ಕಳ್ಕೊಂಡವನು. ಅಭ್ಯಸೂಯಿತ ಇದಾಗ ಬಂತು, ಇನ್ನೊಬ್ಬನ ಬೆಳವಣಿಗೆಯನ್ನು ಕಂಡು ಕರುಬುವವನು. ತಸ್ಮಾ ಪ್ರಾಜ್ಞ ನಮಾದ್ಯೇತ, ಇದರಲ್ಲಿ ಅವನು ಯಾವತ್ತೂ ಜಾರಿ ಬೀಳಬಾರದು. ಸದಾ ಖೇತದ್ ವಿಗರ್ಹಿತಂ, ಯಾವಾಗಲೂ ಪರಹಾನಿಯನ್ನೇ ಬಯಸುವ, ಬೇರೆಯವರಿಗೆ ಅನ್ಯಾಯವನ್ನೇ ಮಾಡುವ ಈ 18 ಮದದ ದೋಷಗಳೇನಿದೆ ಇದು ವಿವೇಕಿಯಾದವನಿಗೆ ಅವನ ಬೆಳವಣಿಗೆಗೆ ಹಾನಿ ಉಂಟು ಮಾಡುತ್ತೆ. ಸೌಹಾರ್ದ ಅಂದ್ರೆ ಏನು? ಅದಕ್ಕೊಂದು 6 ಲಕ್ಷಣಗಳನ್ನು ಹೇಳ್ತಾರೆ ಮುಂದೆ. ಸೌಹೃದೇ ವೈ ಷಡ್ಗುಣ ವೇದಿತವ್ಯ, ಪ್ರಿಯೇ ಹೃಷ್ಯಂತ್ಯಪ್ರಿಯೇತವ್ಯಥಂತೆ, ಸದಾತ್ಮಾನ ಶುಚಿರಂ ಯಾಚತೆ ಯೋ ದದಾತ್ಯಯಾಚ್ಯ ಅಯಾಚ್ಯಮಪಿ ದೇಯಂ ಕರುಸ್ಯಾತ್. ಇಷ್ಟಾನ್ ಪುತ್ರಾನ್ ವಿಭವಾನ್ ಸ್ವಾಂಶ್ಚದಾರಾನ್ ಅಭ್ಯರ್ಥಿತಶ್ಚಾರ್ಹತಿ ಶುದ್ಧ ಭಾವಃ, ತ್ಯಕ್ತದ್ರವ್ಯ ಸಂವಹೇನ್ನೇಹ ಕಾಮಾತ್ ಭುಂಕ್ತೆ ಕರ್ಮ ಸ್ವಾಶಿಷಂ ಬಾಧತೆ ಚ. ಮಿತ್ರನ ಕಷ್ಟವನ್ನು ನೋಡಿ ತನ್ನ ಕಷ್ಟ ಅಂತ ಭಾವಿಸುವುದು, ಇದು ಒಂದು ಗುಣ. ಅವನ ಸಂತೋಷ ಇದ್ದಾಗ ನನಗೆ ಕಷ್ಟ ಇದ್ರು ಅವನ ಸಂತೋಷದಲ್ಲಿದ್ದಾನಲ್ಲ ಅಂತ ಸಂತೋಷ ಪಡುದು. ತುಂಬಾ ಅಪರೂಪಕ್ಕಿಂತ ಗುಣಗಳು ಇರುತ್ತೆ, ಇಲ್ಲ ಅಂತಿಲ್ಲ. ತನಗೆ ಕಷ್ಟ ಇದ್ದಾಗಲೂ ಅವನ ಸಂತೋಷ ಹಾಳು ಮಾಡಬಾರದು ಅಂತ ತನ್ನ ಕಷ್ಟ ಹೇಳುವುದೇ ಇಲ್ಲ, ಅದರಲ್ಲಿ ತಾನು ಸಂತೋಷ ಪಡ್ತಾ ಇರ್ತಾನೆ. ಮತ್ತೆ ತನ್ನ ಅತ್ಯಂತ ಇಷ್ಟವಾದ ವಸ್ತುದ ಅದು ಅವನ ವೈಯಕ್ತಿಕ ಪರ್ಸನಲ್, ಅದು ಅವನು ಯಾವುದೋ ತುಂಬಾ ಅವನಿಗೆ ಗೊತ್ತಿಲ್ಲ ಆದ್ರೆ ಬೇಕು ಅಂತ ಅವನು ಕೇಳಿಬಿಡ್ತಾನೆ. ಆಗ್ಲೂ ಅವನ ಅಗತ್ಯಕ್ಕೆ ಅದು ನಿಜವಾಗಿಯೂ ಬರುವಂತದ್ದಾದ್ರೆ, ಅವಶ್ಯವಾದ ವಸ್ತು ಆದ್ರೆ ಅದನ್ನು ಯೋಚನೆ ಮಾಡದೆ ಅವನಿಗೆ ಕೊಟ್ಟು ಬಿಡುವವನು. ಹಿಂದೆ ಮುಂದೆ ಯೋಚನೆ ಮಾಡದೆ ಆ ವಸ್ತುಗಳನ್ನ ಅವನಿಗೆ ಒದಗಿಸುವಂಥದ್ದು. ತನ್ನ ಸೌಭಾಗ್ಯವಾಗಲಿ, ತನ್ನ ಮನೆಯ ವ್ಯವಸ್ಥೆಯಲ್ಲಿ ಅವನಿಗೆ ಸಹಾಯಕ್ಕೆ, ತನ್ನ ಹೆಂಡತಿ ಮಕ್ಕಳು ಸಹಾಯಕ್ಕೆ ಬರ್ತಾರೆ ಅಂದ್ರು
ಅವರನ್ನೂ ಕೂಡ ಆ ಸಹಾಯಕ್ಕೆ ಒಡ್ಡುವ ಅಂದ್ರೆ ನನ್ನ ಮಿತ್ರ ಇವ್ರು ಯಾಕೆ ಬರಬೇಕು ಅಂತ ಯೋಚನೆ ಮಾಡದೆ ಮಕ್ಕಳನ್ನ ಅವರ ಮನೆಯ ಕೆಲಸಕ್ಕೆ ಅಥವಾ ಸಹಾಯಕ್ಕೆ ತನ್ನ ಮನೆಯವರನ್ನೂ ಸೇರಿಸಿಕೊಂಡು ಮಿತ್ರ ಯಾಚಿಸಿದಾಗ ಅಂತ ರೀತಿಯಿಂದಲೂ ಕೂಡ ಅವರಿಗೆ ಸಹಕಾರ ನೀಡುವ, ಮತ್ತೆ ಕೊಟ್ಟ ಮೇಲೆ ಅವನಿಗೆ ಸ್ವಲ್ಪ ಏಳಿಗೆ ಬಂತು, ಒಂದು ಸ್ವಲ್ಪ ಉದ್ಧಾರ ಆದ, ಈಗ ನಿನಗೆಲ್ಲ ಸ್ವಲ್ಪ ಅನುಕೂಲ ಆಯ್ತಲ್ಲ ವಾಪಸ್ ಕೊಡು ಅಂತ ಯಾವತ್ತೂ ತಿರುಗಿ ಕೇಳದೆ ಕೆಲವರು ಇರ್ತಾರೆ. ಸಹಾಯಕ್ಕೆ ಬೇಕು ಅಂದಾಗ ಗಾಡಿ ಕೊಟ್ಟಿರ್ತಾರೆ, ಅವನೇನೋ ಒಂದು ದೊಡ್ಡ ಗಾಡಿ ತಗೊಂಡ ಎರಡೂ ಉಪಯೋಗಿಸ್ತಿದ್ದ. ಈಗ ಹೊಸ ಗಾಡಿ ಬಂತಲ್ಲ ಅದು ಹಳಿದು ವಾಪಸ್ ಕೊಟ್ಟು ನಂಗೆ ಬೇಕು, ನಾನು ಬೇರೆಯವ್ರಿಗೆ ಮಾರ್ತೇನೆ ಅಂದ್ರೆ ಅದು ದುಡ್ಡು ವೇಸ್ಟ್ ಆಗಬಾರ್ದು ಅಂತ. ಆ ಥರ ಕೊಟ್ಟ ಮೇಲೆ ಮತ್ತೆ ಕಿತ್ತುಕೊಳ್ಳದೆ ತಾನು ಸಂಪಾದಿಸಿದ ವಸ್ತುವನ್ನು ಮಾತ್ರ ಅವಲಂಬಿಸಿ ತನ್ನ ಮೈತ್ರಿಯನ್ನು ಹಾಳು ಮಾಡಿಕೊಳ್ಳದೆ ತನಗೆ ಎಷ್ಟೇ ಕಷ್ಟ ಆದರೂ ಅದಕ್ಕೆ ಹಿಂಜರಿಯದೆ, ಯಾರು ಕೊನೆಗೆ ಪ್ರಾಣತ್ಯಾಗ ಮಾಡಿ ಆದರೂ ಕೆಲವೊಂದು ಸರ್ತಿ ಜೀವ ಉಳಿಸ್ಬೇಕಾದ ಅಥವಾ ನಷ್ಟವನ್ನು ಪರಿಹರಿಸಬೇಕಾದ ಸ್ಥಿತಿ ಬಂದಾಗ್ಲೂ ಅವನು ಎದ್ದು ನಿಲ್ತಾನೆ ಅಂತಂದ್ರೆ ಭುಂಕ್ತೆ ಕರ್ಮಸು ಆಶಿಷಂ ಬಾಧತೇಚ. ಅಂತ ಸ್ಥಿತಿಯಲ್ಲಿ ಇದ್ದವನಿಗೆ ಉತ್ತಮ ಸೌಹಾರ್ದ ಅಂತ ಅನ್ನೋದು ಗುಣ ಅಂತ ಅನ್ಸುತ್ತೆ. ಅಂಥದ್ದು ನಿಜವಾದ ಮೈತ್ರಿಯ ಲಕ್ಷಣ. ಒಳ್ಳೆಯ ಮೈತ್ರಿ ಅಂದ್ರೆ ಹಾಗಿರಬೇಕು ಅಂತ. ಗುಣವಂತನೂ ಆಗಿ ತ್ಯಾಗಿಯೂ ಆಗಿ ಪಂಚಭೂತಾತ್ಮಕವಾದ ಶರೀರವನ್ನೇ ತ್ಯಾಗ ಮಾಡುವುದು ಅಂತ ಬಂದಾಗ ಅದು ಸಾತ್ವಿಕ ತ್ಯಾಗ ಅಂತ ಆಗುತ್ತೆ. ಪಂಚಭೂತಾನಿ ಪಂಚಭ್ಯೋ ನಿವರ್ತಯತಿ ತಾದೃಶ. ಪಂಚಭೂತಾನಿ ಶರೀರ ತ್ಯಾಗ ಅನ್ನೋದು ದೇಶಕ್ಕೋಸ್ಕರ ಮಾಡ್ತಾರೆ, ಅದು ಸಾತ್ವಿಕವಾದ ತ್ಯಾಗ, ದೇಶದ ರಕ್ಷಣೆಗೋಸ್ಕರ ಅಂತ. ಅದೇ ಸ್ಥಿತಿಯಲ್ಲಿ ಕೆಲವೊಂದು ಸರ್ತಿ ಯಾರೋ ಒಬ್ಬ ಕಳ್ಳರು ಅವರ ಮನೆಗೆ ದಾಳಿ ಮಾಡಿದಾಗ ಇವರನ್ನ ಉಳಿಸ್ಲಿಕ್ಕೋಸ್ಕರ ತಾನು ಎದುರು ನಿಂತು ಹೋರಾಡಿ ಪ್ರಾಣ ಕಳ್ಕೊಳ್ಬೇಕಾದ ಸ್ಥಿತಿ ಬರುತ್ತೆ. ಅವನು ಅದನ್ನ ಉದ್ದೇಶ ಇಟ್ಟಿದ್ದಿರಲಿಲ್ಲ, ಆದರೆ ಆ ಅನಿವಾರ್ಯವಾಗಿ ಹಾಗಾಯ್ತದು. ಆದ್ರೆ ಅದಕ್ಕೆ ಪಶ್ಚಾತ್ತಾಪ ಬರಲ್ಲ, ನಾನು ಪ್ರಾಣ ಬಿಡ್ತಾ ಇದ್ದೇನೆ ಇವರಿಗೋಸ್ಕರ ಅಂತ ಏನು ಯೋಚನೆ ಬರಲಿಲ್ಲ. ಆಗ್ಲಿ ನನ್ನಿಂದಾಗ ಅಷ್ಟನ್ನು ಉಳಿತಾರೆ ಅಂದ್ರೆ ನನ್ನ ಕ್ಷೇಮ ಅಂತ ಭಾವಿಸಿ ಯಾರು ಆ ತ್ಯಾಗ ಮಾಡ್ತಾನೋ ಅವನ ತ್ಯಾಗ ಅನ್ನೋದು ಸಾತ್ವಿಕ ಅಂತ ಅನ್ಸುತ್ತೆ. ಇನ್ನು ಕೆಲವೊಂದು ತ್ಯಾಗ ಇರುತ್ತೆ ಸಾತ್ವಿಕ, ಅದು ತಾಮಸ. ಅವರು ಹೋದ್ರಲ್ಲ ನಂದು ಹೋಗುತ್ತಲ್ಲ ಅವ್ರದ್ದು ಹೋಗ್ಲಿ, ಅವ್ರ ಜೊತೆಗೇನೆ ಹೋಗ್ಬೇಕು ಅಂತ. ಈ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ ತನ್ನ ಪ್ರಾಣ ಹೋಗೋದ್ರ ಜೊತೆಗೆ ತ್ಯಾಗ, ಅದು ಪ್ರಾಣ ತ್ಯಾಗ ಮಾಡ್ತಿದ್ದಾರೆ. ಆದ್ರೆ ಯಾಕೆ 10 ಪ್ರಾಣ ತೆಗಿಲಿಕ್ಕೆ ತ್ಯಾಗ ಮಾಡುದು, 10 ಪ್ರಾಣ ಉಳಿಸ್ಲಿಕ್ಕೆ ತ್ಯಾಗ ಮಾಡುದು ಸಾತ್ವಿಕ ತ್ಯಾಗ, 10 ಪ್ರಾಣ ತೆಗಿಲಿಕ್ಕೆ ಮಾಡೋ ತ್ಯಾಗ ತಾಮಸ ತ್ಯಾಗ. ಅದರಿಂದಾಗಿ ತ್ಯಾಗ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಬಿಡುವುದು ಅಂತ ಅನ್ನೋ ಅರ್ಥದಲ್ಲ, ಅದರಿಂದ ಯಾರೋ 4 ಜನಕ್ಕೆ ಜೀವನದಲ್ಲಿ ಅನುಕೂಲ ಆಗುತ್ತೆ ಅನ್ನೋದು ತ್ಯಾಗ ಆಗುತ್ತೆ. ಏತತ್ ಸಮೃತಮ ತೀರ್ಥಂ ತಪೋ ಭವತಿ ಕೇವಲಂ ಸತ್ವಾತ್ ಪ್ರತ್ಯವಮಾನಾನಾಂ ಸಂಕಲ್ಪೇನ ಸಮಾಹಿತಂ. ಸತ್ವಾತ್ ಪ್ರತ್ಯವಮಾನಾನಾಂ ಸಂಕಲ್ಪೇನ ಸಮಾಹಿತಂ. ಈ ರೀತಿ ತ್ಯಾಗದ ಸ್ಥಿತಿ ಅಂತ ಅನ್ನೋದು ನಿಷ್ಕಾಮವಾಗಿದ್ದಾಗ ಅದು ಪೂರ್ಣವಾದ ತಪಸ್ಸು ಅಂತ ಅನ್ಸುತ್ತೆ. ಸತ್ವಗುಣದಿಂದ ಜಾರಿದಾಗ, ಫಲೋದ್ದೇಶದಿಂದಲೇ ಮಾಡಿದಾಗ ಅದು ಜ್ಞಾನ ಪಡೆಯುವ ವಿಷಯದಲ್ಲಿ ತಡೆಯಾಗುತ್ತೆ. ರಾಜಸ ಅಂತಂದ್ರೆ ಹಾಗೆ, ಅಂದ್ರೆ ಪ್ರತಿಫಲ ಬಯಸಿ ಮಾಡುವುದು. ಮಾಡುವಾಗ ಸರಿಯಾಗಿ ಮಾಡುತ್ತಾನೆ, ಆದ್ರೆ ತನಗೆ ಪ್ರತಿಫಲ ಬೇಕು ಅಂತ ಬಯಸಿ ಮಾಡಿದಾಗ ಅದು ರಾಜಸ ತ್ಯಾಗ ಆಗುತ್ತೆ. ತನಗೇನೂ ಪ್ರತಿಫಲ ಬೇಡ ಅಂತ ಮಾಡಿದ್ರೆ, 4 ಜನಕ್ಕೆ ಉತ್ತಮವಾದ ಉಪಕಾರ ಆಗ್ಲಿ ಅಂತ ಮಾಡಿದ್ರೆ ಅದು ಸಾತ್ವಿಕ ತ್ಯಾಗ. ತನಗ್ ಲಾಭ ಇದೆ ಅಂತ ಅನ್ಕೊಂಡು ಮಾಡಿದ್ರೆ ಅದು ರಾಜಸ ತ್ಯಾಗ. ತಾನು ಹೇಗೆ ಕಳ್ಕೊಳ್ಳುವಾಗ ತನ್ನ ಸುತ್ತ ಇದ್ದದ್ದಕ್ಕೂ ಎಲ್ಲವೂ ನಷ್ಟ ಆಗಬೇಕು ಅಂತ ಯೋಚಿಸಿ ತನ್ನ ತ್ಯಾಗ ಮಾಡಿದ್ರೆ ಅದು ತಾಮಸ ತ್ಯಾಗ ಆಗುತ್ತೆ. ನನಗೆ ಹಾಳಾಗೋಗ್ಲಿ ಅಂತ ಕೊಟ್ಟೆ, ತಾಮಸ ತ್ಯಾಗ. ಕೆಲವರು ಕೊಡುದುಂಟು, ದಾನ ಮಾಡ್ತೇನೆ ಅಂತ ಹೇಳಿ 2 ರೂಪಾಯಿ ಎಷ್ಟು ಅದನ್ನು ಫೋಟೋ ತೆಗೆದು ಅಲ್ಲಿ 2 ರೂಪಾಯಿ ಬೀಳುವ ಜಾಗದಲ್ಲಿ ಅದನ್ನು ಎಡಿಟ್ ಮಾಡಿ 2000 ನೋಟಿ ತೋರಿಸಿ ಪ್ರಚಾರ ಮಾಡ್ಬೋದು. ನಾನು ಹೀಗೆಲ್ಲ ಮಾಡಿದ್ದೇನೆ ನೋಡಿ, ನನ್ನ ಬಯೋ ಡೇಟಾದಲ್ಲಿ ಎಲ್ಲ ಇದೆ ಇಂಥದ್ದು ಅಂತ ಗೊತ್ತಿದ್ದವನಿಗೆ ಗೊತ್ತಾಗುತ್ತೆ ಏನು ಬೈಯುವುದು ಅಂತ. ಹೀಗೆ ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಅದು ಫಲೋದ್ದೇಶದಿಂದ ಕೂಡಿದ್ರೆ, ಯಜ್ಞವನ್ನೇ ಮಾಡಿದ್ರು ಅದು ಮತ್ತೆ ವಾಪಸ್ಸು ಚಕ್ರದ ಕರ್ಮವಾಗಿ ಅವನನ್ನ ಹಿರಿದು ತಿನ್ನತ್ತೆ. ಫಲವನ್ನು ಉದ್ದೇಶಿಸಿ ಮಾಡಿದ್ದಲ್ವಾ, ಹಾಗಾಗಿ ಚಕ್ರ ಅದು ರಾಜಸ ತ್ಯಾಗ ಆಗಿ ಅವನನ್ನ ಮತ್ತೆ ಜ್ಞಾನದ ದಾರಿಯನ್ನ ನಿಲ್ಲಿಸತ್ತೆ. ಆದರೆ ಪರಮಾತ್ಮನ ಜ್ಞಾನದ ಜೊತೆಗೆ ಸತ್ಯ ಸಂಕಲ್ಪನಾಗಿ ಯಾವಾಗ ಆ ಕರ್ಮವನ್ನು ಮಾಡುತ್ತಾನೋ ಅದು ಪೂರ್ಣ ಆಗುತ್ತೆ. ಅಂತಹ ಯಜ್ಞ ಅದು ಮನಸ್ಸಿನಿಂದ ನಡೆದಾಗ ತಪಸ್ಸಾಗುತ್ತೆ, ಮಾತಿನಿಂದ ನಡೆದಾಗ ಜಪ ಆಗುತ್ತೆ, ದೇಹದಿಂದ ನಡೆದಾಗ ಕ್ರಿಯಾ ತಪಸ್ಸಾಗುತ್ತೆ. ಹೀಗೆ 3 ರೀತಿಯಲ್ಲೂ ಕೂಡ ಕರ್ಮ ಅನ್ನುವುದು ನಡೆಯುತ್ತೆ. ಅದು ಫಲೋದ್ದೇಶದಿಂದ ಆದಾಗ ರಾಜಸ ಆಗ್ಬಿಡುತ್ತೆ. ಫಲೋದ್ದೇಶದ ಉದ್ದೇಶ ಇಲ್ಲದೆ ಕೇವಲ ಭಗವಂತನ ತಿಳಿವು, ಭಗವಂತನ ಅರಿವು, ಭಗವಂತನ ಪ್ರೀತಿ ಅನ್ನುವ ಸಂಪಾದನೆಯ ದೃಷ್ಟಿಯಿಂದ ಆದಾಗ
ಅದು ಮತ್ತೆ ಮತ್ತೆ ಅವನಿಗೆ ಜ್ಞಾನದ ದಾರಿಯಲ್ಲಿ ಹೆಚ್ಚಿನ ವಿಷಯಕ್ಕೆ ಅದು ಕಾರಣವಾಗುತ್ತೆ. ಹಾಗಾಗಿ ನಾನಾಗ ಹೇಳಿದ ಬ್ರಹ್ಮಚರ್ಯದ ಪರಮಾತ್ಮ ವಿಷಯಕವಾದ ಜ್ಞಾನವನ್ನ ಪಡೀಬೇಕು ಅಂತಂದ್ರೆ ನಾನೀಗ ಹೇಳಿದ ಹಾಗೆ ಇಷ್ಟು ಹಿಂದಿನ ದೋಷಗಳನ್ನೆಲ್ಲ ಕಳ್ಕೊಂಡು ಯೋಗ್ಯವಾದ ವಿದ್ಯೆಯನ್ನೇ ಅಧ್ಯಯನದ ವ್ಯವಸ್ಥೆಗೆ ಜೋಡಿಸ್ಕೊಳ್ಬೇಕು. ಅಧ್ಯಯನ ಅಂತ ಅನ್ನೋದು ಬಿಡದೆ ಮಾಡಬೇಕಾದದ್ದು. ಅಧ್ಯಯನ ಇಲ್ಲದೆ ನಾನು ಸುಮ್ಮನೆ ಕಣ್ಮುಚ್ಚಿ ಕೂತಿದ್ದೆ 50 ದಿವಸ, ನಂಗೇನೋ ಹೊಳೆಯಿತು ಅಂದ್ರೆ ಅದೇನು ಹೊಳೆಯುತ್ತೋ ದೇವರಿಗೆ ಗೊತ್ತು. ಜ್ಞಾನ ಇಲ್ಲದೆ ಧ್ಯಾನ ಮಾಡಿದ್ರು ಸಿದ್ಧಿ ಆಗತ್ತೆ, ಏನೇನೋ ಹೇಳಿದಾಗ ಆಗತ್ತೆ, ಅದೇನೋ ಆಗತ್ತೆ, ಎಲ್ಲ ಆಗತ್ತೆ. ಸಿದ್ಧಿಗೂ ಸಿದ್ಧಾಂತಕ್ಕೂ ಸಂಬಂಧ ಇರುವುದಿಲ್ಲ. ಸಿದ್ಧಿ ಯಾವುದೋ ಇರುತ್ತೆ, ಪ್ರಸಿದ್ಧಿ ಬೇಗ ಬರುತ್ತೆ. ಆದರೆ ಅದು ಸಿದ್ಧಾಂತದ ದೃಷ್ಟಿಯಿಂದ, ಯಾಕೆಂದ್ರೆ ತಾತ್ಕಾಲಿಕ ಫಲ ಅವೆಲ್ಲ. ಶಾಶ್ವತವಾದ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ. ತತ್ಕಾಲದಲ್ಲಿ ಸಿಗುವಂತಹ ಸಿದ್ಧಿಗಳು ಕಣ್ಣು ಮುಚ್ಚಿದೊಡನೆ ಜಗತ್ತಿನ ಎಲ್ಲಾ ಮೂಲೆಯಲ್ಲಿ ಏನೇ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬರುತ್ತೆ ರೀ ಅಂತ ಗುರುಜಿಯವರು. ಆಯ್ತು, ನಿಮ್ಮ ಗುರೂಜಿಗೆ ನಿಜವಾಗಿಯೂ ಸಿದ್ಧಿ ಬಂದಿದೆ ಅನ್ನೋದು ನಮಗೂ ಗೊತ್ತಿದೆ. ಆದರೆ ಹೇಳುವ ಸಿದ್ಧಾಂತದ ವಿಷಯದಲ್ಲಿ ಅದು ಪ್ರಮಾಣ ಆಗಬೇಕಾದಂತ ನಿಯಮ ಇಲ್ಲ. ಇಬ್ರೂ ಮಾಡಬಹುದು. ಸಿದ್ಧಾಂತ ಸರಿಯಾಗಿ ತಿಳಿದವನು ಸಿದ್ಧಿಯನ್ನು ಪಡೆದಿರ್ತಾನೆ. ಆದರೆ ಸಿದ್ಧಿ ಅನ್ನೋದ್ರಿಂದ ಸಿದ್ಧಾಂತ ಹೇಳಿಕ್ ಬರುವುದಿಲ್ಲ. ಸಿದ್ಧಾಂತದಿಂದ ಸಿದ್ಧಿ ಒದಗಬಹುದು, ಆದರೆ ಅವರು ಸಿದ್ಧಿ ಬಳಸಲ್ಲ. ನಿಮ್ಗೆ ಗೊತ್ತಿದೆಯಾ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಅವರು. ಇವರು ಗೊತ್ತಿದೆ ಅಂತ ಕೇಳೋ ಮುಂಚೆನೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ತಿರುಗ್ತಾ ಇರ್ತಾರೆ. ಬೋರ್ಡ್ ಹಾಕೊಂಡು ಕೈ ಅಡ್ಡ ಇಟ್ಕೊಂಡು ಅದರಲ್ಲಿ ಬೆಳಕು ಹಿಂಗೆ ಚೆಲ್ಲುವ ಹಾಗೆ ಮಾಡಿ ನಿಮ್ಮ ಮೇಲೆ ಅನುಗ್ರಹದ ದೃಷ್ಟಿಯನ್ನು ಬೀರುವ ಹಾಗೆ ಚಿತ್ರಿಸಿ ದೊಡ್ಡ ಮೇಲಕ್ಕೆ ಹಾಕೊಂಡಿರ್ತಾರೆ. ಹಾಗೆ ಯಾರು ತನ್ನನ್ನ ಗುಣಿ ಅಂತ ತೋರಿಸಿಕೊಳ್ತಾನೋ ಅವನು ಶಾಸ್ತ್ರದ ಜ್ಞಾನದಿಂದ ತಪ್ಪಿಸಿಕೊಂಡಿದ್ದಾನೆ ಅಂತ ಅರ್ಥ. ಅಂದ್ರೆ ಈಗೋ ಇಲ್ಲದೆಯೂ ಕೆಲವೊಂದು ಸರ್ತಿ ಜ್ಞಾನ ಹಾಳಾಗುವುದಿದೆ. ಈಗೋ ಇರುವುದಿಲ್ಲ, ಆದ್ರೆ ಪ್ರಾಮಾಣಿಕ. ಆದ್ರೆ ಉಪದೇಶ ಮಾಡಿದವನೇ ಎಡವಟ್ಟ, ದಾರಿ ಸಿಕ್ಕಿದ್ದೇ ಯಾರೋ ತಪ್ಪು ದಾರಿ ತಿಳಿಸ್ಬಿಡುದು. ಅದು ಇವನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದೊಂದು 2-3 ಜನ್ಮ ಅಲಿಸತ್ತೆ, ಹಂಗೆ ಸುತ್ತೋಡಿಸತ್ತೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ಆದ್ರೆ ಅವನು ಪ್ರಾಮಾಣಿಕ ಆದದ್ರಿಂದ ಒಂದು ಹಂತಕ್ಕೆ ಅವನಿಗೆ ಸರಿಯಾದ ಗುರುಗಳು ಸಿಗ್ತಾರೆ. ಯಾಕಂದ್ರೆ ಅವನು ನನಗೆ ಸತ್ಯ ಬೇಕು ಅಂತ ಅನ್ನೋ ದೃಷ್ಟಿಯಿಂದ ಮಾಡಿದ್ದ ಹೊರತು ನಾನು ಇದರಿಂದ ಏನೋ ಗಳಿಸಿ ಎಲ್ಲದಕ್ಕಿಂತ ನಾನು ದೊಡ್ಡವನು ಅಂತ ತೋರಿಸ್ಕೊಳ್ಬೇಕು ಅಂತ ಯಾವತ್ತೂ ಮಾಡಲಿಲ್ಲ. ಆದ್ರಿಂದ ದಾರಿ ಸ್ವಲ್ಪ ಎಳೆಯತ್ತೆ, ಸ್ವಲ್ಪ ಏನಂತಾರೆ ಜಗ್ಗತ್ತೆ, ಅದು ಹಿಂದಕ್ಕೆ. ಆದ್ರೆ ಅವನ ಉದ್ದೇಶ ಪ್ರಾಮಾಣಿಕ ಆದ್ರಿಂದಾಗಿ ಮುಂದೆ ಅವನನ್ನ ಪುಣ್ಯಕರ್ಮದ ಬಲದಿಂದ ಭಗವಂತನಲ್ಲಿಗೆ ಅದು ಕರ್ಕೊಂಡು ಹೋಗುತ್ತೆ. ಆದ್ರಿಂದಾಗಿ ಮೋಕ್ಷಕ್ಕೆ ಭಾಗಿಯಾಗಬೇಕು ಅಂತಂದ್ರೆ ಬ್ರಹ್ಮಜ್ಞಾನ ಅತ್ಯಂತ ಮುಖ್ಯ. ಮುನಿಧರ್ಮವನ್ನು ಪಾಲಿಸಿ ಅವನವನ ಸಾಧನೆಯನ್ನ ಮಾಡಿಕೊಳ್ಳಿಕ್ಕೆ ಅದು ಅತ್ಯಂತ ಅತ್ರೈವ ತಿಷ್ಠನ್ ಕ್ಷತ್ರಿಯ ಬ್ರಹ್ಮಾವಿಶತಿ ಪಶ್ಯತಿ. ಅಷ್ಟೇ ಅಲ್ಲ, ವೇದೇಶು ಚ ಆನುಪೂರ್ವೇಣ ಏತದ್ವಿದ್ವನ್ ಬ್ರವೀಮಿದ. ನಾನು ವೇದ ಎಲ್ಲ ಓದಲ್ಲ, ನಾನು ಪುರಾಣ ಎಲ್ಲ ಓದಿಲ್ಲ, ನಂಗದೆಲ್ಲ ಬೇಕಿಲ್ಲ, ಆದ್ರೆ ನಮ್ಗೆ ಸಿದ್ಧಿ ಆಗಿದೆ. ಆಯ್ತಪ್ಪ, ನಿಮಗೆ ದೊಡ್ಡ ನಮಸ್ಕಾರ. ಸಿದ್ಧಿ ಹೌದು. ಆ ದೊಡ್ಡವರೇ ನಮ್ಗೆ ಏನು ಅಂತ ಕರೆಕ್ಟ್ ಗೊತ್ತಿಲ್ದಿದ್ರೆ ಏನು ಅಲ್ಲ, ಸಿದ್ಧಿ ಆಗತ್ತೆ. ಸಿದ್ಧಿ ನಾನು ಅದಕ್ಕೆ ಹೇಳಿದ್ದು, ಸಿದ್ಧಿ ಅನ್ನುವುದಕ್ಕೂ ಸಿದ್ಧಾಂತಕ್ಕೂ ಸಂಬಂಧ ಇರಲ್ಲ. ಸಿದ್ಧಿ ಆಗತ್ತೆ, ಕರೆಕ್ಟ್ ಕರ್ಕೊಂಡು ಹೋಗುತ್ತೆ. ಇವನ ಶ್ರದ್ಧೆ ಪ್ರಾಮಾಣಿಕ ಆದ್ರೆ ಅವನ ಅಕಸ್ಮಾತ್ ತಪ್ಪೇ ಚಿಂತನೆ ಮಾಡ್ತಾ ಇರ್ಲಿ. ಅವನಿಗೆ ನನ್ಗೆ ಸರಿಯಾದ್ದು ಬಂದ್ರೆ ನಾನು ಅದನ್ನೇ ತಿಳ್ಕೊಳ್ತೇನೆ, ನಂಗೆ ದೇವರು ಸರಿಯಾದ ದಾರಿ ತೋರಿಸ್ಬೇಕು ಅನ್ನುವ ಜಿಜ್ಞಾಸೆಯಿಂದಲೇ ಅವನು ಮುಂದುವರಿತಾ ಇದ್ರೆ ದಾರಿ ತಪ್ಪಿಸಿದವರು ಕೂಡ ಅವನಿಗೆ ಕೊನೆಗೆ ಗೊತ್ತಿಲ್ಲದೆ ಅವನಿಗೆ ಒಳ್ಳೆ ದಾರಿಗೆ ಹೋಗ್ಬಿಡ್ತಾನು. ಇನ್ಯಾರೋ ಸಿಗ್ತಾರೆ, ಮತ್ತಾರೋ ಅವನ. ಯಾಕೆಂದ್ರೆ ಯಾವಾಗ್ಲೂ ಬೀದಿ ದೀಪ ನಾವು ಹೋಗೋ ದಾರಿ ಉದ್ದಕ್ಕೂ ಬರಲ್ಲ, ಮುಂದೆ ಇನ್ನೊಂದು ದೀಪ ಬರುತ್ತೆ. ಅಲ್ಲಿ ತನಕ ಸ್ವಲ್ಪ ಕತ್ಲೆಯಲ್ಲಿ ಓಡಾಡ್ಬೇಕಾಗುತ್ತೆ, 1-2 ಸರ್ತಿ ಬಿದ್ದು ಕೂಡ ಹೊರಳಾಡ್ಬೇಕಾಗುತ್ತೆ, ಗೊತ್ತಾಗಲ್ಲ. ಆದ್ರೆ ಹೋಗ್ಬೇಕು, ಅಲ್ಲಿ ಬೆಳಕು ಕಾಣಿಸ್ತಲ್ಲ, ಹೋಗ್ತೇನೆ ಅಂತ ಹಠ ಮಾಡಿ ಹೋದ್ರೆ ಆ ಬೆಳಕು ಸಿಗುತ್ತಾ, ಆ ಬೆಳಕು ಅವನನ್ನು ಹಿಡ್ಕೊಳ್ಳುತ್ತೆ ಅಂತ. ಹೀಗೆ ಅಲ್ಲಿಗೆ 45ನೇ ಒಂದು ಅಧ್ಯಾಯ ಮುಗಿದ್ರೆ ಸನಸುಜಾತಿಯ ಮುಕ್ತಾಯ ಆಗುತ್ತೆ. ಮುಂದಿನ ಚಿಂತನೆಯಲ್ಲಿ ಅದರ ಅಭ್ಯಾಸ ಮಾಡೋಣ. ಶ್ರೀ ಹರಿಪ್ರಿಯತಾಂ.